ಸ್ತ್ರೀವಾದ ಅಂತ ಆ ಎಲ್ಲರ ಕಣ್ಣೋಟವಾಗಿ ಸ್ತ್ರೀವಾದ ಅಂತ ನಾವು ಏನು ಈ ವೆಬಿನಾರ್ನ ಒಂದು ಆರಂಭಿಸಿದೀವಿ. ಇದರ ಮೊದಲ ಸಂಚಿಕೆಯಾಗಿ ಸ್ತ್ರೀ ಸಂವೇದನೆ ಅನ್ನೋ ವಿಷಯದ ಬಗ್ಗೆ ಪ್ರೊಫೆಸರ್ ಎಚ್.ಎಸ್. ಶ್ರೀಮತಿ ಮೇಡಮ್ ಅವರು ಮಾತಾಡ್ತಾರೆ. ಇದನ್ನ ಇನ್ಮೇಲೆ ಅಂದ್ರೆ ಸಮಯನ ನಮ್ಗೆ ಆಸೆ ಇರೋದು ಈ ಸೀರೀಸ್ ನ ಮುಂದುವರಿಸ್ಬೇಕು. ಸ್ತ್ರೀವಾದದ ಬೇರೆ ಬೇರೆ ಆಯಾಮಗಳನ್ನ ನಾವು ಅಧ್ಯಾಪಕರು ಮತ್ತು ಜೊತೆಗೆ ಈ ಬಗೆಗೆ ಆಸಕ್ತಿ ಇರುವಂತವ್ರು, ಬೇರೆ ಕ್ಷೇತ್ರದಲ್ಲಿ ಈಗ ನಮ್ಮ ಚಳವಳಿ ಇತ್ಯಾದಿಯಲ್ಲಿ ಕೆಲಸ ಮಾಡ್ತಿರುವವರಿಗೂ ಅದ್ರ ಬಗೆಗೆ ಕುತೂಹಲ ಇದೆ. ಅವರು ಕೇಳ್ತಾನೆ ಇರ್ತಾರೆ, ನಮ್ಗೆ ಇದನ್ನೆಲ್ಲ ಮಾಡ್ಸಿ ಅಂತ ಹೇಳ್ತಿರ್ತಾರೆ. ಆ ಕಾರಣಕ್ಕೆ ನಾವು ಇದು ಒಟ್ಟಾಗಿ ಕನ್ನಡ ಅಧ್ಯಾಪಕರ ವೇದಿಕೆ, ಕುವೆಂಪು ಯೂನಿವರ್ಸಿಟಿ ಮತ್ತು ಮಹಿಳಾ ಒಕ್ಕೂಟ ಎರಡೂ ಜೊತೆಯಾಗಿ ಇದನ್ನ ಹಮ್ಮಿಕೊಂಡಿದೀವಿ. ಇದು ರೆಕಾರ್ಡ್ ಕೂಡ ಆಗೋದ್ರಿಂದ ಇದನ್ನ ನಾವು ಮತ್ತೆ ಯೂಟ್ಯೂಬ್ಗೂ ಹಾಕೋದ್ರಿಂದ ಇನ್ನಷ್ಟು ಅದು ಇವತ್ತೇನು ಕೆಲವರಿಗೆ ಜಾಯ್ನ್ ಆಗಕ್ ಆಗಿಲ್ಲ ಅಂದ್ರೆ ಅವರಿಗೆ ಆ ಅನುಕೂಲನೂ ಮಾಡ್ಕೊಡ್ತೀವಿ. ಈ ವೆಬಿನಾರ್ಗೆ ನಾವು ಕೇಳಿದಾಗ ಮೇಡಮ್ ಒಪ್ಕೊಂಡು ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಹೇಳ್ತಾ ಮೇಡಮ್ ಅವರು ಮಾತು ಆರಂಭಿಸ್ಬೇಕು ಅಂತ ಕೇಳ್ಕೊತೀವಿ. ನನ್ ಕಾಣಿಸ್ತಾ ಇದ್ದೀನಾ? ಹಾ, ಕಾಣಿಸ್ತಿದ್ದೀರಿ. ಓಕೆ, ಕಾಣಿಸೋದಕ್ಕಿಂತ ಕೇಳಿಸಿದ್ರೆ ಸಾಕು. ನಂದೊಂದು ಸಣ್ಣ ತೊಂದರೆ ಇವತ್ತು, ಸ್ವಲ್ಪ ಕೆಮ್ಮಿದೆ ನನಗೆ. ಸ್ವಲ್ಪ ಎಲ್ರು ಸಹಿಸ್ಕೊಳ್ಬೇಕು. ಮಧ್ಯೆ ಮಧ್ಯೆ ಕೆಮ್ಕೊಂಡು ಮುದುಕರ್ನ ಕರೆದ್ರೆ ಹಿಂಗೆ ಆಗೋದು. ಇರ್ಲಿ. ಇವತ್ತು ಸಬಿತಾ ಅವರು ನನಗೆ ಎಲ್ಲರ ಕಣ್ಣೋಟವಾಗಿ ಸ್ತ್ರೀವಾದ ಅನ್ನೋ ಸೀರೀಸ್ ನಲ್ಲಿ ಸರಣಿಯಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನನಗೆ ಮೊದಲನೇದಾಗಿ ಎಲ್ಲರ ಕಣ್ಣೋಟವಾಗಿ ಸ್ತ್ರೀವಾದ ಅನ್ನೋದ್ರಿಂದಲೇ ಆರಂಭಿಸ್ಬೇಕಾಗಿದೆ. ಎಲ್ಲರ ಕಣ್ಣೋಟವಾಗಿ ಸ್ತ್ರೀವಾದ ಅಂದ್ರೆ ಏನು? ಇದನ್ನ ನಾವು ಹೇಗೆ ಗ್ರಹಿಸ್ತಾ ಇದ್ದೀವಿ? ಯಾಕೆಂತಂದ್ರೆ ಈ ಸ್ತ್ರೀವಾದ ಅನ್ನೋದು ಕನ್ನಡ ಸಂದರ್ಭದಲ್ಲಂತೂ ಹೆಚ್ಚು ಶೈಕ್ಷಣಿಕವಾಗಿ ಹೆಚ್ಚು ವ್ಯಾಪ್ತಿಯನ್ನ ಪಡೆದಿಲ್ಲ. ಒಂದು ಜನಪ್ರಿಯ ವಿಜ್ಞಾನದ ರೀತಿಯಲ್ಲಿ ಹರಿತಾ ಇದೆ. ಇದು ಅಗತ್ಯ ಅಂದ್ರೆ ಅಗತ್ಯ. ಆದ್ರೆ ಈ ಸರಳೀಕರಿಸಿ ಹೇಳೋದಕ್ಕೆ ಮೊದಲಿಗೆ ಯಾರು ನಾವು ಹೇಳಕ್ ಹೊರಡ್ತೀವಿ ಅವ್ರಿಗೆ ತಾತ್ವಿಕವಾಗಿ ಗಂಭೀರವಾದ ಪರಿಭಾಷೆಗಳ ಬಗೆಗೆ ಪೂರ್ಣ ಅರಿವಿದ್ದು ಅದನ್ನ ದಾಟಿಸ್ಬೇಕಾಗ್ತದೆ. ಪರಿಭಾಷೆಗಳನ್ನ, ಸ್ತ್ರೀವಾದದ ಕುರಿತು ನಾವು ಪರಿಭಾಷೆಗಳನ್ನ ಏನ್ ಬಳಸ್ತಾ ಇದ್ದೀವಿ, ಇದ್ರ ಬಗೆಗೆ ಮಾತಾಡೋರ್ಗೆ ಅದನ್ನ ಯಾರು ದಾಟಿಸ್ಬೇಕು ಅನ್ಕೊಳ್ತಾ ಇದ್ದೀವಿ ಅವ್ರಿಗೆ ಸಂಪೂರ್ಣ ಅರಿವು ಇರಬೇಕಾಗ್ತದೆ. ಮತ್ತು ಸ್ತ್ರೀವಾದದ ಪರಿಚಯ ಏನೇನೂ ಇಲ್ಲದೆ ಇರೋರ್ಗೆ ದಾಟಿಸುವಾಗ ಅದನ್ನ ಪರಿಭಾಷೆಗಳಿಂದ ಹೊರತುಪಡಿಸಿ ಸಾಮಾನ್ಯ ಭಾಷೆಯಲ್ಲಿ ಒಗ್ಗೂಡಿಸಿ ಹೇಳಬೇಕಾಗ್ತದೆ. ಇದು ಬಹಳ ಕಷ್ಟವಾದಂತಹ, ತುಂಬಾ ಸಂಕೀರ್ಣವಾದಂತಹ ಕೆಲಸ. ಇರ್ಲಿ, ಆದ್ರೂ ಈ ವೆಬ್ ಸೀರೀಸ್ ಅಲ್ಲಿ ಎಲ್ಲರ ಕಣ್ಣೋಟವಾಗಬೇಕು ಸ್ತ್ರೀವಾದ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮೊದಲಿಗೆ ಈ ಗುಂಪಲ್ಲಿ ಹೆಚ್ಚಿಗೆ ಸೇರಿರೋರು ವಿಶ್ವವಿದ್ಯಾಲಯದಲ್ಲಿ ಕನ್ನಡವನ್ನ ಬಹುಶಃ ಅದರ ಭಾಗವಾಗಿ ಸ್ತ್ರೀವಾದಿ ವಿಮರ್ಶೆಯನ್ನ ಪಾಠ ಮಾಡ್ತಿರೋರು ಮತ್ತು ಆ ಚಟುವಟಿಕೆಯಲ್ಲಿ ಭಾಗವಹಿಸ್ಕೊಂಡವರು ಹೆಚ್ಚಿಗೆ ಜನ ಇದ್ದೀರಿ. ಜೊತೆಗೆ ಒಕ್ಕೂಟದಿಂದ, ಮಹಿಳಾ ಒಕ್ಕೂಟದಿಂದ ಸದಸ್ಯರಿದ್ದೀರಿ. ಜೊತೆಗೆ ಬೇರೆ ಬೇರೆ ವಲಯಗಳಿಂದನೂ ಕೆಲವರು ಜಾಯಿನ್ ಆಗ್ತಾ ಇದ್ದಾರೆ. ಇರ್ಲಿ, ಅದರಿಂದ ಈ ವಿಶೇಷ ಗುಂಪನ್ನ ಕುರಿತು ಮಾತಾಡುವಾಗ ನನಗೆ ತುಂಬಾ ಸರಳೀಕರಿಸಿದ ಭಾಷೆಯಲ್ಲಿ ಮಾತಾಡ್ಬೇಕು ಅನ್ಸಲ್ಲ, ಮಾತಾಡಬಾರ್ದು.
ಯಾಕೆಂತಂದ್ರೆ ಪರಿಭಾಷೆಗಳನ್ನ ಬಳಸಿ ಅವರು ಚರ್ಚೆಗಳನ್ನ ಬೆಳೆಸಬಲ್ಲ ಸಮರ್ಥರಾಗಿದ್ದಾರೆ. ಆದ್ರಿಂದ ಪರಿಭಾಷೆಗಳ ಬಗೆಗೆ ನಾವು ಏನು ಅರ್ಥವನ್ನ ಗ್ರಹಿಸಿದೀವಿ ಅದು ಕ್ಲಿಯರ್ ಆಗಿದೆಯಾ, ಅದು ನಮಗೆ ಸ್ಪಷ್ಟವಾಗಿದೆಯಾ ಅನ್ನೋದ್ರ ಬಗೆಗೆ ಮಾತ್ರ ನನಗೆ ಕೆಲವು ತಕರಾರುಗಳಿದೆ. ಕನ್ನಡ ಸಾಹಿತ್ಯದಲ್ಲಿ ಸ್ತ್ರೀವಾದಿ ವಿಮರ್ಶೆಗೆ ಬಳಸ್ತಾ ಇರುವಂತಹ ಪರಿಭಾಷೆಗಳು ಯಾವ ಅರ್ಥದಲ್ಲಿ ಬಳಕೆಗೊಳ್ತೀವಿ ಅನ್ನೋದು ನನಗೆ ಕೆಲವು ತಕರಾರುಗಳಿದೆ. ಉದಾಹರಣೆಗೆ ಈ ತಕರಾರುಗಳಿಗೆ ಕಾರಣ ಏನು ಅಂತ ಹೇಳ್ತೀನಿ. ಒಂದು ಉದಾಹರಣೆಯೊಂದಿಗೆ ಹೇಳ್ತೀನಿ. ಈಗ ಸ್ತ್ರೀ ಸಂವೇದನೆ ಅನ್ನುವ ಪದವನ್ನೇ ತಗೊಂಡು, ಈ ಸ್ತ್ರೀ ಸಂವೇದನೆ ಅನ್ನುವಾಗ ಸಾಧಾರಣವಾಗಿ ಕನ್ನಡ ಸಾಹಿತ್ಯ ಚರ್ಚೆಗಳಲ್ಲಿ ವಿವರಣೆಗೊಳ್ತಾ ಇರೋದು ಹೇಗೆ ಅಂತಂದ್ರೆ ಹೆಣ್ಣು ಗುಣಗಳನ್ನ ಕುರಿತು ಅನ್ನೋ ತರದ್ದು. ಮತ್ತು ಈ ಹೆಣ್ಣು ಗುಣಗಳು ಅನ್ನುವಾಗ ಪಿತೃಪ್ರಧಾನ ಚಿಂತನೆಯು ಹೇಳುವ ಹೆಣ್ಣು ಗುಣಗಳನ್ನ ಅದಕ್ಕೆ ಸಂವಾದಿ ಅನ್ನೋ ತರದಲ್ಲಿ, ಅದೇ ಅರ್ಥ ಅನ್ನೋ ತರದಲ್ಲಿ ಬಳಕೆಗೊಳ್ತಿದೆ. ಉದಾಹರಣೆಗೆ ಸ್ತ್ರೀ ಸಂವೇದನೆ ಅನ್ನುವಾಗ ಇಲ್ಲಿ ತಾಯಿಯ ಗುಣ ಅಂತ ಹೇಳ್ತಾರೆ. ಆಮೇಲೆ ಹೆಣ್ಣಿಗೆ ನವಿರಾದ ಭಾವಗಳಿರ್ತದೆ ಅನ್ನೋದ್ರ ಬಗ್ಗೆನೆ ಹೇಳ್ತಾರೆ. ಈ ಸಂವೇದನೆಗಳು ಹೆಣ್ಣಿಗೆ ಈ ತರದ ಇರ್ತವೆ ಅಂತ ಸ್ತ್ರೀವಾದಿಗಳು ನಂಬ್ತಾರ? ಇದು ಮೊದಲನೇ ಪ್ರಶ್ನೆ. ಯಾಕಂತಂದ್ರೆ ಸ್ತ್ರೀವಾದದ ಮುಖ್ಯ ಉದ್ದೇಶನೇ ಪಿತೃಪ್ರಧಾನತೆಯ ಚಿಂತನೆಗಳನ್ನ ಪ್ರಶ್ನಿಸೋದಕ್ಕೆ ಆಗ್ಬೇಕು ನಮಗೆ. ಮತ್ತು ಅದು ರೂಪಿಸಿಕೊಂಡಿರುವ ಪರಿಭಾಷೆಗಳು ಕೂಡ ಹೀಗೆ ಪ್ರಶ್ನೆ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸುವಂತ ರೀತಿಯೆಲ್ಲ ಇವೆ ಈ ಪರಿಭಾಷೆಗಳು ಕೂಡ. ಆದ್ರಿಂದ ಈ ಸ್ತ್ರೀವಾದಿ ಪರಿಭಾಷೆಗಳನ್ನ ನಾವು ತುಂಬಾ ಎಚ್ಚರದಿಂದ, ತುಂಬಾ ತಿಳುವಳಿಕೆಯಿಂದ ಬಳಸ್ಬೇಕಾಗ್ತದೆ. ಇಲ್ಲದೆ ಹೋದ್ರೆ ಇವಾಗ ಪಿತೃಪ್ರಧಾನತೆ ಅನ್ನೋದು ಹೆಣ್ಣು ಗುಣ ಗಂಡು ಗುಣ ಅಂತ ಡಿಫ್ರೆನ್ಶಿಯೇಟ್ ಮಾಡಿ ಒಂದು ದೊಡ್ಡ ರಾಜಕಾರಣವನ್ನ ನಡೆಸ್ತಾ ಇದೆ. ಆ ರಾಜಕಾರಣವನ್ನ ನಾವು ಸಪೋರ್ಟ್ ಮಾಡೋ ತರದಲ್ಲಿ ಸ್ತ್ರೀ ಸಂವೇದನೆ ಅನ್ನುವ ಪದವನ್ನ ವಿವರಿಸ್ಕೊಳ್ತಾ ಇದ್ರೆ ಪಿತೃಪ್ರಧಾನ ಚಿಂತನೆಯನ್ನ ನಾವು ಕ್ವಶನ್ ಮಾಡೋದು ಹೇಗೆ ಅಂತ ಅನ್ನೋದು. ಹಾಗಾದ್ರೆ ಈ ಸ್ತ್ರೀ ಸಂವೇದನೆ ಬಿಟ್ಬಿಡೋಣ ಮೊದಲು. ಯಾಕಂದ್ರೆ ಮೊದಲನೇ ಪ್ರಶ್ನೆ ಇರೋದೇನು ಅಂತಂದ್ರೆ ಮನುಷ್ಯರಾದವ್ರಿಗೆ ಸ್ತ್ರೀ ಸಂವೇದನೆ, ಪುರುಷ ಸಂವೇದನೆ, ಜಾತಿ ಸಂವೇದನೆ, ದಲಿತ ಸಂವೇದನೆ, ಓದ್ದವ್ರ ಸಂವೇದನೆ, ಓದ್ದೇ ಇರೋರ ಸಂವೇದನೆ, ಗ್ರಾಮೀಣ ಸಂವೇದನೆ, ನಗರ ಸಂವೇದನೆ, ಹೀಗೆ ನಾವು ಪಟ್ಟಿ ಮಾಡ್ತಾ ಹೋಗ್ತೀವಿ. ಹೀಗೆ ಸಂವೇದನೆಗಳು ಜನರಲ್ಲಿ ವಿಭಜಿತಗೊಂಡಿವೆಯಾ ಅನ್ನೋ ಪ್ರಶ್ನೆ ನಮಗೆ ಬಹಳ ಮುಖ್ಯವಾದದ್ದು. ಹಾಗಾದ್ರೆ ಮೊದಲೆತ್ಕೊಳ್ತಾ ಸ್ತ್ರೀ ಸಂವೇದನೆ ಬಿಟ್ಟು ಸಂವೇದನೆ ಅಂದ್ರೆ ಏನು ಅಂತ ಅರ್ಥ ಇದೆ ಅಂತ ಡಿಕ್ಷನರಿಯಿಂದ ನೋಡ್ಕೊಂಡು ಬರೋಣ. ಫಸ್ಟು ಸಂವೇದನೆ ಅನ್ನೋದಕ್ಕೆ 3 ಲೆವೆಲ್ ಸಂವೇದನೆಗಳಿದೆ. ಒಂದು ಇನ್ಸ್ಟಿಂಕ್ಟಿವ್ ಅಂತ ಅಂದ್ರೆ ಜೀವ ಸಹಜ ಪ್ರವೃತ್ತಿ. ಇನ್ನೊಂದು ಸೆನ್ಸಿಟಿವ್ ಅಂತಂದ್ರೆ ಭಾವ ಸಹಜ ಪ್ರವೃತ್ತಿ. ಇನ್ನೊಂದು ಸೆನ್ಸಿಬಲ್ ಅಂತಂದ್ರೆ ಚಿತ್ತ ಸಹಜ ಪ್ರವೃತ್ತಿ. ಈಗ ಜೀವ ಸಹಜ ಪ್ರವೃತ್ತಿ, ಭಾವ ಸಹಜ ಪ್ರವೃತ್ತಿ, ಚಿತ್ತ ಸಹಜ ಪ್ರವೃತ್ತಿ ಇವು ಎಲ್ಲ ಜೀವಿಗಳಲ್ಲೂ ಇರಬೇಕು. ಬದುಕಿನ ಸಂದರ್ಭಗಳಿಗೆ ತಕ್ಕ ಹಾಗೆ ಆಯಾ ಸಂವೇದನೆಗಳು ಬಳಕೆಗೊಳ್ಳಬೇಕು. ಅದ್ರ ಬದಲಿಗೆ ಪಿತೃಪ್ರಧಾನದ ರಾಜಕಾರಣದಲ್ಲಿ ಏನಾಗ್ತದೆ ಅಂತಂದ್ರೆ ಇನ್ಸ್ಟಿಂಕ್ಟಿವ್ ಅನ್ನೋದು ಪ್ರಾಣಿ ಗುಣ ಆಗ್ತದೆ, ಸೆನ್ಸಿಟಿವ್ ಅನ್ನೋದು ಹೆಣ್ಣು ಗುಣ ಆಗ್ತದೆ, ಸೆನ್ಸಿಬಲ್ ಅನ್ನೋದು ಗಂಡು ಗುಣ ಆಗ್ತದೆ. ಹೇಗೆ ಸಂವೇದನೆಗಳು ಹೀಗೆ ವಿಭಜಿತಗೊಳ್ತವೆ. ಹೀಗೆ ವಿಭಜಿತಗೊಳ್ಳೋದಿಕ್ಕೆ
ಕಾರಣ ಏನು, ಅದರ ಹಿನ್ನೆಲೆ ಏನು ಅಂತ ನೋಡೋಣ. ಹಾಗೆ ವಿಭಜಿತಗೊಳ್ಳಬೇಕಾಗಿಲ್ಲ, ಆದ್ರೆ ವಿಭಜಿತಗೊಂಡಿದೆ. ನಾವು ಸಮಾಜದಲ್ಲಿ ಹೆಣ್ಣು ಗಂಡುಗಳನ್ನ ನೋಡಿದ್ರೆ ಬಹುತೇಕವಾಗಿ ನಾವು ಇಂಥದೇ ಸಂವೇದನೆಗಳನ್ನ ವ್ಯಕ್ತಪಡಿಸ್ತೀವಿ, ಹೀಗೆ ಪ್ರತಿಕ್ರಿಯಿಸ್ತೀವಿ, ನಮ್ಮ ಭಾವನೆಗಳು ಹೀಗಿದೆ ಅಂತ ಕೂಡ ಅನ್ಕೊಳ್ತೀವಿ. ಆದ್ರೆ ಹಾಗೆ ಅಲ್ಲ ಅನ್ನೋದು ಸ್ತ್ರೀವಾದದ ಮೊದಲ ಪ್ರಮೇಯ. ಹಾಗಾದ್ರೆ ಈ ರಾಜಕಾರಣದಲ್ಲಿ ಪಿತೃಪ್ರಧಾನ ಚಿಂತನೆ ಏನ್ ಮಾಡ್ತಾ ಇದೆ ಅಂತ ನೋಡೋಣ. ಪಿತೃಪ್ರಧಾನ ಚಿಂತನೆಯಲ್ಲಿ ಅದರ ಬಹಳ ಮುಖ್ಯವಾದಂತಹ ಪಾಲಿಟಿಕ್ಸ್ ಏನಪ್ಪಾ ಅಂತಂದ್ರೆ ಅಧಿಕಾರ ಮತ್ತು ಅಧೀನತೆಯ ಸಮೀಕರಣವನ್ನ ನೆಲೆಗೊಳಿಸುವುದು. ಅಂದ್ರೆ ಕೆಲವರಲ್ಲಿ ಅಧಿಕಾರ ಉಳಿದು ಬಹುಸಂಖ್ಯಾತರು ಅವರಿಗೆ ಅಧೀನರಾಗಿರ್ಬೇಕು ಅನ್ನುವ ಸಮೀಕರಣ. ಇದು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಇದರಲ್ಲಿ ಅಧಿಕಾರ ಅನ್ನೋದನ್ನ ಪುರುಷ ತಲೆಮಾರಿಗೆ ಸಾಗಿಸ್ಬೇಕು, ಅಧೀನತೆ ಅನ್ನೋದನ್ನ ಹೆಣ್ಣು ತಲೆಮಾರಿಗೆ ಸಾಗಿಸ್ಬೇಕು ಅನ್ನೋದು ಇದೆ. ಇದು ಯಾಕೆ ಹೀಗಾಯ್ತು ಅನ್ನೋದನ್ನ ಇನ್ನೊಂದು ಪ್ರಶ್ನೆ ಮಾಡ್ಕೊಳ್ಳೋಣ. ಮಾನವರು ನಡೆದು ಬಂದ ಚರಿತ್ರೆಯಲ್ಲಿ ನಾನಿದೆ ಹೆಚ್ಚಿಗೆ ವಿವರಿಸಕ್ ಹೋಗಲ್ಲ, ಯಾಕಂದ್ರೆ ಇದೆಲ್ಲ ನಿಮ್ಗೆ ಗೊತ್ತಿರೋದೇನೆ. ಆದ್ರೆ ಪ್ರಸಂಗಾವಧಾನ ನೆನಪು ಮಾಡ್ತಾ ಇದ್ದೇನೆ. ನಾವು ಮನುಷ್ಯರು ಕೃಷಿ ಹಂತವನ್ನ ತಲುಪಿದಾಗ ಪಿತೃಪ್ರಧಾನತೆಗೆ ಮೊದಲ ಹೆಜ್ಜೆ ಸಿಕ್ತು. ಹೇಗೆ ಅಂತಂದ್ರೆ ಕೃಷಿಯಿಂದಾಗಿ ಪಿತೃವಿನ ಅರಿವು ಸಿಕ್ತು. ಪಿತೃವಿನ ಅರಿವು ಸಿಕ್ಕಿದ ತಕ್ಷಣ ಆ ಪಿತೃವಿಗೆ ಎಲ್ಲ ಅಧಿಕಾರವೂ ಸಲ್ಲುವ ಹಾಗೆ ಮಾಡಿದ ರಾಜಕಾರಣದ ಕಥೆಯನ್ನ ಮುಂದೆ ಬರೋದು ನೋಡಿ. ಕೃಷಿ ಮತ್ತು ಬೇಟೆ ಇವುಗಳ ನೆಪ ಮಾಡಿಕೊಂಡು ಹೆಣ್ಣು ಮತ್ತು ಗಂಡುಗಳಲ್ಲಿ ಕಾರ್ಯಕ್ಷೇತ್ರವನ್ನು ವಿಭಜಿಸಲಾಯಿತು. ಕಾರ್ಯಕ್ಷೇತ್ರ ಅಂದ್ರೇನು, ಯಾರು ಎಲ್ಲಿ ಕೆಲಸ ಮಾಡ್ತೀವಿ ಅಂತ ಅನ್ನೋದು. ನಾವು ಒಬ್ರು ಒಳಗಡೆ ಕೆಲಸ ಮಾಡ್ಬೇಕು, ಇನ್ನೊಬ್ರು ಹೊರಗಡೆ ಮಾಡ್ಬೇಕು ಅಂತ. ಅಂದ್ರೆ ಈಗಿನ ಕಾಲಕ್ಕೆ ಬರೋ ಹೊತ್ತಿಗೆ ಅದನ್ನ ಬಹುಶಃ ಮನೆ ಒಳಗೆ ಮತ್ತು ಮನೆ ಹೊರಗೆ, ಜಗಲಿ ಮತ್ತು ಒಳಗಿನ ಅಂಗಳದ ಜಗತ್ತನ್ನ ವಿಭಜಿಸ್ಕೊಳ್ತೀವಿ. ಇರ್ಲಿ, ಒಂದು. ಇನ್ನೊಂದು ಶ್ರಮ ವಿಭಜನೆ ಆಯ್ತು. ಶ್ರಮ ವಿಭಜನೆಯಲ್ಲಿ ಏನಾಯ್ತು, ಶ್ರಮ ಅಂದ್ರೆ ಏನು ಅಂತಂದ್ರೆ ಎಲ್ಲಾ ಬಗೆಯ ದುಡಿಮೆ ಇರ್ತದೆ. ಊಟಕ್ಕೋಸ್ಕರ ಶ್ರಮ ವಹಿಸೋದಿದೆ, ಸಂಪಾದನೆಗೋಸ್ಕರ ಶ್ರಮ ವಹಿಸೋದಿದೆ, ಸೇವೆ ಮಾಡಕ್ಕೂ ಶ್ರಮ ವಹಿಸೋದಿದೆ, ಅಡಿಗೆ ಮಾಡಕ್ಕೂ ಶ್ರಮ ವಹಿಸ್ಬೇಕು, ಮಕ್ಕಳನ್ನ ನೋಡ್ಕೊಳ್ಳೋಕ್ಕೂ ಶ್ರಮ ವಹಿಸ್ಬೇಕು. ಆದ್ರೆ ಈ ಪಾಲಿಟಿಕ್ಸ್ ಒಳಗಡೆ ಏನಾಯ್ತು ಇಲ್ಲಿ ಅಂತಂದ್ರೆ, ಹೆಣ್ಣಿಗೆ ಪೂರ್ತಿ ಸೇವಾವಲಯ ಬರೋ ಹಾಗೆ, ಗಂಡಿಗೆ ಪೂರ್ತಿ ಈ ಉತ್ಪಾದನಾ ವಲಯ ಬರೋ ಹಾಗೆ ಅದು ವಿಭಜಿತಗೊಂಡ್ಬಿಡ್ತು. ಉತ್ಪಾದನಾ ವಲಯದೊಂದಿಗೇನೆ ಪುರುಷ ಅಧಿಕಾರ ಅನ್ನೋದು ಸ್ಥಾಪಿತವಾಗೋದಕ್ಕೆ. ಹಲೋ, ಕೇಳಿಸ್ತಾ ಇಲ್ವಾ? ಓಕೆ. ಪುರುಷಾಧಿಕಾರ ಸ್ಥಾಪನೆ ಆಗೋದಕ್ಕೆ ಈ ಹಂತ ಬಹಳ ಬೇಸಾಗಿ ವರ್ಕ್ ಮಾಡ್ತು. ಈ ಒಂದ್ಸತಿ ವರ್ಕ್ ಆಗ್ಬಿಟ್ಮೇಲೆ ಶತಮಾನಗಳ ಕಳೆದು ಹೋದ್ರೂನು ಆ ಸಮೀಕರಣ, ಆ ಈಕ್ವೇಶನ್ ಅಷ್ಟೇ ಸ್ಟ್ರಾಂಗ್ ಆಗಿ ನಡ್ಕೊಂಡು ಬರೋದಕ್ಕೆ ಏನೇನು ಕಾರ್ಯಕ್ರಮಗಳು ರೂಪಿತವಾಯ್ತು ಅಂತ. ಮೊದಲಿಗೆ ತಲೆಮಾರುಗಳಲ್ಲಿ ಸಾಗಿಸೋದಕ್ಕೆ ಇದನ್ನ ಸಾಮಾಜೀಕರಣ ಮಾಡ್ಬೇಕಾಯ್ತು. ಎಲ್ರಿಗೂ ಪಾಠ ಮಾಡ್ಬೇಕಿದು, ತರಬೇತಿ ಮಾಡ್ಬೇಕು. ಈ ಸಾಮಾಜೀಕರಣವನ್ನ ಫೆಮಿನಿಸ್ಟ್ಗಳು ಏನ್ ಹೇಳ್ತಾರೆ ಅಂದ್ರೆ, ಸೋಷಿಯಲಿಸ್ಟ್ಗಳು ಇದನ್ನ ಬರೀ ಸೋಷಿಯಲೈಸೇಷನ್ ಅಂತ ಹೇಳ್ತಾರೆ. ಫೆಮಿನಿಸ್ಟ್ಗಳು ಏನ್ ಹೇಳ್ತಾರೆ ಅಂತಂದ್ರೆ ಸೆಕ್ಸ್ಟಿಸ್ಟ್ ಸೋಷಿಯಲೈಸೇಷನ್ ಅಂತ ಹೇಳ್ತಾರೆ, ಲೈಂಗಿಕತಾವಾದಿ ಸಾಮಾಜೀಕರಣ ಅಂತ. ಅಂದ್ರೆ ಹೆಣ್ಣಿನ ಬಗೆಗೆ ಸಂಪೂರ್ಣವಾದಂತಹ ಅವಳು ಅಧೀನ ನೆಲೆಯಲ್ಲಿ ಸ್ಥಿರಗೊಳಿಸುವಂತಹ ಬಗೆಯ ಸಾಮಾಜೀಕರಣ ಇದು ನಡೀತು.
ಈ ಸಾಮಾಜೀಕರಣ ನಡೆಯೋದಕ್ಕೆ ಬೇರೆ ಬೇರೆ ಬಗೆಯ ಸಾಂಸ್ಥಿಕ ರಚನೆಗಳನ್ನ ಮಾಡಲಾಯಿತು. ಆ ಸಾಂಸ್ಥಿಕ ರಚನೆಗಳು ಇವೆಲ್ಲ ಹೇಗಪ್ಪ ಅಂತಂದ್ರೆ, ಹೆಡ್ ಆಫೀಸ್ ಒಂದ್ ಕಡೆ ಇರ್ತದೆ, ಬ್ರಾಂಚ್ ಆಫೀಸ್ಗಳು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತವೆ. ಈ ಹೆಡ್ ಆಫೀಸ್ ಅಲ್ಲಿ ಮೊದಲನೇದು ಬರೋದು ಧರ್ಮ. ಈ ಧರ್ಮ ಏನ್ ಮಾಡುತ್ತೆ ಅಂದ್ರೆ, ಈ ಪಿತೃಪ್ರಧಾನತೆಯ ಆಶಯಗಳನ್ನ ನಿಯಮಾವಳಿಗಳ ರೂಪದಲ್ಲಿ ರೂಪಿಸಿ, ಮತ್ತು ಆ ನಿಯಮಗಳು ನಿಮ್ಮ ಬದುಕಿನ ನಿಜಗಳು ಅಂತ ನಂಬಿಸ್ತವೆ ಧರ್ಮಗಳು. ಎರಡನೇ ಪ್ರಧಾನವಾದಂತಹ ಸಾಂಸ್ಥಿಕ ರಚನೆ ವಿವಾಹ ಮತ್ತು ಅದನ್ನನುಸರಿಸಿ ಕುಟುಂಬ. ಇದೇನ್ ಮಾಡತ್ತೆ ಅಂತಂದ್ರೆ, ಹೆಣ್ಣು ಗಂಡುಗಳ ಮಧ್ಯ ಜೋಡಿಗಳು ಹೇಗಾಗಬೇಕು, ಯಾರು ಯಾರನ್ನ ಲೈಂಗಿಕ ಸಂಬಂಧವನ್ನ ಯಾರ ಜೊತೆಗೆ ಹೊಂದಬಹುದು ಅನ್ನೋದನ್ನ ಖಚಿತಪಡಿಸ್ತದೆ, ನಿರ್ದೇಶನ ಮಾಡ್ತದೆ, ಆದೇಶ ಮಾಡ್ತದೆ, ಒತ್ತಡವನ್ನ ತರ್ತದೆ. ಆ ಆದೇಶದ ಪ್ರಕಾರನೇ ಗಂಡು ಹೆಣ್ಣುಗಳು ಸೇರ್ಬೇಕೆ ಹೊರತು ಅವರಿಗೆ ಅಲ್ಲಿ ಆಯ್ಕೆಗಳು ಇರೋದಿಲ್ಲ. ಮತ್ತೆ ವಿವಾಹ ಮತ್ತು ಕುಟುಂಬದಲ್ಲಿ ಮಕ್ಕಳು ಹುಟ್ಟುತ್ತವೆ. ಈ ಮಕ್ಕಳಿಗೆ ಹುಟ್ಟಿನಿಂದನೇ ಇದೇ ನಿಯಮಾವಳಿಗಳನ್ನ ತರಬೇತಿ ಕೊಡಲಾಗ್ತದೆ. ಸೊ ಈ ಸಾಮಾಜೀಕರಣದ ಫಸ್ಟ್ ತರಬೇತಿ ಕೇಂದ್ರ ವಿವಾಹ ಮತ್ತು ಕುಟುಂಬ. ಇಲ್ಲಿ ಆಲ್ಮೋಸ್ಟ್ ಹದಿಹರಿಯಕ್ಕೆ ಬರುವವರೆಗಿನ ವಯಸ್ಸಿಗೆ ಇದು ಸೆಟ್ಲ್ ಮಾಡುತ್ತೆ ಪೂರ್ತಿ ಬೇಸ್ ಲೆಸನ್ಸ್ ಅನ್ನ. ಆಮೇಲೆ ಲೆಸನ್ಸ್ ಅನ್ನ ಯಾರು ಕ್ಯಾರಿ ಮಾಡ್ತಾರೆ ಅಂತಂದ್ರೆ, ಒಂದು ಪೊಲಿಟಿಕ್ಸ್ ಅಂದ್ರೆ ಆಡಳಿತ ವ್ಯವಸ್ಥೆಗಳು. ಈ ಪೊಲಿಟಿಕಲ್ ಆದಂತ ಸಂಸ್ಥೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಈ ಆಶಯಗಳನ್ನ, ಈ ನಿಯಮಗಳನ್ನ ಸಾರ್ವಜನಿಕ ಹಂತದಲ್ಲಿ ನಿಯಮಾವಳಿಗಳನ್ನಾಗಿ ರೂಪಿಸಿ ಅದನ್ನ ಜಾರಿಗೊಳಿಸೋದಕ್ಕೆ ಬೇಕಾಗಿರುವ ಕಾರ್ಯ ಯೋಜನೆಗಳನ್ನ ಮಾಡ್ತದೆ ಮತ್ತು ಅಂಥ ಒತ್ತಾಯಗಳನ್ನ ತರ್ತದೆ. ಉದಾಹರಣೆಗೆ ಅದು ಕಾನೂನು ಇರ್ಬೋದು, ಬೇರೆ ಬೇರೆ ಬಗೆಯ ಅದರ ಕಾರ್ಯತಂತ್ರಗಳು ಇರ್ಬೋದು. ಇದಲ್ಲದೆ ಯಾವ ರೀತಿಯಲ್ಲೂ ಇದಕ್ಕೆ ಸಂಬಂಧನೇ ಪಟ್ಟಿಲ್ಲ ಅನ್ನೋದು ಕೆಲವಿದೆ. ಅದ್ಯಾವುದಪ್ಪ ಅಂತಂದ್ರೆ, ಈ ಜ್ಞಾನ ವಲಯಗಳು. ನಾವ್ ಏನೇನು ಬೇರೆ ಬೇರೆ ಜ್ಞಾನ ಕಲಿತಿದ್ದೀವಿ, ಆ ಜ್ಞಾನ ವಲಯಗಳು, ಅದರಲ್ಲಿ ಸಾಹಿತ್ಯ ಮತ್ತು ಕಲೆ ಕೂಡ ಸೇರ್ತದೆ. ಇವುಗಳು ಮತ್ತೆ ಕ್ರೀಡೆ, ಮನರಂಜನೆ, ಸಮೂಹ ಮಾಧ್ಯಮಗಳು ಎಲ್ಲವೂ ಕೂಡ ಏನ್ ಮಾಡ್ತವೆ ಅಂತಂದ್ರೆ, ಪಿತೃಪ್ರಧಾನತೆಯ ಆಶಯಗಳನ್ನ, ನಿಯಮಾವಳಿಗಳನ್ನ ಮತ್ತೆ 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 ಕಾಲಕ್ಕೆ ನೆನಪು ಮಾಡುವ ಮತ್ತು ಅದನ್ನ ಸ್ಥಿರೀಕರಿಸುವ ಕೆಲಸವನ್ನ ಮಾಡ್ತಾ ಹೋಗ್ತದೆ. ಇದರಿಂದ ನಮ್ಮ ಪರ್ಸನಾಲಿಟಿಗೆ ಏನಾಗ್ತದೆ, ನಮ್ಮ ವ್ಯಕ್ತಿತ್ವಕ್ಕೆ ಯಾವ ರೀತಿ ಅಫೆಕ್ಟ್ ಆಗತ್ತೆ ಅನ್ನೋದು ಬಹಳ ಮುಖ್ಯವಾದದ್ದು. ಬರೀ ನಾವು ಪಾಠ ಕಲಿತಾ ಇರೋದಲ್ಲ, ಪಾಠ ಕಲಿತಾ 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 ನಾವೇನಾಗಿದ್ದೀವಿ ಅಂತ ಹೇಳಿದ್ರೆ, ನಾವ್ ಯಾರು ಅನ್ನೋದನ್ನ ಮರ್ತು ಹೋಗ್ತೀವಿ. ಅಂದ್ರೆ ನಮ್ಮ ಸ್ವಂತ ವ್ಯಕ್ತಿತ್ವ ವಿಸ್ಮೃತಿಗೆ ಸರಿಯತ್ತೆ. ನಾನು ಈ ಮಾತುಗಳ ಮಧ್ಯದಲ್ಲೇ ಅನೇಕ ಪಾರಿಭಾಷಿಕ ಪದಗಳನ್ನ ಬಳಸ್ತಾ ಇದ್ದೀನಿ, ನಿಮ್ ಗಮನಕ್ಕೆ ಬಂದಿರತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ವಿಸ್ಮೃತಿಗೆ ಸರ್ದು ಬಿಡ್ತದೆ. ವಿಸ್ಮೃತಿಗೆ ಸರಿದಾಗ ಏನಾಗ್ತದೆ, ನಾವು ನಮ್ಮ ವ್ಯಕ್ತಿತ್ವವನ್ನ ವಿಸ್ಮೃತಿಗೆ ಸರ್ದಿದ ತಕ್ಷಣ ನಾವು ಯಾವ ವ್ಯಕ್ತಿತ್ವದವರಾಗ್ತೀವಿ? ಈ ಸಾಮಾಜೀಕರಣ ನಮ್ಮನ್ನು ಸಿದ್ಧಪಡಿಸಿದೆಯಲ್ಲ, ಒಂದು ಭ್ರಾಮಕ ಸ್ಥಿತಿಯನ್ನ ಸತ್ಯ ಅಂತ ನಂಬಿಸಿದೆಯಲ್ಲ, ಆ ವ್ಯಕ್ತಿತ್ವದವರಾಗ್ಬಿಡ್ತೀವಿ. ಅಂದ್ರೆ ಒಂದು ರೀತಿಯ ಈ ಭ್ರಾಮಕ ನೆಲೆಯ ವ್ಯಕ್ತಿತ್ವವನ್ನ ನಾವು ನಮ್ಮ ಸ್ವಂತದ ವ್ಯಕ್ತಿತ್ವ ಅಂತ ನಂಬ್ಕೊಂಡ್ಬಿಡ್ತೀವಿ. ಎಷ್ಟು ಮಟ್ಟಿಗೆ ನಂಬ್ತೀವಿ ಅಂತ ಹೇಳಿದ್ರೆ, ನಮ್ಗೆ ನಿಜವಾಗಿ ಯೋಚನೆ ಮಾಡಕ್ ಬರಲ್ಲ. ನಿಜವಾಗಿ ನಮ್ಮ ಮನಸ್ಸು ನಮ್ಮ ಭಾವನೆಗಳನ್ನ ನಮಗೆ ಹೇಳಲ್ಲ. ನಮ್ಮ ದೇಹ
ನಾವು ಹೇಳ್ಬೇಕು ಅನ್ಕೊಂಡು ಕ್ರಿಯೆಗಳನ್ನ ಮಾಡಲ್ಲ. ನಮ್ಮ ಬುದ್ಧಿ ನಾವು ಯೋಚಿಸ್ಬೇಕು ಅನ್ನೋ ಯೋಚನೆಗಳನ್ನ ಹೇಳಲ್ಲ. ನಮ್ಮ ದೇಹ, ಮನಸ್ಸು, ಬುದ್ಧಿ ಎಲ್ಲವೂ ಪಿತೃಪ್ರಧಾನತೆಯ ಚಿಂತನೆಗಳನ್ನ ನಮ್ಮದು ಅಂತ ಆವಾಹಿಸ್ಕೊಂಡು ಬದುಕಕ್ಕೆ ಶುರು ಮಾಡ್ಬಿಡ್ತೀವಿ. ಅಸ್ತಿತ್ವವಾದಿಗಳು ಇದನ್ನ ಒಂದು ರೀತಿಯಲ್ಲಿ ವಿವರಿಸ್ತಾರೆ. ನಮ್ಮ ಸ್ವಂತ ವ್ಯಕ್ತಿತ್ವ, ಈ ಭ್ರಾಮಕ ವ್ಯಕ್ತಿತ್ವ, ಇವೆರಡನ್ನು ಅವರು ಅಧಿಕೃತ ಸ್ವ, ಅನಧಿಕೃತ ಸ್ವ ಅನ್ನೋ 2 ಪದಗಳಲ್ಲಿ ವಿವರಿಸ್ತಾರೆ. ಅಧಿಕೃತ ಸ್ವ ಅಂದ್ರೆ ನಮ್ಮ ನಿಜದ ವ್ಯಕ್ತಿತ್ವ. ಅನಧಿಕೃತ ಸ್ವ ಅಂತಂದ್ರೆ ನಮ್ಮ ಭ್ರಾಮಕ ವ್ಯಕ್ತಿತ್ವ. ಆದ್ರೆ ನಾವೀಗ ನಿಜದ ವ್ಯಕ್ತಿತ್ವವನ್ನ ಮರೆತು ಭ್ರಾಮಕ ವ್ಯಕ್ತಿತ್ವವನ್ನ ನಮ್ಮದಾಗಿಸ್ಕೊಂಡಿದ್ದೇವೆ. ಆದ್ರಿಂದನೇ ಒಂದ್ ಸ್ವಲ್ಪ ಕೂಡ ವಿರೋಧ ವ್ಯಕ್ತಪಡಿಸದೆ ನಮ್ದೇ ಅಂತಾನೆ ತಿಳ್ಕೊಂಡು ಪಿತೃಪ್ರಧಾನತೆಯು ಹೇಳುವ ಸ್ಥಿರ ಮಾದರಿ ಪಾತ್ರಗಳನ್ನ ನಾವೇ ಅಂತ ನಂಬ್ಕೊಂಡು ನಾವು ಆ ತರ ಬದುಕಕ್ ಶುರು ಮಾಡ್ತೀವಿ. ಇದು ಗಂಡಸರಿಗೂ ಅನ್ವಯಿಸುತ್ತೆ, ಹೆಂಗಸರಿಗೂ ಅನ್ವಯಿಸುತ್ತೆ. ಸೊ ಹಾಗಾದ್ರೆ ಈ ಅಧಿಕೃತ ಸ್ವ, ಅನಧಿಕೃತ ಸ್ವ ಅಂತ 2 ಇದೆಯಲ್ಲ, ಈ ಅನಧಿಕೃತ ಸ್ವ ಅನ್ನೋದನ್ನ ಸಿಮಾನ್ ದ ಬೂವರ್ ಬ್ಯಾಡ್ ಫೈತ್ ಅಂತ ಹೇಳ್ತಾಳೆ. ಅಂದ್ರೆ ಕೆಟ್ಟ ನಂಬಿಕೆ, ಇದೇ ನಾವು ಅನ್ನೋದು ಕೆಟ್ಟ ನಂಬಿಕೆ, ಸರಿಯಾದ ನಂಬಿಕೆ ಅಲ್ಲ, ಬ್ಯಾಡ್ ಫೈತ್ ಅಂತ ಹೇಳ್ತಾಳೆ. ಈ ಬ್ಯಾಡ್ ಫೈತ್ ಅಲ್ಲಿ ನಮಗೆ ನಾವಾಗಿಲ್ಲ, ನಮ್ಮ ಅರಿವು ನಮಗಿಲ್ಲ, ನಮ್ಮ ಬಗೆಗೆ ನಮಗೆ ಪ್ರೀತಿಯೂ ಇಲ್ಲ. ಸ್ವ ಅರಿವು, ಸ್ವಪ್ರೀತಿ ಎರಡನ್ನು ಕಳ್ಕೊಂಡಿದೀವಿ ನಾವು. ಸ್ವ ಅರಿವು, ಸ್ವಪ್ರೀತಿ ಎರಡನ್ನು ಕಳ್ಕೊಂಡಾಗ ಏನಾಗ್ತದೆ, ನಾವು ಯಾರನ್ನು ಪ್ರೀತಿಸೋದಕ್ಕೆ ಸಾಧ್ಯ ಇಲ್ಲ. ಹೆಂಗಸರಂತೀವಿ, ಗಂಡಸರು ನಮ್ಮನ್ನು ದ್ವೇಷಿಸ್ತಾರೆ ಅಂತ. ಗಂಡಸರಂತಾರೆ ಹೆಂಗಸರು ನಮ್ಮನ್ನು ದ್ವೇಷಿಸ್ತಾರೆ ಅಂತ. ಸಲಿಂಗಿಗಳಂತಾರೆ ಇವರೆಲ್ಲ ನಮ್ಮನ್ನು ದ್ವೇಷಿಸ್ತಾರೆ ಅಂತ. ಸಲಿಂಗಿಗಳನ್ನ ನೋಡಿದ್ರೆ ಮೊದ್ಲೆತ್ಕೊಳ್ತಾ ಇವರೇ ದ್ವೇಷಿಸ್ತಾರೆ. ಅಂದ್ರೆ ನಾವು ಯಾವುದನ್ನೂ ಪ್ರೀತಿಸಲಾರದೆ, ಯಾವುದನ್ನು ಪ್ರೀತಿಸಲಾರದ ಈ ಸ್ಥಿತಿ ಇದೆಯಲ್ಲ, ಇದರಿಂದ ನಾವು ಏನನ್ನ ಸಾಧನೆ ಮಾಡಬಹುದು? ಈ ಭ್ರಾಮಕ ಸ್ಥಿತಿಯ ವ್ಯಕ್ತಿತ್ವದಲ್ಲಿ ನಾವು ಏನೇ ಮಾಡಿದ್ರು ಕೂಡ ಅದು ನಮ್ಮದಲ್ಲ. ನಾವು ನಮ್ಮ ಸಂವೇದನೆ ಅಂತೀವಿ, ನಮ್ಮ ಸಂವೇದನೆ ಅಲ್ಲ. ನಮ್ಮ ಸಾಧನೆ ಅಂತೀವಿ, ನಮ್ಮ ಸಾಧನೆ ಅಲ್ಲ. ಯಾವುದೋ ನಿರ್ದೇಶನದ ಹಾಗೆ, ರೋಬೋಗಳ ಹಾಗೇನೆ ಕೆಲಸ ಮಾಡೋದು ಮಾತ್ರ ನಮಗ್ ಗೊತ್ತಿದೆ. ಅದರ ನಿರ್ದೇಶನದ ಹಾಗೆ, ಆದೇಶದ ಹಾಗೆ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀವಿ. ಮತ್ತೆ ಹಾಗಾದ್ರೆ ಇದರಿಂದ ಏನಾಯ್ತು ನಮಗೆ? ನಾವು ಯಾರನ್ನೂ ಪ್ರೀತಿಸಕ್ ಸಾಧ್ಯ ಇಲ್ಲ ಅಂದ್ಮೇಲೆ ನಾವೆಲ್ಲರೂ ಒಂಟಿಗಳು. ಎಲ್ರೂ ಸಮಾಜದಲ್ಲಿ ಎಷ್ಟು ಜನ ಇದೀವಲ್ಲ, ಜೊತೆಯಲ್ಲೇ ಗುಂಪು ಎಲ್ಲ ಇದೀವಿ ಅಂತ ಅನ್ಕೊಂಡಿದೀವಿ. ಪ್ರತಿಯೊಬ್ಬರೂ ಒಬ್ಬಂಟಿಗಳು. ನಾವು ಈ ಒಂಟಿ ಬಡಕತನದಲ್ಲಿ ಯಾವ ಸಮಗ್ರವಾದಂತಹ ಭಾವನೆಗಳು ಸಾಧ್ಯವಿಲ್ಲ. ನಮಗೆ ಬೌದ್ಧಿಕ ಸಾಮರ್ಥ್ಯವೂ ಸಾಧ್ಯವಿಲ್ಲ. ವ್ಯಕ್ತಿತ್ವನೇ ನಮ್ದು ಸಮಗ್ರವಾದದ್ದಲ್ಲ. ಈ ಬಗೆಯ ಇದರಲ್ಲಿ ನಮಗೆ ಏನಾಗಿದೆ ಅಂತ ಹೇಳಿದ್ರೆ, ಒಟ್ಟಿಗೆ ಬದುಕಿದ್ರು ನಾವು ಸಮುದಾಯವಾಗಿ ಬದುಕ್ತಾ ಇಲ್ಲ, ಒಂಟಿಗಳಾಗಿ ಬದುಕ್ತಾ ಇದೀವಿ. ಎಲ್ಲರನ್ನೂ ದ್ವೇಷಿಸ್ತೀವಿ, ನಮ್ಮನ್ನು ನಾವು ಕೂಡ ದ್ವೇಷಿಸ್ಕೊಂತೀವಿ. ನಮ್ಮನ್ನು ನಾವು ಪ್ರೀತಿಸಕ್ಕೂ ನಮಗ್ ಗೊತ್ತಿಲ್ಲ. ಈ ಸ್ಥಿತಿಯಿಂದ ನಾವು ನಮ್ಮ ಸಂವೇದನೆಗಳನ್ನ, ನಿಜದ ಸಂವೇದನೆಗಳನ್ನ ಗುರ್ತಿಸ್ಕೊಳ್ಳೋದು ಹೇಗೆ? ನಮ್ಮ ಭಾವನೆಗಳನ್ನು ಗುರ್ತಿಸ್ಕೊಳ್ಬೇಕು, ಅದಕ್ಕೆ ತಕ್ಕ ಹಾಗೆ ನಾವು ಸ್ಪಂದಿಸ್ಬೇಕು, ಅಗತ್ಯಕ್ಕೆ ತಕ್ಕ ಹಾಗೆ ಪ್ರತಿಕ್ರಿಯಿಸ್ಬೇಕು. ಇದ್ಯಾವುದೂ ನಮಗ್ ಸಾಧ್ಯ ಆಗ್ತಿಲ್ಲ. ಪ್ರತಿಯೊಂದನ್ನು ನಾವು ಯಾವುದೋ ನಿರ್ದೇಶನದಲ್ಲಿ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಸ್ವಂತ ವ್ಯಕ್ತಿತ್ವವನ್ನ, ಅಧಿಕೃತ ಸ್ವವನ್ನ
ಗಳಿಸೋದು ಹೇಗೆ? ಇದು ನಮ್ಮ ಈಗಿನ ಪ್ರಶ್ನೆ ಆಗ್ತದೆ. ಅಂದ್ರೆ ಯಾವುದನ್ನು ಕಳ್ಕೊಂಡ್ವೋ, ಎಲ್ಲಿ ಕಳ್ಕೊಂಡ್ವೋ ಅಲ್ಲಿ ಹುಡುಕ್ಬೇಕು. ಅಂದ್ರೆ ನಾವೀಗ ಸ್ವ ಅರಿವು ಕಳ್ಕೊಂಡಿದ್ದೀವಿ, ಸ್ವಪ್ರೀತಿಯನ್ನ ಕಳ್ಕೊಂಡಿದ್ದೀವಿ, ನಮ್ಮ ವ್ಯಕ್ತಿತ್ವವನ್ನ ವಿಸ್ಮೃತಿಗೆ ಸರಿಸಿದೀವಿ, ಭ್ರಾಮಕ ಸ್ಥಿತಿಯಲ್ಲಿದ್ದೀವಿ. ಇದರಿಂದ ಹೊರಗೆ ಬರ್ಬೇಕಾದ್ರೆ ಒಂಥರ ಎಂತ ಗಾದೆ ಅಂದ್ರೆ, ಈ ಗಾದೆ ಹೇಳ್ಬಾರ್ದು ನಾನಿಲ್ಲಿ. ಮದ್ವೆ ಆಗದೆ ಹುಚ್ಚು ಬಿಡದೆ ಮದ್ವೆ ಆಗ್ದು ಅಂತ ಅರ್ಲ ಅಂತ ಹುಚ್ಚಗಾದೆ ಅದು. ಇರ್ಲಿ, ಆ ಗಾದೆ ಬೇಡ. ಅಂದ್ರೆ ಏನು ಅಂತಂದ್ರೆ ಅದಾಗದೆ ಇದಾಗದೆ ಅದಾಗ್ದು ಅನ್ನೋ ಅರ್ಥದಲ್ಲಿ ಸ್ವಪ್ರೀತಿ ಸ್ವ ಅರಿವು ಇಲ್ಲದೆ ಸಮುದಾಯ ಪ್ರಜ್ಞೆ ಸಾಧ್ಯ ಇಲ್ಲ. ಸಮುದಾಯ ಪ್ರಜ್ಞೆ ಇಲ್ಲದೆ ಸ್ವಪ್ರೀತಿ ಸ್ವ ಅರಿವು ಸಾಧ್ಯ ಇಲ್ಲ. ಈ ಸಂಕಷ್ಟವನ್ನ ಹೇಗೆ ಬಗೆಹರಿಸಿಕೊಳ್ಳೋದು? ಸ್ವ ಅರಿವು ಸ್ವಪ್ರೀತಿ ಅಂತನ್ನ ಗಳಿಸ್ಕೊಳ್ಳೋದಕ್ಕೆ ಮುಖ್ಯ ದಾರಿಗಳು ಇದಾವೆ. ಅದನ್ನ ಸ್ತ್ರೀವಾದಿಗಳು ಯಾವ ರೀತಿ ವರ್ಣಿಸ್ತಾರೆ ಅಂತಂದ್ರೆ, ಪಿತೃಪ್ರಧಾನತೆ ನಮಗೆ ಒಂದು ಲೋಕಗ್ರಹಿಕೆ, ಲೋಕ ಅಂದ್ರೆ ಹೀಗಿದೆ ಅಂತ ನಮ್ಗೊಂದು ಪಿಕ್ಚರ್ ತೋರಿಸ್ತಾ ಇದೆ, ಒಂದು ಸಿನಿಮಾ ತೋರಿಸ್ತಾ ಇದೆ. ನಾವು ಹೌದೌದು ಲೋಕ ಇರೋದೇ ಹೀಗೆ, ಲೋಕ ಇರೋದೇ ಹಾಗೆ ಅಂತಿದ್ವಿ. ನಾವು ಸ್ಕ್ರೀನ್ ಮೇಲೆ ಇರೋದು ಬಿಟ್ಟು ನಿಜವಾದ ಲೋಕವನ್ನು ನೋಡ್ತಾ ಇಲ್ಲ ನಾವು. ನಮ್ಮ ಲೋಕಗ್ರಹಿಕೆ ಅನ್ನೋದು ಇವಾಗ ಭ್ರಾಮಕವಾದಂತಹ ಗ್ರಹಿಕೆ. ನಮ್ಮ ಲೋಕವನ್ನ ಗ್ರಹಿಸೋದು ಅಂದ್ರೆ ಏನು? ನಿಜದ ಲೋಕಗ್ರಹಿಕೆ ಅಂದ್ರೆ ಏನು? ನಿಜದ ಲೋಕಗ್ರಹಿಕೆ ಅನ್ನೋದಕ್ಕೆ ಒಂದು ಪ್ರಯೋಗವನ್ನ ಹೇಳ್ತಾರೆ ಸ್ತ್ರೀವಾದಿಗಳು. ಅದೇನಪ್ಪಾ ಅಂತಂದ್ರೆ ಸ್ಟ್ಯಾಂಡ್ ಪಾಯಿಂಟ್ ವ್ಯೂ ಅಂತ. ಅಂದ್ರೆ ನೀನು ನಿಂತ ನಿಲುವನ್ನ ದಿಟ್ಟಿಸಿ ನೋಡು. ಹಾಗಂದ್ರೆ ಏನು ಅಂತಂದ್ರೆ, ನೀನು ಏನು ಬದುಕುತ್ತಿದೆಯೋ, ನಿನಗೆ ಏನು ಅನುಭವಗಳಾಗ್ತಿದೆಯೋ, ಹೊರಗೆ ಅನ್ನಿಸ್ತಿದೆಯಲ್ಲ, ಒಳಗೆ ಏನು ಅನುಭವಗಳಾಗ್ತಾ ಇದೆಯೋ ಆ ಅನುಭವಗಳನ್ನ ಮತ್ತೆ ಮತ್ತೆ ಮೆಲುಕು ಹಾಕೋದಿಕ್ಕೆ ಶುರು ಮಾಡು. ಉದಾಹರಣೆಗೆ ನಿಮ್ಗೆ ಒಬ್ಬ ಹೆಂಡತಿಗೆ ಗಂಡ ಜೋರ್ ಮಾಡಿದಾಗ, ಮಕ್ಕಳು ಜೋರ್ ಮಾಡಿದಾಗ ಅವಳು ಎರಡು ರೀತಿ ಸಹಿಸ್ಕೊಳ್ತಾಳೆ. ಯಾಕೆ? ಇನ್ ಗಂಡ ಅಲ್ವಾ ಅಂತ, ಮಕ್ಕಳಲ್ವಾ ಅಂತ. ಆದ್ರೆ ಅವಳು ಯಾಕೆ ಆ ಭಾವದಲ್ಲಿ ಅದನ್ನ ಸಹಿಸ್ಕೋಬೇಕು ಅಂತ? ಗಂಡ ಅಲ್ವಾ ಸಹಿಸ್ಕೋಬೇಕು, ಮಕ್ಕಳಲ್ವಾ ಸಹಿಸ್ಕೋಬೇಕು. ಅವಳು ಹಾಗೆ ಯೋಚನೆ ಮಾಡೋ ಬದಲು, ನನ್ನ ಈ ವರ್ತನೆಯನ್ನ, ಈ ಭಾವನೆ ಎಲ್ಲ ನನ್ ಗಂಡ ಹೇಗ್ ಗ್ರಹಿಸ್ದ, ನನ್ ಮಕ್ಳು ಹೇಗ್ ಗ್ರಹಿಸಿದ್ರ, ಉಲ್ಟಾ ರೀತಿಯಲ್ಲಿ ಇನ್ನೊಂದ್ಸತಿ ಯೋಚನೆ ಮಾಡ್ಲಿ. ಅಂದ್ರೆ ಅರ್ಥ ಆಗ್ತದೆ ಅವಾಗ. ಏನು ಅಂತಂದ್ರೆ, ನನ್ನ ಸ್ಪಂದನೆ ಅನ್ನೋದು ನನ್ನದಾಗಿಲ್ಲದೆ ನಾನು ಯಾರದೋ ಸ್ಪಂದನೆಗೆ ಹೊಂದಿಸ್ಕೊಂಡು ಸ್ಪಂದಿಸ್ತಾ ಇದ್ದೀನಿ ಅಂತ. ಗಂಡನ ಜೊತೆ ಹೀಗ್ ಸ್ಪಂದಿಸಕ್ ಆಗಲ್ಲ, ಮಕ್ಕಳ ಜೊತೆ ಹೀಗ್ ಸ್ಪಂದಿಸಕ್ ಆಗಲ್ಲ, ಎದುರುಗಿರೋ ಮಾಸ್ಟರ್ ಜೊತೆ ಹೀಗ್ ಸ್ಪಂದಿಸಕ್ ಆಗಲ್ಲ, ಎದುರುಗಡ ಇಂಥವ್ರ ಜೊತೆ ಹೀಗ್ ಸ್ಪಂದಿಸಕ್ ಆಗಲ್ಲ. that's how I feel my feelings. ನನ್ನ ಭಾವನೆಗಳನ್ನ ನಾನು ಟಚ್ ಮಾಡ್ತಿರೋದು ಹೇಗೆ ಅಂತಂದ್ರೆ, ಎದುರುಗಡೆ ಇರೋರಿಗೆ ಹೊಂದಾಣಿಕೆ ಮಾಡಿಕೊಂಡು, ಅದ್ರ ಬದಲು ನಿನ್ನ ಒಳಗಡೆ ಏನು ಉಕ್ಕುತ್ತಾ ಇದೆ ಅದನ್ನ ಗ್ರಹಿಸುವ ಜಾಗೃತಿ ಬೇಕು ನಿನಗೆ. ಆ ಸ್ಟ್ಯಾಂಡ್ ಪಾಯಿಂಟ್ ವ್ಯೂ ಅನ್ನೋದು ಏನಪ್ಪಾ ಅಂತಂದ್ರೆ, ನಿನ್ನ ಬದುಕನ್ನ ಕೇಂದ್ರವಾಗಿಟ್ಕೊಂಡು ನಿನ್ನ ಅನುಭವಗಳನ್ನ ಚಿಂತಿಸಿ ನೋಡು. ನಿನ್ನ ಬದುಕು ಕೇಂದ್ರವಾಗಿರ್ಬೇಕು, ಯಾರ್ದೋ ಬದುಕಲ್ಲ, ನಿನ್ನ ಬದುಕು ಕೇಂದ್ರವಾಗಿರ್ಬೇಕು. ಹಾಗೆ ಚಿಂತಿಸಿ ನೋಡಿದಾಗ ಈ ಲೋಕಗ್ರಹಿಕೆ, ಈ ಬಗೆಯ ಸ್ಟ್ಯಾಂಡ್ ಪಾಯಿಂಟ್ ವ್ಯೂ ನಿನಗೆ ನಿನ್ನದೇ ಆದ ಲೋಕಗ್ರಹಿಕೆಯನ್ನು ಕೊಡುತ್ತೆ. ಯಾರದೋ ಆದೇಶದ ಲೋಕಗ್ರಹಿಕೆ ಆಗಿರೋದಿಲ್ಲ ಇದು. ಒಮ್ಮೆ ಈ ಸ್ವಂತದ ಲೋಕಗ್ರಹಿಕೆ ಸಾಧ್ಯವಾಯ್ತು ಅಂದ್ರೆ
ನಿಮಗೆ ನಿಮ್ಮ ಬಗ್ಗೆ ಯೋಚನೆ ಮಾಡಕ್ಕೆ ಗೊತ್ತಾಗತ್ತೆ. ನಿಮ್ಮ ಒಳ್ಳೇದು ನಿಮ್ ಕೆಟ್ಟದ್ ಯಾವುದು ಅಂತ ಗೊತ್ತಾಗತ್ತೆ. ಹಾಗಂತ ಎದುರುಗಿಡ ಇರೋರ ಬಗ್ಗೆ ಕಾಳಜಿ ಇಲ್ಲ, ಕೇರ್ ಇಲ್ಲ ಅಂತಲ್ಲ. ನಿಮ್ಮನ್ನ ಶೋಷಣೆ ಮಾಡೋದಿಕ್ಕೆ ಅವಕಾಶ ಕೊಡದೇ ಇರುವಂತ ಸ್ಥಿರತೆ ನನ್ನ ಅಸ್ತಿತ್ವಕ್ಕೆ ಸಾಧ್ಯ ಆಗ್ತದೆ. ಈ ಸ್ಥಿರತೆಯನ್ನ ಗಳಿಸ್ಕೊಳ್ಳೋದೇನೆ ನನ್ನ ಅಸ್ತಿತ್ವ ಶೋಧದ ಮೊದಲ ಹೆಜ್ಜೆ. ನಾನು ಯಾರು ಅಂತ ಗುರುತಿಸ್ಕೊಳ್ಬೇಕು. ನನ್ನ ಬಗೆಗೆ ಅರಿವು ಬೇಕು. ನನಗೆ ನನ್ನ ಬಗ್ಗೆ ನನಗೆ ಪ್ರೀತಿ ಬೇಕು. ಅಗೇನ್ ಪಿತೃಪ್ರಧಾನ ಚಿಂತನೆಗಳ ಜೊತೆ ನಾವು ಸ್ತ್ರೀವಾದಿ ಪರಿಭಾಷೆಗಳನ್ನ ಕನ್ಫ್ಯೂಸಿಂಗ್ ಆಗಿ ಹೇಗೆ ಬಳಸ್ತೀವಿ ಅನ್ನೋದಕ್ಕೆ ಈ ಸ್ವಪ್ರೀತಿ ಅಂತ ಅನ್ನೋ ಮಾತನ್ನ ಪಿತೃಪ್ರಧಾನ ಚಿಂತನೆಯು ಹೇಳ್ತದೆ. ಆದ್ರೆ ಪಿತೃಪ್ರಧಾನ ಚಿಂತನೆ ಹೇಳುವ ಸ್ವಪ್ರೀತಿ ಸ್ವಮೋಹ. ಅದು ಸ್ವಮೋಹಕ್ಕೂ ಸ್ವಪ್ರೀತಿಗೂ ವ್ಯತ್ಯಾಸ ಏನು ಅಂತಂದ್ರೆ, ಸ್ವಪ್ರೀತಿ ಅನ್ನೋದು ನನಗೆ ನಾನು ಹೇಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಯೋಚನೆ ಮಾಡುವ ವಿಧಾನ. ಸ್ವಮೋಹ ಅನ್ನೋದು ಇನ್ನೊಬ್ಬರ ಕಣ್ಣಿಗೆ ನಾನು ಹೇಗೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನುವಂತಹ ಒಂದು ಧ್ಯಾನ. ಬೇಕಾದಷ್ಟು ಸತಿ ಈ ಉದಾಹರಣೆಯನ್ನು ಕೊಡ್ತೇನೆ ನಾನು. ಒಬ್ಬ ಹೆಂಗಸು ಕನ್ನಡಿ ಮುಂದೆ ಯಾಕೆ ನಿಂತ್ಕೊಂತಾಳೆ, ನಿಂತ್ಕೊಂಡು ಏನ್ ಮಾಡ್ತಾಳೆ ಅಂತ ನಾವು ಸಾಧಾರಣವಾಗಂತೀವಿ. ಅವಳ ಅಲಂಕಾರ, ಮುಖ ಚೆನ್ನಾಗಿರೋದು, ವೇಷಭೂಷಣ ಚೆನ್ನಾಗಿರೋದು, ಮುಖ ಭಾವ ಚೆನ್ನಾಗಿರೋದು ಇತ್ಯಾದಿಗಳು ನೋಡ್ಕೊಳ್ತಿದ್ದಾಳೆ ಅಂತ. ಆಕ್ಚುಲ್ ಆಗಿ ಅವಳು ನೋಡ್ಕೊಳ್ತಿಲ್ಲ. ಅವಳ ಹಿಂದೆ ಅವಳ ಕಲ್ಪನೆಯ ಗಂಡು ಕಣ್ಣುಗಳು ಅಥವಾ ಹೊರಲೋಕದ ಕಣ್ಣುಗಳು ಇದ್ದಾವೆ. ಆ ಕಣ್ಣುಗಳಿಗೆ ಈ ಫಿಗರ್ ಹೇಗ್ ಕಾಣ್ತದೆ ಅಂತ ಕನ್ನಡಿಯ ಫಿಗರ್ ಅನ್ನ ನೋಡ್ತಾ ಇದ್ದಾಳು. ಆ ಕಣ್ಣುಗಳಿಗೆ ಹೊಂದಿಕೆ ಆಗುವ ಹಾಗೆ ಈ ಫಿಗರ್ ಅನ್ನ ಅಡ್ಜಸ್ಟ್ ಮಾಡ್ತಾ ಇದ್ದಾಳೆ. ಅಂದ್ರೆ ಸಮೂಹಕ್ಕೂ ಸ್ವಪ್ರೀತಿಗೂ ಇರುವ ಈ ವ್ಯತ್ಯಾಸ ನಮಗೆ ಬಹಳ ಸೂಕ್ಷ್ಮಗಳಲ್ಲಿ ಗೊತ್ತಾಗ್ಬೇಕು. ಸ್ವಪ್ರೀತಿ ಅಂತ ಅನ್ನೋದು ನನ್ನನ್ನ ಯಾವುದೇ ಶೋಷಣೆಗೆ ಒಳಗು ಮಾಡ್ಕೊಳ್ಳಕ್ಕೆ ಅವಕಾಶ ಕೊಡಲ್ಲ. ಯಾರೇ ಶೋಷಣೆ ಮಾಡೋದಿಕ್ಕೆ ಅವಕಾಶವನ್ನ ಈಯದಂತಹ ಒಂದು ವ್ಯಕ್ತಿತ್ವ ನಾನು. ಸ್ವಪ್ರೀತಿ ಅಂತ ಅನ್ನೋದು ಸ್ವ ಅರಿವು ಇದೆ, ನನಗೆ ಸ್ವಪ್ರೀತಿ ಇದೆ. ಆದ್ರಿಂದ ಯಾರ ಜೊತೆ ಹೇಗೆ ವರ್ತಿಸಬೇಕು, ಇನ್ನೊಬ್ಬರನ್ನ ಪ್ರೀತಿಸೋದು ಅಂದ್ರೆ ಏನು, ನನ್ನನ್ನ ಪ್ರೀತಿಸ್ಕೊಳ್ಳೋದು ಅಂದ್ರೇನು, ಎರಡೂ ವ್ಯತ್ಯಾಸ ಬಹಳ ಚೆನ್ನಾಗಿ ಗೊತ್ತಿದೆ. ಸ್ವಪ್ರೀತಿ ಇರೋರು ಎಲ್ಲರನ್ನೂ ಪ್ರೀತಿಸ್ತಾರೆ. ಆದ್ರಿಂದ ಈ ಸ್ವಪ್ರೀತಿ ಅನ್ನೋದು ಏನಾಗ್ತದೆ ಅಂತಂದ್ರೆ, ವ್ಯಕ್ತಿ ಪ್ರಜ್ಞೆಯಿಂದ ನಾವು ಸಮಷ್ಟಿ ಪ್ರಜ್ಞೆಗೆ, ಸಮುದಾಯ ಪ್ರಜ್ಞೆಗೆ ಚಲಿಸೋದಕ್ಕೆ ನಮಗೆ ಅವಕಾಶಗಳನ್ನ ಕೊಡ್ತದೆ, ನಮ್ಮನ್ನ ಹಾಗೆ ಬೆಳೆಸ್ತದೆ. ಇದು ಸ್ವಪ್ರೀತಿಗೂ ಸಮೂಹಕ್ಕೂ ಇರೋದು. ಪಿತೃಪ್ರಧಾನತೆ ಹೇಳುವ ಸಮೂಹ ಇದೆಯಲ್ಲ, ಇದು ಈ ಸಮೂಹ ಅನ್ನೋದು ದ್ವೇಷ ಭಾವದ ಮೂಲದ್ದು. ಯಾಕೆ ಅಂತ ಹೇಳಿದ್ರೆ, ಇನ್ನೊಬ್ಬರ ಜೊತೆ ನಾನು ಹೋಲಿಸ್ಕೊಳ್ತೀನಿ ಅಂದಿದ ತಕ್ಷಣನೇ, ಕಾಂಪಿಟೇಷನ್ಗೆ ಇಳಿದಿದ್ದೀನಿ ಅಂದಿದ ತಕ್ಷಣನೇ ನನ್ನ ವ್ಯಕ್ತಿತ್ವಕ್ಕಿಂತ ನನಗೆ ಇಂಪಾರ್ಟೆಂಟ್ ಆಗೋದು ಇನ್ನೊಬ್ಬರನ್ನ ಹನನ ಮಾಡುವಂತಹ, ಇನ್ನೊಬ್ಬರನ್ನ ಕೀಳುಗೈಯುವಂತಹ ಒಂದು ವಿಚಾರ. ಅದು ಮುಖ್ಯವಾಗ್ತದೆ. ಸಮೂಹ ಅನ್ನೋದು ದ್ವೇಷಕ್ಕೆ ಕಾರಣ ಆಗ್ತದೆ. ಪಿತೃಪ್ರಧಾನತೆ ಹೇಳುವ ಸಮೂಹ ಅನ್ನೋದು ಸ್ತ್ರೀ ದ್ವೇಷದ ಮೂಲ ಕಲ್ಪನೆ. ಸ್ತ್ರೀ ದ್ವೇಷ ಅನ್ನೋ ಮಾತು ಕೂಡ ಸ್ತ್ರೀವಾದಿ ಚರ್ಚೆಗಳಲ್ಲಿ ಬಹು ಬಳಕೆ ಆಗುವಂತಹ ಒಂದು ಪರಿಭಾಷೆ. ಈ ಸ್ತ್ರೀ ದ್ವೇಷ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಡಿಕ್ಷನರಿ ಮೀನಿಂಗ್ ಅಲ್ಲಿ ಸ್ತ್ರೀ ದ್ವೇಷ ಅಂದ್ರೆ ಏನಪ್ಪಾ ಅಂತಂದ್ರೆ, ಹೆಣ್ಣನ್ ಕಂಡ್ರೆ ದ್ವೇಷ ಅಂತ. ನಾವೇನಂತೀವಿ, ಸ್ತ್ರೀ ದ್ವೇಷ ಅಂತಂದ್ರೆ ಪುರುಷರಿಗೆಲ್ಲ ಸ್ತ್ರೀ ದ್ವೇಷ ಇರುತ್ತೆ ಅಂದ್ಬಿಡ್ತೀವಿ. ಸ್ತ್ರೀ ದ್ವೇಷ ಅನ್ನೋದು ಇಷ್ಟು ಸಿಂಪಲ್ ಆದಂತಹ ಪರಿಭಾಷೆ ಅಲ್ಲ.
ಸ್ತ್ರೀ ದ್ವೇಷ ಅಂತಂದ್ರೆ ಪಿತೃಪ್ರಧಾನತೆಯ ಮೂಲ ಆಶಯ ಇದೆಯಲ್ಲ, ಅಧಿಕಾರ ಮತ್ತು ಅಧೀನತೆ, ಇದರ ಒಂದು ಮಿನಿ ರೂಪ ಇದು. ಸ್ತ್ರೀ ದ್ವೇಷ ಅಂದ್ರೆ ಏನಪ್ಪಾ ಅಂತಂದ್ರೆ, ಅಧಿಕಾರದಲ್ಲಿ ಇರೋರು ಅಂದ್ರೆ ಇವಾಗ ಪುರುಷಾಧಿಕಾರ ಇದ್ರೆ ಹೆಣ್ಣನ್ನ ಹೀನಾಯವಾಗಿ ಕಾಣ್ತದೆ ಅಲ್ವಾ? ಹಾಗೆ ಇರುವವರು ತೋರಿಸುವ ದ್ವೇಷ ಅಂದ್ರೆ ಹೆಣ್ಣು ಮತ್ತು ಹೆಣ್ಣಿಗೆ ಸಮೀಕರಿಸಬಹುದಾದಂತಹ ಯಾವುದೇ ಸಂಗತಿಗಳ ಬಗ್ಗೆ ತೋರುವ ಒಂದು ಕೀಳಾದಂತ ಒಂದು ಸ್ಪಂದನೆ. ಈ ಕೀಳ ಸ್ಪಂದನೆ ಹೇಗೆ ವ್ಯಕ್ತವಾಗಬಹುದು ಅನ್ನೋದಕ್ಕೆ, ಇದು ಅಧಿಕಾರಾಧೀನತೆಯ ಸಮೀಕರಣನೇ ಇದರಲ್ಲಿರೋದು ಅನ್ನೋದಕ್ಕೆ ಮುಖ್ಯ ಸಾಕ್ಷಿ ಅಂದ್ರೆ ಹೆಂಗಸರು ಹೆಂಗಸರನ್ನ ದ್ವೇಷಿಸ್ತಾರೆ. ಅಂದ್ರೆ ಹೆಣ್ಣಿಗೆ ಹೆಣ್ಣಿನ ಬಗ್ಗೆ ದ್ವೇಷ, ಈ ಸ್ತ್ರೀ ದ್ವೇಷ, ಇದನ್ನ ಹೇಗೆ ವರ್ಣಿಸ್ಕೊಳ್ಳೋದು ಅಂದ್ರೆ, ಹೆಣ್ಣು ಯಾವ ಸುಪೀರಿಯರ್ ಲೆವೆಲ್ ಅಲ್ಲಿರುವ ಹೆಣ್ಣು ಇನ್ಫೀರಿಯರ್ ಲೆವೆಲ್ ಅಲ್ಲಿರುವ ಎಲ್ಲವನ್ನೂ ಕೂಡ ಅವಳು ಹೆಣ್ಣು ಅಂತ ಭಾವಿಸಿ ದ್ವೇಷಿಸ್ತಾರೆ. ಅದಕ್ಕೆ ನೋಡಿ, ಮೇಲ್ ಜಾತಿ ವರ್ಗಗಳ ಹೆಂಗಸರು ಕೆಳ ಜಾತಿ ವರ್ಗಗಳ ಪುರುಷರ ಮೇಲೆ ಕೂಡ ಈ ದ್ವೇಷ, ಕೋಪ, ಅಸಹನೆಯನ್ನ ತೋರಿಸಬಹುದಾಗಿದೆ. ಇದು ಸ್ತ್ರೀ ದ್ವೇಷದ ಒಂದು ಸ್ವರೂಪ. ಇದು ತನಗೆ ಅಧೀನವಾದದನ್ನ ನೋಡುವ ಎರಡು ಬಗೆಗಳಿದೆ. ಒಂದು, ತಾನು ಹೇಳಿದ ಮಾತು ಕೇಳಿಕೊಂಡು ತನ್ನ ಅನುಭೋಗಕ್ಕೆ ಒದಗಿ ಬಂದು ವಿಧೇಯತೆಯಿಂದ ವಿನಯದಿಂದ ಇರುವ ಅಧೀನತೆ ಒಂದು. ಇದನ್ನ ಡಾರ್ಲಿಂಗು, ಬೇಬಿ, ಹನಿ ಅಂತಾನೆ ಸಂಬೋಧಿಸುವುದು. ಇದನ್ನ ನೋಡಿ, ಇವಾಗ ಒಂದು ಕಾರ್, ಮುದ್ದಾದಂತ ಒಂದು ನಾಯಿ, ಬಂಗಲೆ ಅಥವಾ ಇನ್ನೇನೋ ಒಂದು ಖುಷಿಯಾದಂತ ಒಂದು ಸಂಗತಿ ನಡೆದ್ರೆ ಅದು ಡಾರ್ಲಿಂಗ್ಗಳಾಗ್ತದೆ. ಅಂದ್ರೆ ಒಬ್ಬ ಹೆಣ್ಣನ್ನ ಸೇವೆಗೆ ಸಿದ್ಧವಾಗಿರುವ ಹೆಣ್ಣು ಅನ್ನೋ ಅರ್ಥದಲ್ಲಿ ಪ್ರೀತಿಸುವ ವಿಧಾನ. ಅದು ಪ್ರೀತಿ ಅಲ್ಲ, ಆಕ್ಚುಲ್ ಆಗಿ ಸಮೂಹದ ಒಂದು ಅಭಿವ್ಯಕ್ತಿ. ಅಂದ್ರೆ ನನಗೆ ಬೇಕಾಗಿದ್ದನ್ನ ಮಾಡ್ತಾ ಇರುವ ಕೀಳು ದರ್ಜೆಯವರು ಅನ್ನೋ ಅರ್ಥದಲ್ಲಿ. ಈಗ ಸ್ವಲ್ಪ ಎದುರು ಬಿದ್ರೆ, ಅನುಭೋಗಕ್ಕೆ ದಕ್ಕೋದಿಲ್ಲ ಅನ್ನೋದಾದ್ರೆ, ಎಟುಕ್ಸೋದಿಲ್ಲ ಅನ್ನೋದಾದ್ರೆ, ಅವುಗಳನ್ನೆಲ್ಲ ಇಂಗ್ಲಿಷ್ನಲ್ಲಿ ಫಕ್ಕು, ಶಿಟ್ಟು ಅಂತೆಲ್ಲ ಮಾತುಗಳಲ್ಲಿ ವಿವರಿಸ್ತಾರೆ. ಕನ್ನಡದ ಎಲ್ಲ ಬೈಗಳನ್ನು ನೋಡಿ, ಎಲ್ಲ ಬೈಗಳನ್ನು ಹೆಂಗಸಗೆ ಸಂಬಂಧಿಸಿದ ಬೈಗಳಾಗ್ತವೆ. ಗಂಡಸರನ್ನ ಬೈತಿದ್ರು ಸರಿ, ಪ್ರಾಣಿಗಳ ನಾಯಿನ ಬೈತಿದ್ರು ಸರಿ, ಹೆಂಗಸಿಗೆ ಸಂಬಂಧಿಸಿರ್ತದೆ. ಯಾಕೆ? ಇದು ಸ್ತ್ರೀ ದ್ವೇಷದ ಸ್ವರೂಪ. ಸ್ತ್ರೀ ದ್ವೇಷ ಅಂದ್ರೆ ಇದು ಹಾಗಾದ್ರೆ ಸ್ವಪ್ರೀತಿ, ಸ್ವ ಅರಿವು ದಕ್ಕಬೇಕಾದ್ರೆ ನಾವು ಮಾಡ್ಬೇಕಾಗಿರೋದೇನೆ ಅಂತಂದ್ರೆ, ಮೊದಲು ಈ ಸ್ತ್ರೀ ದ್ವೇಷದ ಈ ರೂಟನ್ನ, ಈ ಮೂಲವನ್ನ ನೋಡಿ ಆ ದ್ವೇಷವನ್ನ ನಾವು ಕೈ ಬಿಡ್ಬೇಕು. ಕೈ ಬಿಡೋದಂದ್ರೆ ಒಂಟಿಯಾಗಿ ನಿಂತಾಗ ಕೈ ಬಿಡಕ್ಕಾಗಲ್ಲ. ಸ್ವರಿವು, ಸ್ವಪ್ರೀತಿ ಬಂದಾಗ ನಾವು ಸಮುದಾಯ ಪ್ರಜ್ಞೆಗೆ ವಿಸ್ತರಿಸ್ತೀವಲ್ಲ, ಈ ಸಮುದಾಯ ಪ್ರಜ್ಞೆನೆ ನಮ್ಮಲ್ಲಿರುವ ದ್ವೇಷವನ್ನ ನಾಶಪಡಿಸ್ತದೆ. ಯಾಕೆ ಅಂತ ಹೇಳಿದ್ರೆ, ಸಮುದಾಯ ಪ್ರಜ್ಞೆಗೆ ವಿಸ್ತರಿಸಿದಾಗ ನಾವು ಒಂದೇ ರೀತಿಯ ಭಾವನೆಗಳಿಗೆ, ಪ್ರತಿಕ್ರಿಯೆಗಳಿಗೆ, ಮತ್ತೊಂದಕ್ಕೆ ಎಕ್ಸ್ಪೋಸ್ ಆಗ್ತಾ ಇರಲ್ಲ. ಅದ್ರ ಬದಲಿಗೆ ಹಲವು ಬಗೆಯ ಭಾವನೆಗಳಿಗೆ, ಕ್ರಿಯೆಗಳಿಗೆ, ಸಂದರ್ಭಗಳಿಗೆ ನಾವು ಎಕ್ಸ್ಪೋಸ್ ಆಗ್ತಾ ಹೋಗ್ತೀವಿ. ಹೀಗೆ ಏಕತಾನತೆ ಇಲ್ಲದ ಬದುಕಿನ ಸಂದರ್ಭಗಳಿಗೆ ಪ್ರತಿಕ್ರಿಯಿಸ್ತಾ ನಮಗೆ ಆ ಸ್ಪಂದನೆ ಅನ್ನೋದು
ನಿಜದ ಸ್ಪಂದನೆ ಅನ್ನೋದು, ನಿಜದ ಸಂವೇದನೆ ಅನ್ನೋದು ನಮ್ಮ ಒಳಗಡೆ ಕೂಡ್ಕೊಳ್ತದೆ. ನಮಗೆ ದ್ವೇಷ ಮಾಡಬೇಕು ಅಂತ ಅನ್ಸೋದಿಲ್ಲ. ಯಾಕೆ ಅಂತಂದ್ರೆ ಈ ಜಾಗೃತ ಸ್ಥಿತಿ ನಮ್ಗೆ ಏನ್ ಮಾಡ್ತದೆ ಅಂತಂದ್ರೆ ನಮ್ಮ ಅಧಿಕೃತ ಸ್ವವನ್ನ ನಮಗೆ ಮರುಗಳಿಕೆ ಮಾಡಿಕೊಡ್ತದೆ. ನಾವು ಯಾವ ಭ್ರಾಮಕ ಸ್ವ, ಅನಧಿಕೃತ ಸ್ವದೊಂದಿಗೆ ಬದುಕ್ತಾ ಇದ್ದೀವೋ ಈ ಬದುಕಿನಿಂದ ನಮಗೆ ಬಿಡುಗಡೆ ಸಿಗ್ತದೆ. ಅಧಿಕೃತ ಸ್ವದೊಂದಿಗೆ ನಾವು ಬದುಕನ್ನ ಎದುರಿಸೋದಕ್ಕೆ ರೆಡಿ ಆಗ್ತೀವಿ. ಇದು ಬಹಳ ಮುಖ್ಯವಾದದ್ದು ನಮ್ಗೆ. ಯಾಕಂತ ಹೇಳಿದ್ರೆ ಈಗ ನಾವು ಸಂವೇದನೆ, ಸ್ತ್ರೀ ಸಂವೇದನೆ, ಪುರುಷ ಸಂವೇದನೆ, ಜಾತಿ ಸಂವೇದನೆ, ವರ್ಗ ಸಂವೇದನೆ, ಗ್ರಾಮೀಣ ಸಂವೇದನೆ, ಈ ತರ ಎಲ್ಲ ವಿಭಜಿಸಿ ನೋಡ್ಬೇಕಾ? ಸಂವೇದನೆಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಹೀಗೆ ಡಿಫ್ರೆಂಟ್ ಆಗಿರ್ತದ, ವಿಭಜಿತವಾಗಿ ಇರ್ತದ. ಗಂಡಸರಿಗೆಲ್ಲ ಒಂಥರ, ಹೆಂಗಸರಿಗೆಲ್ಲ ಒಂಥರ. ಹಾಗೆ ಇರೋದಿಲ್ಲ. ಯಾಕೆಂತಂದ್ರೆ ಸಂವೇದನೆ ಅನ್ನೋದನ್ನ ನೀವು ಎಕ್ಸ್ಪ್ಲೈನ್ ಮಾಡ್ಕೊಂಡ್ರೆ ಏನಪ್ಪಾ ಅಂತಂದ್ರೆ ಬದುಕಿನ ಸಂದರ್ಭಗಳಿಗೆ ನಮ್ಮೊಳಗೆ ಹುಟ್ಟುವ ಭಾವನೆಗಳು, ಸಂವೇದನೆಗಳು ಮತ್ತು ಅವುಗಳಿಗೆ ನಾವು ಸ್ಪಂದಿಸುವ ವಿಧಾನ ಬೌದ್ಧಿಕವಾಗಿ ಇರ್ಬೋದು ಅಥವಾ ಕ್ರಿಯಾಶೀಲವಾಗಿ ಬೇರೆ ರೀತಿಯಲ್ಲಿ ಇರ್ಬೋದು. ನಾವು ನಮ್ಮ ವರ್ತನೆಗಳನ್ನ, ಪ್ರತಿಕ್ರಿಯೆಗಳನ್ನ ತೋರಿಸ್ತೀವಿ. ಇದು ಮಾನವರಿಗೆ ಅಷ್ಟೇ ಅಲ್ಲ, ಜೀವಿ ವರ್ಗಕ್ಕೆ ಸಹಜವಾದಂತಹ ಒಂದು ಸಂವೇದನೆಯ ಸ್ವರೂಪ ಇದು. ಈಗ ಸದ್ಯಕ್ಕೆ ನಾವು ಅಸಮಗ್ರ ಮಾನವರು, ಪುರುಷರು ಅಸಮಗ್ರರೇ, ಮಹಿಳೆಯರು ಅಸಮಗ್ರರೇ. ಯಾಕೆ ಅಂತಂದ್ರೆ ನಮಗೆ ಬದುಕಿಗೆ ಸಂಪೂರ್ಣವಾಗಿ ಸ್ಪಂದಿಸೋದಕ್ಕೆ ಬರೋದಿಲ್ಲ. ನಾವ್ ಇದಕ್ಕೆ ಸ್ಪಂದಿಸ್ಬೇಕು, ಇದಕ್ಕೆ ಸ್ಪಂದಿಸ್ಬಾರ್ದು ಅಂತ ಮೊದಲೇ ನಮಗ್ ಟ್ರೈನಿಂಗ್ ಆಗೋಗ್ಬಿಟ್ಟಿದೆ. ನಾವ್ ಅದನ್ನ ಒಪ್ಕೊಂಡ್ಬಿಟ್ಟಿದೀವಿ. ಸ್ತ್ರೀ ಸಂವೇದನೆ ಅಂದ್ರೆ ತಾಯಿ ಗುಣ, ಧಾರಣಾಶಕ್ತಿ, ಇನ್ನ ಏನೇನೆಲ್ಲ ಹೇಳ್ಬಿಡ್ತಾರೆ. ಅವಳನ್ನ ಒಟ್ಟಾಗಿ ಹೆಂಗೆ ಕಟ್ಟಾಕ್ಬಿಡ್ಲಾಗ್ತದೆ ಅಂತ ಹೇಳಿದ್ರೆ ಉಸಿರು ಹತ್ತಬಾರ್ದು. ತಾಯಿ ಗುಣ, ತಾಯಿತನ ಅಂತ ಅನ್ನೋದು ಅವಳ ಮಕ್ಳಿಗೆ ಮಾತ್ರ ಅಲ್ಲ, ಲೋಕಕ್ಕಿಡೀ ಅವಳು ತಾಯಿಯಾಗಿ ಹೋಗ್ಬಿಡ್ತಾಳೆ. ಹಾಗಂದ್ರೆ ಏನ್ ಅರ್ಥ? ತಾಯಿ ಅನ್ನೋಳು ಪೋಷಿಸ್ತಾಳೆ, ರಕ್ಷಿಸ್ತಾಳೆ, ಕಾಳಜಿ ತೋರಿಸ್ತಾಳೆ ಅಂತಂದ್ರೆ ಈ ತಾಯಿ ಗುಣ ಅಂತ ಅನ್ನೋದು ನೀನ್ ಎಲ್ಲಾರ್ಗೂನು ಪೋಷಿಸೋದು, ರಕ್ಷಿಸೋದು, ಕಾಳಜಿ ಮಾಡೋದು ಅನ್ನೋದನ್ನ ಅತ್ಯಂತ ಸರಳೀಕರಿಸ್ಬಿಟ್ಟು ಎಲ್ರಿಗೂ ಸೇವೆ ಮಾಡ್ತಾಳೆ ಅನ್ನೋ ಥರದಲ್ಲಿ ಇಟ್ಬಿಡ್ತಾರೆ. ಎಳೆಯ ಮಕ್ಕಳಿಗೂನು ಹೆಣ್ಮಗುಗೆ ಮೊದಲು ನಮ್ಮ ಅಮ್ಮನ ತರ ಇದ್ದಾಳೆ ಅಂದ್ರೆ ಅವಳಿಗೆ ಮೊದಲತ್ಕೊಳ್ತಾ ಗೊಂಬೆಗಳು ಕೊಡೋವಾಗ್ಲೇನೆ ನಾವು ಸಾಮಾಜೀಕರಣ ಮಾಡೋದೇ ಹಾಗೆ. ನೀನು ಹೀಗಿರ್ಬೇಕು, ಗಂಡು ಹುಡುಗ ಆದ್ರೆ ಹೇಗಿರ್ಬೇಕು ಹಾಗಿರ್ಬೇಕು. ಈ ತರದಲ್ಲಿ ನಾವು ನಮ್ಮ ಸಂವೇದನೆಗಳನ್ನ, ನಿಜದ ಸಂವೇದನೆಗಳನ್ನ ಕುಗ್ಗಿಸಿ ಅದನ್ನ ಒಂದು ವಿಕೃತಗೊಳಿಸಿ ಇಟ್ಟಿದೀವಿ. ಅದಕ್ಕೆ ಬದಲಾಗಿ ಮನುಷ್ಯರಾಗಿ ನಮ್ಗೆ ಏನಾಗ್ಬೇಕು ಅಂತಂದ್ರೆ ಜೀವ ಪ್ರವೃತ್ತಿ, ಭಾವ ಪ್ರವೃತ್ತಿ, ಚಿತ್ತ ಪ್ರವೃತ್ತಿ, ಈ ಮೂರೂ ಪ್ರವೃತ್ತಿಗಳು ಕೂಡ ನಮ್ಮ ಬದುಕಿನ ಸಂದರ್ಭಗಳಿಗೆ ಅನುಗುಣವಾಗಿ ಎಚ್ಚರಗೊಳ್ಬೇಕು, ಸ್ಪಂದಿಸ್ಬೇಕು, ಪ್ರತಿಕ್ರಿಯಿಸಬೇಕು. ಒಂಟಿಯಾಗಿ ಪ್ರತಿಕ್ರಿಯಿಸ್ಬೇಕಾ, ಸಮುದಾಯದ ಹೆಲ್ಪ್ ತಗೊಳ್ಬೇಕಾ ಇತ್ಯಾದಿ ವಿವೇಚನೆ ಮಾಡೋದಕ್ಕೂ ಸಾಧ್ಯ ಆಗ್ಬೇಕು. ಇವೆಲ್ಲ ಸಾಧ್ಯ. ಅದಲ್ಲದೆ ಭಾವವೃತ್ತಿ ಅನ್ನೋದು ಹೆಂಗಸರದು, ಯಾಕಂದ್ರೆ ಅವ್ರಿಗೆ ಭಾವನೆಗಳು ಇದೆಯೇ ಹೊರತು ಯೋಚನೆ ಮಾಡಕ್ ಬರಲ್ಲ. ಚಿತ್ತವೃತ್ತಿ ಅನ್ನೋದು ಗಂಡಸರದು, ಅವ್ರು ಏನೇ ಯೋಚನೆ ಮಾಡಿದ್ರು ವಿವೇಚನೆಯಿಂದ, ವಿವೇಕದಿಂದ ಯೋಚನೆ ಮಾಡ್ತಾರೆ. ಹಿಂದೇನು ಮುಂದೇನು ಅಂತ ಯೋಚನೆ ಮಾಡಕ್ಕೆ ಅವ್ರಿಗೆ ಸಾಧ್ಯ ಆಗತ್ತೆ. ಹೀಗೆಲ್ಲ ವ್ಯಾಖ್ಯಾನ ಮಾಡೋದ್ರಿಂದಾಗಿ ಪಿತೃಪ್ರಧಾನತೆಯ ಹೇಳುವ ಹೆಣ್ಣು ಗುಣ ಗಂಡು ಗುಣವ ಅನ್ನುವ ರಾಜಕಾರಣವನ್ನ ನಾವು ಮುಂದುವರಿಸೋ ತರ ಆಗತ್ತೆ. ನನ್ಗೆ ಟೈಮ್ ಆದ್ರೆ ಹೇಳಿ.
ಸವಿತಾ. ಹಲೋ ಹಲೋ ಸವಿತಾ. ಮೇಡಮ್ ಮಾತಾಡಿ ಮೇಡಮ್, ನೀವು ನಾನು ನೆನಪು ಅಲ್ಲ ಮಾಡ್ತೀನಿ. ಅಲ್ಲ, ಟೈಮ್ ಆದ್ರೆ ನನ್ಗೆ ಹೇಳಿ. ಓಕೆ ಓಕೆ ಮೇಡಮ್. ಹಾ, ಯಾಕೆಂತ ಹೇಳಿದ್ರೆ ಇದನ್ನ ಎರಡು ನೆಲೆಯಲ್ಲಿ ನಾವು ಸಾಹಿತ್ಯದ ವಿದ್ಯಾರ್ಥಿಗಳು ಸಾಹಿತ್ಯ ಚರ್ಚೆಗಳಲ್ಲಿ ಬಳಸೋದಾದ್ರೆ ಎರಡು ನೆಲೆಗಳಲ್ಲಿ ಬಳಸಬೇಕಾಗ್ತದೆ. ಒಂದು, ತಾತ್ವಿಕವಾಗಿ ಪ್ರತಿಯೊಂದು ಪರಿಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋದು ಒಂದು ಹಂತ. ಇನ್ನೊಂದು ಬಹಳ ಮುಖ್ಯವಾದಂತ ಹಂತ ಸ್ತ್ರೀವಾದಿ ವಿಮರ್ಶೆ ಅಂತನ್ನೋದು ಕನ್ನಡ ಸಾಹಿತ್ಯದಲ್ಲಿ ಏನು ಒಂದು ಆಯಾಮವಾಗಿ ಸೇರ್ಕೊಂಡಿದೆ. ಇದರ ಅಧ್ಯಯನ, ಸ್ತ್ರೀವಾದಿ ವಿಮರ್ಶಾ ಅಧ್ಯಯನ ಮಾಡ್ಬೇಕಾದ್ರೆ ನಾವು ಸಾಹಿತ್ಯ ಕೃತಿಗಳನ್ನ ಸ್ತ್ರೀವಾದಿ ನೆಲೆಯಿಂದ ವಿಮರ್ಶೆ ಮಾಡೋದಂದ್ರೆ ಏನು, ಇದನ್ನ ಆನ್ವಯಿಕವಾಗಿ ಪ್ರಯೋಗಿಸಿ ನೋಡೋದು ಇನ್ನೊಂದು ಭಾಗ ಆಗ್ತದೆ. ಸೊ ನಾನು ಅನ್ಕೊಂಡಿದ್ದ ಪ್ರಕಾರದಲ್ಲಿ ಈ ಎರಡು ಹಂತಗಳಲ್ಲಿ ಚರ್ಚೆ ಮಾಡುವಾಗ ಒಂದು ಈ ತಾತ್ವಿಕ ಚರ್ಚೆ ನಾನು ಇಷ್ಟೊತ್ತು ಏನ್ ಮಾಡಿದೆ, ಈ ಸಂವೇದನೆಗಳು ಅನ್ನೋದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಅದನ್ನ ನಿಜದ ವ್ಯಕ್ತಿತ್ವದ ನೆಲೆಯಿಂದ ಅದನ್ನ ಗುರುತಿಸೋದು ಹೇಗೆ, ಮತ್ತು ಅದಕ್ಕೆ ಸ್ತ್ರೀ ಸಂವೇದನೆ ಪುರುಷ ಸಂವೇದನೆ ಅಂತ ಈ ಬೈನರಿಗಳ ಟೈಟ್ಲ್ ಕೊಡುವ ಅಗತ್ಯನೇ ಇಲ್ಲ. ಬಹಳ ಮುಖ್ಯವಾಗಿ ಸಂವೇದನೆಗಳಿರ್ತವೆ, ಸ್ತ್ರೀ ಸಂವೇದನೆ ಅನ್ನೋದು ಇಲ್ಲ, ಪುರುಷ ಸಂವೇದನೆ ಸ್ತ್ರೀ ಸಂವೇದನೆ ಅನ್ನೋದು ಇಲ್ಲ ಅಂತಂದ್ರೆ ಪ್ರತ್ಯೇಕವಾಗಿಲ್ಲ. ಸ್ತ್ರೀ ಸಂವೇದನೆ ಪುರುಷ ಸಂವೇದನೆ ಎಲ್ಲ ಪ್ರಾಣಿ ಸಂವೇದನೆ ಎಲ್ಲ ಸಂವೇದನೆಗಳು ನನ್ನ ಒಳಗಡೆ ಇದೆ, ಹಾಗೆ ಪುರುಷರಲ್ಲೂ ಇದೆ. ಆಯಾ ಸಂದರ್ಭಗಳಿಗೆ ಅವು ಪ್ರತಿಕ್ರಿಯಿಸ್ತವೆ. ಈ ಅರ್ಥದೊಂದಿಗೆ ಸ್ತ್ರೀ ಸಂವೇದನೆ ಎನ್ನುವ ಪರಿಭಾಷೆಯನ್ನ ಬಳಸುವ ಅಗತ್ಯ ಇದೆ. ಈ ಇದನ್ನ ಅರ್ಥ ಮಾಡ್ಕೊಳ್ದೆ ಇದುವರೆಗೂ ನಾನು ನೋಡ್ತಾ ಇರೋ ಸ್ತ್ರೀವಾದಿ ವಿಮರ್ಶೆಯ ಆನ್ವಯಿಕ ಪ್ರಯೋಗಗಳಲ್ಲಿ ಸ್ತ್ರೀ ಸಂವೇದನೆ ಅಂತ ಅಂದಾಗ್ಲೆಲ್ಲ ನಾನು ಹೆಣ್ಣು ಗುಣಗಳ ಶೋಧನೆಯನ್ನು ಮಾಡೋದನ್ನೇ ಹೆಚ್ಚಾಗಿ ಕಾಣ್ತಿರೋದು. ಈ ಸ್ತ್ರೀಯರಲ್ಲಿ ಮಾತ್ರ ಸ್ತ್ರೀ ಸಂವೇದನೆ ಇರಲ್ಲ, ಅದನ್ನು ಗುರುತಿಸ್ತಾರೆ. ಅದನ್ನು ಗುರುತಿಸೋದು ಹೇಗೆ ಗುರುತಿಸ್ತಾರೆ ಅಂದ್ರೆ, ಉದಾಹರಣೆಗೆ ಯಾರಾದ್ರೂ ಪುರುಷರ ಕೃತಿಗಳಲ್ಲಿ ಇದು ಕಾಣಿಸಿದ್ರೆ, ಈ ಪುರುಷರ ಇವರ ಕೃತಿಯಲ್ಲಿ ತಾಯ ಗುಣ ಕಾಣಿಸ್ತದೆ, ಹೆಂಗರಳು ಕಾಣಿಸ್ತದೆ. ವಾಟ್ ಡಸ್ ಇಟ್ ಮೀನ್? ತಾಯ ಗುಣ ಕಾಣೋದು ಅಂದ್ರೆ ಏನು, ಹೆಂಗರಳು ಕಾಣೋದು ಅಂದ್ರೆ ಏನು? ಅಂದ್ರೆ ಇದೊಂದು ಎಕ್ಸೆಪ್ಷನ್ ಅನ್ನೋ ರೀತಿಯಲ್ಲಿ ವಿಶೇಷ ಅಷ್ಟೇ, ಸಾಧಾರಣವಾಗಿರಲ್ಲ. ಅವರು ಪುರುಷರ ಹಾಗೆ ವ್ಯಕ್ತ ಮಾಡೋದ್ರ ಬದಲು ಹೆಂಗಸರ ಹಾಗೆ ವ್ಯಕ್ತ ಮಾಡ್ತಿದ್ದಾರೆ. ಹಾಗೇನೆ ಮಹಿಳಾ ಕೃತಿಗಳಲ್ಲಿ ಕೂಡ ನಾನು ವಿಮರ್ಶೆ ಮಾಡುವಾಗ ಇದರಲ್ಲಿ ಅವರು ಸಾಮಾನ್ಯ ಹೆಣ್ಣಿಗೆ ಸಾಧ್ಯವಿಲ್ಲದ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಹಾಗಂದ್ರೆ ಏನು ಅಂದ್ರೆ ಇವರು ಕೂಡ ಎಕ್ಸೆಪ್ಷನ್ಸ್ ಆಗ್ಬಿಡ್ತಾರೆ. ಸೊ ಇದನ್ನ ನಾವು ಇನ್ನೊಂದು ಲೆವೆಲ್ ಅಲ್ಲಿ ಮಾತಾಡ್ಬೇಕಾದ್ರೆ ಕೆಲವು ಕೃತಿಗಳನ್ನ ತಗೊಂಡು ಆನ್ವಯಿಕವಾಗಿ ಇದನ್ನ ಹೇಗೆ ಗುರುತಿಸ್ಬೋದು ಅಂತ ನೋಡ್ಬೋದು. ನಾನು ಈ ಹಂತದ ಮಾತುಕತೆಗೆ ಅವಕಾಶ ಇದೆಯಾ? ಪ್ರಶ್ನೋತ್ತರಗಳಿಗೆ ಇದೆ ಮೇಡಮ್. ಸೊ ಹಾಗಾದ್ರೆ ಈ ತಾತ್ವಿಕ ಭಾಗಗಳಿಗೆ ಸಂಬಂಧಿಸಿದ ಹಾಗೆ ಚರ್ಚೆಗಳು ಏನಾದ್ರೂ ಇದ್ರೆ ಮುಂದುವರಿಸ್ಬೋದು. ಮತ್ತೆ ನಾನು ಸಾಧ್ಯವಾದ್ರೆ ಇವತ್ತು ಸಾಧ್ಯ ಆಗ್ದಿಲ್ಲ ಹೋದ್ರೆ ಇನ್ನೊಬ್ರು ಯಾರಾದ್ರೂ ಬೇಕಾದ್ರೂ ಕಂಟಿನ್ಯೂ ಮಾಡ್ಬೋದು. ಆನ್ವಯಿಕವಾದಂತಹ ವಿಮರ್ಶೆಗೆ ಕೆಲವು ಕೃತಿಗಳನ್ನ ಕೆಲವು ಸಾಹಿತ್ಯಗಳನ್ನ ಇಟ್ಕೊಂಡು ಚರ್ಚೆ ಮಾಡೋದು ಕೂಡ ಸಾಧ್ಯ ಇದೆ. ಆದ್ರಿಂದ ಇವಾಗ ಯಾರಾದ್ರೂ ಪ್ರಶ್ನೆ ಉತ್ತರಗಳಿದ್ರೆ
ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕಂಟಿನ್ಯೂ ಮಾಡ್ಬೋದಾ? ಹಲೋ ಮುತ್ತಯ್ಯ ಅವರೇ? ಮೇಡಮ್ ಸಬಿತಾ ಮೇಡಮ್ ಮಾತಾಡ್ತಾ ಇದ್ದಾರೆ. ಅದೇ ಓಕೆ. ಮೇಡಮ್, ಈಗ ಇದು ಒಂದ್ ಸ್ವಲ್ಪ ಒಂದ್ ಲಿಂಕ್ ಮಾಡಿ ಅನ್ವಯಿಕದನ್ನ, ಆಮೇಲೆ ಚರ್ಚೆಗೆ ತಗೊಳ್ಳೋಣ. ಆಮೇಲೆ ನಾವು ಭಾಗ ಇದ್ರ ಮುಂದುವರಿಕೆ ನಿಮ್ಮ ಹತ್ರನೇ ಇನ್ನೊಂದ್ಸಲನು ಮಾಡಿಸ್ತೀವಿ. ಇನ್ನೊಂದು ಎಪಿಸೋಡ್ ನಿಮ್ನ ಹತ್ರನೇ ಮಾಡಿಸ್ತೀವಿ. ಸಂಗತಿಗಳ ಬಗ್ಗೆ, ತಾತ್ವಿಕ ಸಂಗತಿಗಳ ಬಗ್ಗೆ ಒಂದ್ ಸ್ವಲ್ಪ ಚರ್ಚೆ ಮಾಡಿದ್ರೆ ಆನ್ವಯಿಕವಾಗಿ ನಾನು ಕೆಲವನ್ನ ಬಹಳ ಮುಖ್ಯವಾಗಿ ಹೇಳ್ಬೇಕಾಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಾನು ಹೇಳ್ಬೇಕಾಗಿರೋ ಭಾಗಗಳು ಏನು ಅಂತಂದ್ರೆ, ನಾವು ವಿಮರ್ಶೆ ಮಾಡುವಾಗ ಯಾವುದನ್ನ ಸ್ತ್ರೀವಾದಿ ನಿಟ್ಟಿನಿಂದ ಮಾತಾಡ್ತಿದೀವಿ ಅಂತ ಗುರುತಿಸ್ತಾ ಇದೀವೋ, ಬಹುತೇಕ ಅಂಥವು, ನಾನಿವಾಗ ತಾತ್ವಿಕ ಚರ್ಚೆಗಳನ್ನ ಹೇಳಿದ್ನಲ್ಲ, ಆ ಹಿನ್ನೆಲೆಯಲ್ಲಿ ಹಾಗೆ ಗುರುತಿಸಿರುವ ವಿಮರ್ಶೆಗಳ ಜಾಸ್ತಿ. ಉದಾಹರಣೆಗೆ ಕಾರಂತರ ಹೆಣ್ಣುಗಳೆಲ್ಲ ಧಾರಣಾ ಶಕ್ತಿ ಇರೋರು, ಅವರು ಹೇಗೆ ಅವರು ತಮ್ಮ ಬದುಕನ್ನ ಗಂಡಸರ ನೆರವಿಲ್ಲದೇನೆ ಕಟ್ಕೊಂಡ್ರು ಇತ್ಯಾದಿಗಳೆಲ್ಲ ಹೇಳ್ತಾರೆ. ಆದ್ರೆ ಆ ಹೆಂಗಸಿನ ಕಡೆಯಿಂದ ಆ ಬದುಕನ್ನ ನೋಡ್ಲಿಕ್ಕೆ ಆ ವಿಮರ್ಶೆಗೆ ಸಾಧ್ಯ ಆಗಿದೆಯಾ ಅಂತ ಅನ್ನೋದು. ಈಗ ಅವಳು ದೇ ಆರ್ ಐಡಿಯಲ್ ವಿಮೆನ್ ಫ್ರಮ್ ಮೆನ್ಸ್ ಪರ್ಸ್ಪೆಕ್ಟಿವ್. ಪುರುಷರ ದೃಷ್ಟಿಕೋನದಲ್ಲಿ ಬಹಳ ಆದರ್ಶವಾದಿ ಮಹಿಳೆಯರವರು. ಅವ್ರು ಎಷ್ಟು ಬೇಜವಾಬ್ದಾರಿ ಅಂದ್ರೆ ಎಲ್ಲೆಲ್ಲಿ ಓಡೋದ್ರು ಕೂಡ ಇವರು ಇಡೀ ಅವರ ಬದುಕನ್ನು ಸೇರಿಸಿ ಮನೆಯನ್ನ ಸಂಭಾಳಿಸ್ತಾ ಹೋಗ್ತಾ ಇರೋರು, ಕುಟುಂಬವನ್ನ ಸಂಭಾಳಿಸ್ತಾ ಹೋಗ್ತಾ ಇರೋರು. ಅಂದ್ರೆ ಈ ತರಹದ ಚರ್ಚೆಗಳನ್ನ ನಾವು ತುಂಬಾ ಮಾಡ್ತಾ ಇದ್ದೀವಿ. ಈಗ ಪ್ರಧಾನವಾದಂತಹ ಹಲವು ಸಾಹಿತ್ಯಗಳನ್ನ ಇಟ್ಕೊಂಡೇನೆ ಈ ಮಾಡೆಲ್ಗಳಲ್ಲಿ ಇಂಗ್ಲಿಷ್ ಅಂತ ಹೇಳಕ್ಕಾಗಲ್ಲ, ಇಂಗ್ಲಿಷ್ ಟ್ರಾನ್ಸ್ಲೇಷನ್ಸ್ ಅಷ್ಟೇ. ಕೇಟ್ ಮಿಲೆಟ್ಟು, ಸಿಮೋನ್ ದ ಬೋವಾ, ಇವರೆಲ್ಲರೂ ಕೂಡ ಗ್ರೇಟ್ ಸಾಹಿತಿಗಳು ಅಂತ ಈಗಾಗಲೇ ಹೆಸರಾದವರು. ಅವರ ಕೃತಿಗಳಲ್ಲಿ ಕಾಣುವ ಈ ಮಿಸಗಿನಿಸ್ಟ್ ವ್ಯೂಸ್, ಸ್ತ್ರೀ ದ್ವೇಷಿ ಅಂಶಗಳು ಹೇಗೆ ವ್ಯಕ್ತವಾಗ್ತವೆ, ಯಾಕೆ ವ್ಯಕ್ತವಾಗ್ತವೆ ಅನ್ನೋದನ್ನ ಅವರು ಸಂಪೂರ್ಣವಾಗಿ ಅನಲೈಸ್ ಮಾಡ್ತಾರೆ. ನಾಟ್ ದಟ್ ಲಿಟ್ರರಿ ವರ್ಕ್ ಅದನ್ನ ಕಳಪೆ ಮಾಡುವ ಉದ್ದೇಶ ಅಲ್ಲ. ಇದು ಲಿಟ್ರರಿ ಆಂಗಲ್ಸ್ ಅಲ್ಲಿ ಅದು ತುಂಬಾ ಗ್ರೇಟ್ ಇರ್ಬೋದು, ಬಟ್ ಪೇಟ್ರಿಯಾರ್ಕಿ ಅಂತ ಅನ್ನೋದು ಹೇಗೆ ಕೆಲಸ ಮಾಡ್ತದೆ, ಆ ಸಾಮಾಜೀಕರಣ ಅನ್ನೋದು ಹೇಗೆ ಕೆಲಸ ಮಾಡ್ತದೆ, ಲೈಂಗಿಕತಾವಾದಿ ಸಾಮಾಜೀಕರಣ ಅದು ಹೇಗೆ ಕೆಲಸ ಮಾಡ್ತದೆ ಅಂತಂದ್ರೆ, ಪುರುಷ ಸಾಹಿತ್ಯಗಳಲ್ಲಿ ಮಾತ್ರ ಅಲ್ಲ, ಮಹಿಳಾ ಸಾಹಿತ್ಯಗಳಲ್ಲಿ ಕೂಡ ಈ ಸ್ತ್ರೀ ದ್ವೇಷಿ ಅಂಶಗಳೇನೆ ಒಂದು ಆಕ್ಟಿವೇಟ್ ಆಗಿರ್ತದೆ, ಅಲ್ಲಿ ಸಾಕಾರಗೊಂಡಿರ್ತದೆ. ಇದನ್ನ ನಾವು ಮಹಿಳಾ ಕೃತಿಗಳನ್ನ ಒಂದಷ್ಟು ಇಟ್ಕೊಂಡು, ಪುರುಷ ಕೃತಿಗಳನ್ನ ಒಂದಷ್ಟು ಇಟ್ಕೊಂಡು, ಹಳೆಯದನ್ನ ಹೊಸದನ್ನ ನಮ್ಮ ಕಾಲದ್ದನ್ನ ಎಲ್ಲವನ್ನೂ ಇಟ್ಕೊಂಡು ಚರ್ಚೆ ಮಾಡಕ್ಕೆ ಸಾಧ್ಯ ಇದೆ. ಅದಕ್ಕೆ ಈ ಸಾಹಿತ್ಯದ ಯಾವ ಯಾವ ಮಾದರಿಗಳ ರೂಪಿತ ಆಗ್ಬೋದು, ಈ ವಿಮರ್ಶೆಯ ಮಾದರಿಗಳು, ಹಲವು ಮಾದರಿಗಳನ್ನ ರೂಪಿಸೋದಕ್ಕೆ ಸಾಧ್ಯ ಇದೆ. ಆ ಮಾದರಿಗಳಲ್ಲಿ ಈ ವರ್ಕ್ಗಳನ್ನ ನಾವು ವಿಮರ್ಶೆ ಮಾಡಿದಾಗ, ಸ್ತ್ರೀವಾದಿ ವಿಮರ್ಶೆ ಮಾಡಿದಾಗ ನಾವು ಆಕ್ಚುಲ್ ಆಗಿ ಏನ್ ಮಾಡ್ತಿರ್ತೀವಿ, ಸ್ತ್ರೀವಾದಿ ವಿಮರ್ಶೆ ಅಂತಂದ್ರೆ ಆಕ್ಚುಲ್ ಆಗಿ ಸಾಹಿತ್ಯ ವಿಮರ್ಶೆ ಮಾಡಲ್ಲ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಸ್ತ್ರೀವಾದಿ ವಿಮರ್ಶೆ ಅನ್ನೋದಾಗಿದೆ. ಇದು ಏನಪ್ಪಾ ಅಂತಂದ್ರೆ, ಅದು ಕೇಂದ್ರದಲ್ಲಿ ಪ್ರಧಾನವಾಗಿ ಸಾಹಿತ್ಯ ಚರ್ಚೆ ಆಗಿರ್ತದೆ, ಸ್ತ್ರೀವಾದಿ ಅಂಶ ಅನ್ನೋದು ಒಂದು ಆಡೆಡ್ ಫ್ಲೇವರ್ ಆಗಿರ್ತದೆ. ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಅಂತ ಅನ್ನೋದು ಆ ಪರಿಭಾಷೆ ಆ ತರದ್ದಲ್ಲ.
ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಯಾಕೆ ನಡೆಯುತ್ತೆ? ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ನಡೆಸುವ ಉದ್ದೇಶನೇ ಸಾಹಿತ್ಯ ವಿಮರ್ಶೆ ಅಷ್ಟೇ ಅಲ್ಲ, ಯಾವುದೇ ಜ್ಞಾನ ವಲಯಗಳನ್ನ ಸ್ತ್ರೀವಾದ ಭೇಟಿ ಮಾಡೋದು ಏಕಪ್ಪ ಅಂತಂದ್ರೆ ಆ ಜ್ಞಾನ ವಲಯದ ಒಳಗಡೆ ಪಿತೃಪ್ರಧಾನತೆಯ ಚಿಂತನೆಗಳು, ಹೆಣ್ಣಿನ ಬಗೆಗಿನ ಪಿತೃಪ್ರಧಾನತೆಯ ಚಿಂತನೆಗಳು ಹೇಗೆ ಸ್ಥಿರೀಕರಣಗೊಂಡಿವೆ, ಹೇಗೆ ಸಮರ್ಥನೆಯನ್ನ ಪಡೆದಿವೆ. ಈ ಜ್ಞಾನ ವಲಯಗಳು ಸಾಹಿತ್ಯ, ಕಲೆ, ನಾನು ಆವಾಗಲೇ ಹೇಳದ್ನಲ್ಲ, ಸಮೂಹ ಮಾಧ್ಯಮಗಳು, ಕ್ರೀಡೆ, ಮನೋರಂಜನೆ, ಪ್ರತಿಯೊಂದು ಕೂಡ, ಶಿಕ್ಷಣ, ಇವೆಲ್ಲವೂ ಕೂಡ ಏನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಪಿತೃಪ್ರಧಾನತೆ ಆಶಯಗಳನ್ನು ಸ್ಥಿರೀಕರಿಸ್ತಾ ಇದೆ. ಸ್ತ್ರೀವಾದದ ಪ್ರಮೇಯ ಏನಪ್ಪಾ ಅಂತಂದ್ರೆ ಹೈಪೋಥಿಸಿಸ್. ಅದರ ಹೈಪೋಥಿಸಿಸ್ ಏನಪ್ಪಾ ಅಂತಂದ್ರೆ ಇವುಗಳ ಎಲ್ಲ ಕ್ರಿಯೆಗಳಲ್ಲೂ, ಎಲ್ಲ ಫಾರಂಗಳಲ್ಲೂ ಕೂಡ ಪಿತೃಪ್ರಧಾನತೆಯ ಚಿಂತನೆಯ ಆ ಸಾಮಾಜೀಕರಣದ ಪ್ರಭಾವ ಇರ್ತದೆ ಅಂತ. ಸೊ ಹಾಗಾಗಿ ಜ್ಞಾನ ವಲಯಗಳಲ್ಲಿ ಇದಕ್ಕೆ ಬೇರೆ ಬೇರೆ ಚರ್ಚೆಗಳಿದೆ. ಬೇರೆ ಬೇರೆ ಜ್ಞಾನ ವಲಯಗಳು ಹೇಗೆ ಮಹಿಳೆಯನ್ನ ಪುರುಷ ಬದುಕಿನ ಕೇಂದ್ರದ ಸುತ್ತುವ ಒಂದು ವರ್ತುಲವಾಗಿ ಹೇಗೆ ಅದು ಪರಿವರ್ತಿಸತ್ತೆ ಅಂತ. ಸಾಹಿತ್ಯ ಮಾಡೋದು ಅದೇ, ಕಲೆ ಮಾಡೋದನ್ನು ಅದೇನೇನೆ, ಸಮೂಹ ಮಾಧ್ಯಮಗಳೆಲ್ಲ ಮಾಡೋದು ಅದೇನೇನೆ. ಸೊ ಸಾಹಿತ್ಯದಲ್ಲಿ ಹೀಗೆ ಆಗ್ತಾ ಇದೆ ಅಂತ ಅನ್ನೋದು. ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಅಂದ್ರೆ ಮಾಡ್ಬೇಕಾಗಿರೋದು ಏನು ಅಂತಂದ್ರೆ ಸಾಹಿತ್ಯ ಕೃತಿಗಳಲ್ಲಿ ಹೆಣ್ಣನ್ನ ಕುರಿತ ಗ್ರಹಿಕೆ ಯಾವ ಸ್ವರೂಪದ್ದಾಗಿದೆ ಅಂತ. ಕನ್ನಡ ಸಾಹಿತ್ಯದ ವಿಮರ್ಶೆಗಳಲ್ಲಂತೂ ಸಾಧಾರಣವಾಗಿ ಹೆಣ್ಣನ್ನ ಎರಡೇ ರೂಪಗಳಲ್ಲಿ ಗುರುತಿಸಲಾಗ್ತಾ ಇದೆ, ಗೌರಿ ಅಥವಾ ಕಾಳಿ ತರದಲ್ಲಿ. ಅಂದ್ರೆ ಒಬ್ಳು ಅನುಸರಿಸ್ಕೊಂಡು ಹೋಗೋಳು, ಇನ್ನೊಬ್ಳು ಪ್ರತಿಭಟನೆ ಮಾಡೋಳು ಅಂತ. ಆಕ್ಚುಲಾಗಿ ದಿಸ್ ಇಸ್ ಪೇಟ್ರಿಯಾರ್ಕಲ್ ಥಿಂಕಿಂಗ್. ಪೇಟ್ರಿಯಾರ್ಕಿ ಹೇಳೋದು ಇದನ್ನೇನೆ, ಅನುಸರಿಸ್ಕೊಂಡು ಗಂಡಸಿನ ಬದುಕಿಗೆ ಅನುಕೂಲವಾಗುವ ಹಾಗೆ ನಡ್ಕೊಳ್ಳೋಳು ಗೌರಿ. ಇಲ್ಲ, ನಿನ್ನ ಬದುಕಿಗೆ ನಾನು ಕ್ವಶನ್ ಮಾಡ್ತೀನಿ, ಎದುರಾಗ್ತೀನಿ, ಪ್ರಶ್ನಿಸ್ತೀನಿ ಅಂತ ಹೇಳಿದ ತಕ್ಷಣ ಅವಳು ಕಾಳಿ ಆಗ್ತಾಳೆ. ಅಂದ್ರೆ ಕೆಟ್ಟ ಹೆಂಗಸು, ಒಳ್ಳೆ ಹೆಂಗಸು ಅನ್ನೋದನ್ನ ಪಿತೃಪ್ರಧಾನತೆಯು ಕೂಡ ಬೈಫರ್ಕೇಟ್ ಮಾಡುತ್ತೆ. ನಾವು ಅದೇ ಬೈಫರ್ಕೇಶನ್ನ ಸ್ತ್ರೀವಾದಿ ವಿಮರ್ಶೆ ಅನ್ನೋ ಹೆಸರಲ್ಲಿ ತೋರಿಸೋದ್ರಿಂದ ಪ್ರಯೋಜನ ಏನೂ ಇಲ್ಲ. ಬದಲಿಗೆ ಅಂತರ್ಗತವಾಗಿ ಒಂದು ಸಾಹಿತ್ಯ ಕೃತಿಯಲ್ಲಿ ಹೆಣ್ಣನ್ನು ಕುರಿತ ಗ್ರಹಿಕೆಯ ಸ್ವರೂಪ ಯಾವುದಿದೆ, ಅವಳನ್ನ ಹೇಗೆ, ಅವಳ ಲೋಕವನ್ನ ಹೇಗೆ ಗ್ರಹಿಸಲಾಗಿದೆ ಮತ್ತು ಅದನ್ನ ಯಾವ ರೀತಿ ಅದನ್ನ ನೋಡ್ಕೊಳ್ಳಲಾಗಿದೆ. ಈ ಹುಡುಕಾಟವನ್ನ ನಾವು ಸಾಹಿತ್ಯ ಕೃತಿಗಳಲ್ಲಿ ಮಾಡ್ಬೇಕಾಗಿರೋದು. ಅಂದ್ರೆ ನಾನು ಸಾಹಿತ್ಯದ ಬಗ್ಗೆ ಮಾತಾಡಿದ್ರೆ ಸಾಹಿತ್ಯದ ಅಧ್ಯಾಪಕರಾದ ನೀವೆಲ್ಲರೂ ಸ್ವಲ್ಪ ನಗ್ಬೋದು. ಯಾಕೆ ಅಂತ ಹೇಳಿದ್ರೆ ಸಾಹಿತ್ಯದ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಏನು, ಯಾವ ರೀತಿಯಲ್ಲಿ ಸಿದ್ಧತೆ ಇದೆ ಅಂತ ಕೇಳ್ಬೋದು ನೀವು. ನಾನೇ ಪ್ರಾಮಾಣಿಕವಾಗಿ ಒಪ್ಕೊಳ್ಳೋದಾದ್ರೆ ಬಹಳ ವರ್ಷಗಳಿಂದ ನಾನು ಸ್ತ್ರೀವಾದದ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರಿಂದಾಗಿ ಸಾಹಿತ್ಯ ಕೃತಿಗಳ ಜೊತೆಗೆ ನೇರವಾಗಿ ನಾನು ಹೆಚ್ಚಿಗೆ ಸ್ಪಂದಿಸ್ತಾ ಇಲ್ಲ. ಆದ್ರೆ ಸ್ತ್ರೀವಾದಿ ಚಿಂತನೆಗಳನ್ನ ಹೊರೆ ಇಟ್ಟು ನೋಡೋದಿಕ್ಕೆ ಒಂದು ಆಕರವಾಗಿ ನಾನು ಸಾಹಿತ್ಯ ವಲಯವನ್ನ, ಸಾಹಿತ್ಯ ವಲಯದ ಚರ್ಚೆಗಳನ್ನ, ಸಾಹಿತ್ಯ ಕೃತಿಗಳನ್ನ ಆ ರೀತಿಯಲ್ಲಿ ನೋಡ್ತೀನಿ. ಅಂದ್ರೆ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಅಂತ ಅನ್ನೋದು ಮಾಡ್ಬೇಕಾಗಿರೋದು ಸ್ತ್ರೀಲೋಕವನ್ನ ಕುರಿತ ಕೃತಿಯ ಗ್ರಹಿಕೆ ಮತ್ತು ಅದಕ್ಕಿರುವ ರಿಯಾಕ್ಷನ್ಸ್, ಅವರನ್ನ ಆ ಲೋಕವನ್ನ ಹೇಗೆ ನಡೆಸಿಕೊಳ್ಳಲಾಗಿದೆ ಅನ್ನೋದು.
ಈ ಭಾಗವನ್ನು ನೋಡ್ಬೇಕಾಗಿದೆ ನಾವು. ಇದು ಪ್ರಾಯೋಗಿಕ ವಿಮರ್ಶೆ ಅಂತಂದ್ರೆ, ಈ ಭಾಗದ ಪ್ರಾಯೋಗಿಕ ವಿಮರ್ಶೆ ಅಂತಂದ್ರೆ, ಉದಾಹರಣೆಗೆ ನಾವು 4-6 ಕೃತಿಗಳನ್ನ ಇಟ್ಕೊಂಡು ಇದರಲ್ಲಿ ಚರ್ಚೆಗಳನ್ನ ಬೆಳೆಸುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಶ್ನೆಗಳನ್ನ ಕೇಳೋದಕ್ಕಿದ್ದರೆ ಕೇಳಬಹುದು. ಓಕೆ, ಈಗ ಡಿಸ್ಕಷನ್ ಶುರು ಮಾಡೋಣ. ಮಾತಾಡೋರು ಮಾತಾಡಕ್ ಶುರು ಮಾಡಿ, ಕೇಳೋರು. ಮೇಡಮ್ ನಮಸ್ಕಾರ ಮೇಡಮ್. ನಮಸ್ಕಾರ. ಮೇಡಮ್ ನಾನು ಧನಂಜಯ ಮೂರ್ತಿ ಅಂತ. ಓಕೆ, ಹೇಳಿ ಮೇಡಮ್, ಕೃಷಿಗೆ ಸಂಬಂಧಪಟ್ಟಂತೆ ನೀವು ಸ್ತ್ರೀವಾದನ ಅಪ್ಲೈ ಮಾಡಿ ಹೇಳುವಾಗ, ಎಸ್ಪೆಷಲಿ ಇಂಡಿಯಾದ ಕಾಂಟೆಕ್ಸ್ಟ್ ಅಲ್ಲಿ ವಂದನಾ ಶಿವ ಅವರು ಕೃಷಿನಲ್ಲಿ ನಿಜವಾಗಿಯೂ ಮಹಿಳೆ ಹಂಚಿಗೆ ಸರಿದಿದ್ದು ಯಾವಾಗ ಅಂದ್ರೆ ಹಸಿರು ಕ್ರಾಂತಿ ಬಂದು ತರುವಾಯ ಅಂತ ಮಾತಾಡ್ತಾರೆ. ಈ ಹಸಿರು ಕ್ರಾಂತಿ ಆಧುನಿಕವಾದ ತಳಿಗಳನ್ನ ತಂದಿದ್ರಿಂದ ಬೀಜವನ್ನು ಉತ್ಪಾದನೆ ಮಾಡ್ತಕ್ಕಂತ ಹೆಣ್ಣಿನ ಕೆಲಸ ಬಂಡವಾಳಶಾಹಿಗಳ ಕೈಗೆ ಸೇರ್ತು. ಸೊ ಈ ಕಾರಣಕ್ಕೆ ಅವಳಲ್ಲಿ ಅನುತ್ಪಾದಕಳಾಗಿ ಕಾಣಿಸಿದ್ಲು. ಅಷ್ಟು ಮಾತ್ರ ಅಲ್ಲ, ಈ ಬಂಡವಾಳಶಾಹಿಗಳು ಇಂದ ಸೃಷ್ಟಿಯಾದಂತ ಒಂದು ನವ ಶ್ರೀಮಂತ ವರ್ಗ ಅದು ಸ್ತ್ರೀ ಭ್ರೂಣ ಹತ್ಯೆಯನ್ನು ಕೂಡ ಹೆಚ್ಚಾಗಿ ಮಾಡ್ತು ಅನ್ನೋದನ್ನ ಅವರು ಪಾಯಿಂಟ್ ಔಟ್ ಮಾಡ್ತಾರೆ. ಬಟ್ ಈ ಹಸಿರು ಕ್ರಾಂತಿ ಬರೋದಕ್ಕಿಂತ ಹಿಂದೆ, ಅಂದ್ರೆ ಸಾವಿರಾರು ವರ್ಷಗಳು ಹಿಂದಕ್ಕೆ ಹೋಗೋದು ಬೇಡ, ನಾವು ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಹೆಣ್ಣಿಗೆ ಆ ತರದ ಒಂದು ಪ್ರಧಾನವಾದ ಸ್ಥಾನಮಾನ ಕೃಷಿ ಕ್ಷೇತ್ರದಲ್ಲಿ ಇತ್ತೆ ಅಂತಕ್ಕಂಥದ್ದು. ನಾನು ಕೃಷಿ ಚರಿತ್ರೆಯನ್ನ, ಮಾನವರು ಹರಿದು ಬಂದ ಕೃಷಿ ಚರಿತ್ರೆ ತುಂಬಾ ದೊಡ್ಡದಿದೆ. ಓಕೆ, ಅಲ್ಲಿ ಸಾಗಿ ಬಂದ ಪಿತೃಪ್ರಧಾನತೆಯ ಎಳೆಯನ್ನ ಮಾತ್ರ ನೋಡ್ತಾ ಇದ್ದೀನಿ ನಾನು. ಮುಖ್ಯವಾಗಿ ಹೆಣ್ಣು ಬೀಜದಿಂದ ಮೊಳಕೆ ಒಡೆಯತ್ತೆ ಅನ್ನೋದನ್ನ ಮೊದಲು ನೋಡಿದವಳು ಅವಳು ಕೃಷಿಯನ್ನ ಸಂಶೋಧಿಸಿದವಳು ಅಂತ ಈ ರೀತಿ ಎಲ್ಲ ಮಾತುಕತೆಗಳು ಬೇಕಾದಷ್ಟಿದೆ. ಅದು ನಿಜವೋ ಸುಳ್ಳೋ ಮತ್ತೆ ಹಿಸ್ಟ್ರಿ, ಆಂಥ್ರೋಪಾಲಜಿ ಇವುಗಳನ್ನ ಶೋಧಿಸಿ ಬೇಕಾದಷ್ಟು ಚರ್ಚೆಗಳು ಮಾಡ್ಬೋದು. ಆ ಚರ್ಚೆಗಳಿಗಿಂತ ಮುಖ್ಯವಾಗಿ ನಮಗೆ ಇಲ್ಲಿ ಬೇಕಾಗಿರೋದು ಏನು ಅಂತಂದ್ರೆ, ಈ ಶೋಧನೆಯಲ್ಲಿ ಹೊರಬಂದ ಒಂದು ರಿಸಲ್ಟ್ ಇದೆಯಲ್ಲ, ಬೀಜದಿಂದ ಮೊಳಕೆ ಸಸ್ಯ ಹುಟ್ಟತ್ತೆ ಅಂತ ಅನ್ನೋದು, ಇದು ಗಂಡಸಿನಲ್ಲಿ ಪಿತೃತ್ವದ ಅರಿವನ್ನ ಮೂಡಿಸ್ತು ಅಂತ. ಅಂದ್ರೆ ಅದುವರೆಗೂನು ಪಿತೃಪ್ರಧಾನತೆಯ ಆರಂಭ ಇಲ್ಲಿಂದಾನೆ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಅದುವರೆಗೂ ಮಗು ಹುಟ್ಟೋದಕ್ಕೂ ಗಂಡಸ್ಗೂ ಸಂಬಂಧ ಇದೆ ಅಂತಾನೆ ಮನುಷ್ಯರಿಗೆ ಗೊತ್ತಿರ್ಲಿಲ್ಲ. ಯಾವುದೋ ಒಂದು ಅದ್ಭುತವಾದಂತ ಒಂದು ಲೈಂಗಿಕ ಕ್ರಿಯೆಗಳು ನಡೆದಾಗ ಅದಕ್ಕೂ ಇದಕ್ಕೂ ಸಂಬಂಧ, ಮಗು ಹುಟ್ಟೋದಕ್ಕೂ ಸಂಬಂಧ ಇದೆ ಅಂತಾನು ಗೊತ್ತಾಗಿಲ್ಲ. ಅದೇ ಬೇರೆ ಇದೇ ಬೇರೆ. ಹೆಂಗಸಿನ ದೇಹದಲ್ಲಿ ಏನೋ ಒಂದು ಅದ್ಭುತ ಪವಾಡ ನಡೆಯುತ್ತೆ, ಮಗು ಹುಟ್ಟುಬಿಡತ್ತೆ ಅಂತ ತಿಳ್ಕೊಂಡಿದ್ರು. ಆದ್ರೆ ಇಲ್ಲಿ ಮಗುವಿನ ಜನನದಲ್ಲಿ ತನ್ನ ಪಾರ್ಟಿಸಿಪೇಷನ್ ಏನು ಅನ್ನೋದು ಪುರುಷನಿಗೆ ಗೊತ್ತಾಯ್ತು. ಪಿತೃಪ್ರಧಾನ ಚಿಂತನೆ, ಅದಕ್ಕೆ ಅದನ್ನ ಪಿತೃಪ್ರಧಾನ ಅನ್ನೋದು. ಪಿತೃಪ್ರಧಾನ ಅಂದ್ರೆ ಡೈರೆಕ್ಟ್ ಡಿಕ್ಷನರಿ ಟ್ರಾನ್ಸ್ಲೇಷನ್ ತಗೊಂಡು ಅಪ್ಪ ಅಂತ ಹೇಳ್ಬಾರ್ದು, ಅಪ್ಪನೇ ಪ್ರಧಾನ ಅಂತ. ಕೆಲವರು ಸೋಶಿಯಾಲಜಿಯಲ್ಲಿ ಹಂಗೆ ಹೇಳ್ಕೊಡ್ತಾರೆ, ಕುಟುಂಬದಲ್ಲಿ ಅಪ್ಪನೇ ಪ್ರಧಾನ ಅಂತ. ಹಂಗಲ್ಲ, ಗಂಡು ಪ್ರಧಾನವಾಗ್ತಾನೆ. ಪ್ರಧಾನವಾಗೋದಕ್ಕೆ ಇದೊಂದು ಕಾರಣ ಆಯ್ತು ಅನ್ನೋದಕ್ಕಷ್ಟೇ. ಸೊ ಮುಂದೆ ಈ ವಂದನಾ ಶಿವ ಅವ್ರು ಮಾತಾಡೋದು, ಅವ್ರ ಚಳುವಳಿಗಳಿದೆಯಲ್ಲ, ಅದು ಬೇರೆ ದಿಕ್ಕಿನ ಚರ್ಚೆಗಳು. ಆದ್ರಿಂದ ಇಲ್ಲಿ ಬಹುಶಃ ಅದನ್ನ ಅಷ್ಟೇ ಎತ್ಕೊಳಕ್ಕಾಗಲ್ಲ ಅಂತ ಕಾಣಿಸುತ್ತೆ. ಹಲೋ, ಸಮಾಧಾನ ಆಯ್ತಾ? ಓಕೆ ಮೇಡಮ್, ಆಯ್ತು. ಆಮೇಲೆ ಮೇಡಮ್, ತಾಯ್ತನದ್ದು ಹಾಗೇನೆ ಪ್ರಾಸಂಗಿಕವಾಗಿ ಬಂದೋಯ್ತು ಚರ್ಚೆ. ಅದೊಂದು ತಾತ್ವಿಕವಾಗಿ ಈಗ GN ದೇವಿ ಅವರು ಅದನ್ನ ಬೇರೆ ತರ ನೋಡ್ತಿದ್ದಾರೆ ಮೇಡಮ್. ಈಗ ತಾಯ್ತನ ಅಂದ್ರೆ ಈಗ ಸ್ತ್ರೀತ್ವ ಅನ್ನೋದಿದೆಯಲ್ಲ,
ಅದನ್ನ ಪುರುಷತ್ವಕ್ಕೆ ಸಂವಾದಿಯಾಗಿ ನೋಡ್ಬೇಕಾಗಿಲ್ಲ. ಅದು ಪುರುಷ ಮತ್ತೆ ಮಹಿಳೆಯರು ಇಬ್ಬರಲ್ಲಿಯೂ ಇರಬೇಕಾಗಿರ್ತಕ್ಕಂಥ ಒಂದು ಮಾನಸಿಕವಾದ ಸ್ಥಿತಿ. ಸೊ ಅದಕ್ಕೆ ಅವರು ಗಾಂಧಿನ ಉದಾಹರಣೆ ಕೊಡ್ತಾರೆ. ಗಾಂಧಿ ನೋಡಿ, ಅವರು ಮಹಿಳೆಯರ ಸಾಮಗ್ರಿಗಳನ್ನ ಹಿಡಿದು ಹೇಗೆ ವಿಮೋಚನೆಯಿಂದ ಮುಕ್ತಿ ಕೊಟ್ರು ದೇಶಕ್ಕೆ ಅಂತ. ಸೊ ಹಾಗಾಗಿ ತಾಯ್ತನ ಅಂತಕ್ಕಂಥದ್ರ ತಾತ್ವಿಕತೆ ಅಥವಾ ವ್ಯಾಖ್ಯಾನಗಳನ್ನ ದೇವಿಯವರ ಈ ವ್ಯಾಖ್ಯಾನದಲ್ಲಿ ನಾವು ಇನ್ನೂ ವಿಸ್ತೃತ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ? ಖಂಡಿತ ಸಾಧ್ಯ ಇದೆ. ಆದ್ರೆ ಅದು ಬೇರೆ ಬಗೆಯ ಬೇರೆ ದಿಕ್ಕಿನ ಆಲೋಚನೆ ಮತ್ತು ಸಪರೇಟ್ ಆದಂತ ಒಂದು ಟಾಪಿಕ್ ಕೂಡ. ನಾನು ತಾಯ್ತನ ಅನ್ನೋದನ್ನ ನಮ್ಮ ಸಂಸ್ಕೃತಿಯ ವಿವರಣೆಗಳು ಏನಿದೆ, ಸಂಸ್ಕೃತಿ ಅಂದ್ರೆ ಪಿತೃಪ್ರಧಾನ ಸಮಾಜ, ಪಿತೃಪ್ರಧಾನ ಸಂಸ್ಕೃತಿ, ಇವುಗಳ ವ್ಯಾಖ್ಯಾನ ಏನಿದೆ ಮತ್ತು ಆ ವ್ಯಾಖ್ಯಾನ ನಿಜವಾಗ್ಲೂ ಕೂಡ ಹೆಣ್ಣಿನ ತಾಯ್ತನವನ್ನ ನಿಜದ ಅರ್ಥದಲ್ಲಿ ಗೌರವಿಸುವ ಅರ್ಥದಲ್ಲಿದೆಯಾ ಅಥವಾ ತನ್ನ ಬಳಕೆಗೆ ಅನುಕೂಲವಾಗಿರುವಂತಹ ವ್ಯಾಖ್ಯಾನ ಆಗಿದೆಯಾ ಅಂತ ಅನ್ನೋದು. ಈ ಚರ್ಚೆ ಬಹಳ ದೊಡ್ಡದಪ್ಪ. ಅದರಿಂದ ಒಂದೇ ಒಂದು ಸಣ್ಣ ಉದಾಹರಣೆ ಹೇಳಿ ಈ ಚರ್ಚೆನ ಸ್ವಲ್ಪ ಮಾಡ್ತೀನಿ. ಉದಾಹರಣೆಗೆ ನೋಡಿ, ತಾಯ್ತನ ಅನ್ನೋದು ಅತ್ಯಂತ ಗೌರವದ, ಅತ್ಯಂತ ಘನತೆಯ, ಅಂದ್ರೆ ಪುರುಷರು ಆವಾಹಿಸಿಕೊಳ್ಳಬೇಕಾದಂತಹ ಒಂದು ಗುಣ. ಇಷ್ಟೊಂದೆಲ್ಲ ಹೇಳೋದು ಇದೇನು ಭಾವನಾತ್ಮಕವಾದಂತಹ ಸ್ಟೇಟ್ಮೆಂಟ್ಗಳಷ್ಟೇ. ಇದು ಆಕ್ಚುಲಿ ನಮ್ಮ ಸಾಂಸ್ಕೃತಿಕ ರಾಜಕಾರಣ ಇದೆಯಲ್ಲ, ಇದ್ರ ಒಳಗಡೆ ತಾಯ್ತನ ಅನ್ನೋದನ್ನ ಬಹಳ ಬಗೆಯಲ್ಲಿ ದುರ್ಬಳಕೆ ಮಾಡ್ಕೊಳ್ಳಾಗ್ತದೆ. ತಾಯ್ತನ ಅಂದ್ರೆ ಏನು? ತಾಯ್ತನ ಅಂದ್ರೆ ಮಗುವನ್ನ ಹೆರುವ ಪೋಷಿಸುವ ಒಂದು ಸಂಗತಿ ಅಂತ ಇಟ್ಕೊಳ್ಳೋಣ. ಜೈವಿಕವಾಗಿ, ಭಾವನಾತ್ಮಕವಾಗಿ ಅದು ಕಾಳಜಿ ತೋರೋದು, ಪ್ರೀತಿ ತೋರಿಸೋದು ಎಲ್ಲ ಬೇಕಾದಷ್ಟು ಎಕ್ಸ್ಟೆನ್ಷನ್ಗಳನ್ನ ಮಾಡ್ಬೋದು. ಜೈವಿಕವಾಗಿ ತಾಯ್ತನ ಅಂದ್ರೆ ಇಷ್ಟು. ಇದು ಈ ಮೂರು ಕೂಡ ಪ್ರಾಥಮಿಕ ಹಂತದಲ್ಲಿ ಗಂಡಸಿಗೆ ಆಗದೆ ಇರುವಂತ ಸ್ಥಿತಿಗಳು. ಮಾನಸಿಕ ಸ್ಥಿತಿ ಆತನಿಗೆ ಸಾಧ್ಯ ಇದೆ, ಆತ ಆಗ್ಬೇಕು ಅಂತ ಅನ್ಕೊಂಡ. ಆದ್ರೆ ತಾಯ್ತನ ಅನ್ನೋದು ಸಂಸ್ಕೃತಿಯಲ್ಲಿ ಗೌರವಯುತವಾದಂತಹ ಸ್ಥಾನ ಅಂತ ಹೇಳ್ತೀವಲ್ಲ, ಅದು ನಿಜಾನ ಸುಳ್ಳ? ಒಂದು ಸ್ತ್ರೀವಾದಿ ಪ್ರಶ್ನೆಯನ್ನ ಹಾಕೊಳ್ಳಿ. ತಾಯಿ ಅಂದ್ರೆ ಯಾರ್ಯಾರು ಆಗ್ತಾರಪ್ಪ? ಮದ್ವೆ ಆದವ್ರು ಆಗ್ತಾರೆ, ಆಗದೆ ಇರೋರು ಆಗ್ತಾರೆ. ವೇಶ್ಯರು ಅಂತ, ದೇವದಾಸಿಯರು ಅಂತ ಇವರೇ ಬೇರೆ ಸಮಾಜವನ್ನ ಕ್ರಿಯೇಟ್ ಮಾಡಿದೆ ಇದೇ ಸಂಸ್ಕೃತಿನೇ. ಅವರೆಲ್ಲ ತಾಯಿಂದ್ರಲ್ವಾ? ಅತ್ಯಾಚಾರ ಆಗತ್ತೆ, ಮಕ್ಕಳು ಹುಡ್ತಾರೆ, ಆ ಹೆಣ್ಣು ತಾಯಿ ಅಲ್ವಾ? ಈ ತಾಯ್ತನಗಳನ್ನೆಲ್ಲ ಈ ಸಂಸ್ಕೃತಿ ಗೌರವಿಸಲ್ಲ. ಯಾವ ತಾಯ್ತನವನ್ನ ಗೌರವಿಸತ್ತೆ? ಮಗುವಿಗೆ ಗರ್ಭದಲ್ಲಿ ಹೆರುವ ಹಾಲೂಡಿಸುವ ಕೆಲಸಗಳು ಮಾತ್ರನೇ ಅಲ್ಲದೆ, ಅದರ ಜೀವಮಾನ ಇಡೀ ಆ ಮಗು ಬೆಳೆದು ದೊಡ್ಡದಾಗಿ ಅದು ಮುದುಕ ಆಗಿ ಇದೇನಾದ್ರೂ ಬದುಕಿದ್ರೆ ಅಲ್ಲಿವರೆಗೂ ನಾನ್ ನಿನಗೆ ಸೇವೆ ಮಾಡ್ತೀನಿ ಅಂತದೆ. ಇಂಥ ತಾಯಿನೇ ಗೌರವಿಸೋದು. ಅಂದ್ರೆ ದೊಡ್ಡ ಸಿಂಹಾಸನ ಹಾಕೊಳ್ಸಿ ನಮ್ಮ ತಾಯಿಗಿಂತ ದೇವರಿಲ್ಲ ಅಂತಾರೆ. ಯಾವ ತಾಯಿಗಿಂತ ದೇವರಿಲ್ಲ? ಹೀಗೆ ಮಾಡುವ ತಾಯಿಗಿಂತ ದೇವರಿಲ್ಲ. ಅವಳು ಹೇಳ್ತಾಳೆ, ನಂದು ಈ ಕೆಲಸ, ನಂದಪ್ಪ ಮಕ್ಕಳನ್ನ ಬೆಳೆಸೋವಾಗ ನೀನು ಹೆಲ್ಪ್ ಮಾಡೋಲ್ಲ, ನೀನು ಭಾಗವಹಿಸು, ನಿನ್ ಕೆಲಸ ಇದು, ಇಬ್ರು ಸೇರ್ಕೊಂಡು ಹಿಂಗ್ ಮಾಡ್ಬೇಕು ಅಂದಿದ ತಕ್ಷಣ ಯಾಕೆ ಕೋಪ ಬರುತ್ತೆ? ಆ ತಾಯಿನ ಯಾಕೆ ಗಯ್ಯಾಳಿ ಅಂತನೋ, ಪುರುಷನನ್ನ ಶೋಷಿಸುವ ಮಹಿಳೆ ಅಂತಲೋ ಯಾಕೆ ಕರೀತಾರೆ? ಅಂದ್ರೆ ಇದು ತುಂಬಾ ದೊಡ್ಡ ಚರ್ಚೆ. ತಾಯ್ತನ ಅನ್ನೋದು ವಿಚಾರನೇ ದೊಡ್ಡ ಚರ್ಚೆ. ಒಬ್ಬ ಗಾಂಧಿನ, ಒಬ್ಬ ಅಂಬೇಡ್ಕರ್, ಯಾರೋ ಹೆಣ್ಣು ಮಾತ್ರ ತೋರಿಸ್ಬೇಕು ಅಂತ ಪಿತೃಪ್ರಧಾನತೆ ಯಾವ್ದು ಹೇಳ್ತಾ ಇದೆಯೋ ಅದಕ್ಕೆ ಅಪವಾದಗಳ ಹಾಗೆ, ಇಲ್ಲ
ನಾವು ಈ ಭಾವವನ್ನು ತೋರಿಸ್ತೀವಿ ಅಂತ. ನಾನು ಅವಾಗ್ಲೇ ಹೇಳಿದ ಹಾಗೆ ಜೀವ ಪ್ರವೃತ್ತಿ, ಭಾವ ಪ್ರವೃತ್ತಿ ಮತ್ತು ಚಿತ್ತ ಪ್ರವೃತ್ತಿ ಈ ಮೂರನ್ನು ಮುಕ್ತಗೊಳಿಸಿ ಬಳಸೋದಕ್ಕೆ ಸಾಧ್ಯ ಇರುವ ಎಲ್ಲ ಮಹನೀಯರು ಮಹಿಳೆಯರು ಕೂಡ ಗಾಂಧಿ ತರ, ಅಂಬೇಡ್ಕರ್ ತರ, ಪುಲೆ ದಂಪತಿಗಳ ತರಾನು ಅಥವಾ ಯಾರೆಲ್ಲ ಸಮುದಾಯ ಪ್ರಜ್ಞೆಯಲ್ಲಿ ಕೆಲಸ ಮಾಡ್ತಿದ್ದಾರೋ ಅವರೆಲ್ರಿಗೂ ಎಲ್ಲ ಪ್ರವೃತ್ತಿಗಳು ಇರ್ತದೆ. ಅವ್ರಿಗೆ ತಾಯ್ತನೂ ಇರ್ತದೆ, ತಂದೆತನೂ ಇರ್ತದೆ, ಎಲ್ಲ ಭಾವಗಳು ಅವ್ರ ಒಳಗಡೆ ಇರ್ತದೆ. ಈ ಹಿನ್ನೆಲೆ ಇಟ್ಕೊಂಡು ನಾವು ಪಿತೃಪ್ರಧಾನತೆಯ ತಾಯ್ತನ ಮತ್ತು ಸ್ತ್ರೀವಾದ ಹೇಳ್ತಿರುವಂತ ತಾಯ್ತನ ಇವೆರಡನ್ನು ಪ್ರತ್ಯೇಕಗೊಳಿಸಿ ಅರ್ಥ ಮಾಡ್ಕೊಳ್ಬೇಕು. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ. ಮತ್ತೆ ಒಂದೇ ಪ್ರಶ್ನೆನಾ? ಮ್ಯಾಮ್ ನಮಸ್ತೆ, ನಾನು ಕಾವ್ಯ ಅಂತ ಹೇಳಿ. ಹೇಳಿ ಮೇಡಮ್. ಆರಂಭದಲ್ಲಿ ಅಂದ್ರೆ ಫೆಮಿನಿಸ್ಟ್ ಗಳು ಯಾರಿರ್ತಾರೆ ಅವರು ಮೊದಲಿಗೆ ಎಷ್ಟೋ ಜನ ನಾನು ಫೆಮಿನಿಸ್ಟ್ ಅಲ್ಲ ಅಂತ ಹೇಳಿಕೆಗಳ ಕೊಟ್ಟಿದ್ದು ಇದೆ. ಮತ್ತೆ ಇವ್ರು ಫೆಮಿನಿಸ್ಟ್ ಅನ್ನೋ ಕಾರಣಕ್ಕೆ ಇವರು ಫೆಮಿನಿಸ್ಟ್ ಆದ್ರೆ ಇವರು ಮನೆಗಳಲ್ಲಿ ಇವರು ಅಂದ್ರೆ ಇವರು ಬಿರುಕುಗಳನ್ನು ಮೂಡಿಸಿಬಿಡ್ತಾರೆ ಅಂತ ತಾತ್ಸಾರಕ್ಕೊಳಗಾಗಿದ್ದು ಇದೆ. ಅದ್ರ ಜೊತೆಗೆ ಈ ಫೆಮಿನಿಸಂ ಅಂತ ಹೇಳೋದ್ರಲ್ಲಿ ನಾವಿಲ್ಲ, ನಮ್ ಬಗ್ಗೆ ನೀವು ಮಾತಾಡ್ತಿಲ್ಲ ಅಂತ ಹೇಳಿ ಈಗ ಬ್ಲಾಕ್ ಫೆಮಿನಿಸಂ ಏನ್ ಬಂತು ಆ ತರದೊಂದು ವರ್ಗನೂ ಇದೆ. ಮತ್ತೆ ಅದೇ ಪ್ರಶ್ನೆ ಇಟ್ಕೊಂಡು ಇವತ್ತು ನಾವು ಕೇಳ್ತಾ ಇರೋ ದಲಿತ ಫೆಮಿನಿಸಂ ಅನ್ನೋದು ಫೆಮಿನಿಸಂ ಅನ್ನೋದು ಹೀಗೆ ಇದೆ. ಈ ತರ ಅಂದ್ರೆ ಫೆಮಿನಿಸಂ ಅನ್ನೋ ವಿಚಾರದಲ್ಲೇ ಸಾಕಷ್ಟು ಆತಂಕಗಳು ಮತ್ತೆ ವೈರುಧ್ಯಗಳು ಮತ್ತೆ ಪ್ರಶ್ನೆಗಳು ಎಲ್ಲ ತರನು ಈಗಿರುವ ಸಮಾಜದಲ್ಲಿ ಇದೆ. ಹೀಗಿರುವಾಗ ನಾವು ಎಲ್ಲರ ಕಣ್ಣೋಟವಾಗಿ ಒಂದು ಫೆಮಿನಿಸಂ ಅನ್ನು ನೋಡುವಾಗ ಅದು ಯಾವ್ದಾಗಿರ್ಬೇಕು, ಈ ಒಳಗೊಳ್ಳುವ ಫೆಮಿನಿಸಂ ಅನ್ನೋದನ್ನ ನಾವು ಕಟ್ಕೊಳ್ಳೋದು ಹೇಗೆ ಅಂತ ನಾನು ಹಿಂದೆ ಹಿಡಿತಾ ಇದ್ದೀನ ಅಥವಾ ಮುಂದ್ ತಗೊಂಡ್ ಹೋಗ್ತಾ ಇದ್ದೀನ ಗೊತ್ತಿಲ್ಲ. ಈ ತರದೊಂದು ಪ್ರಶ್ನೆ ನನ್ನ ತಲೆ ಒಳಗಿದೆ ಮೇಡಮ್. ವೆರಿ ಜೀನಿಯನ್ ಕ್ವಶನ್. ಇದರಲ್ಲಿ ನಿಜವಾದ ಅರ್ಥದ ಪ್ರಶ್ನೆಗಳು, ಆತಂಕಗಳು ಇದಾವೆ ಮತ್ತು ಭ್ರಾಮಕವಾದಂತಹ ಕೆಲವು ಆತಂಕಗಳು, ಪ್ರಶ್ನೆಗಳಿದಾವೆ. ಅದರಲ್ಲಿ ಭ್ರಾಮಕವಾದಂತಹ ಪ್ರಶ್ನೆಗಳು, ಆತಂಕಗಳು ಯಾವ ಬಗೆಯವು, ಯಾಕಿರ್ತವೆ ಅಂತ ನೋಡಿ. ಫಾರ್ ಎಕ್ಸಾಂಪಲ್, ನಾನ್ ಫೆಮಿನಿಸ್ಟ್ ಅಲ್ಲ ಅಂತ ಹೇಳೋರು ಮತ್ತು ಫೆಮಿನಿಸ್ಟ್ಗಳಾದವ್ರನ್ನ ಕಂಡ್ರೆ ಏನೋ ಭಯ ಪಡೋರು, ಇದು ಯಾಕಾಗ್ತದೆ ಅಂತ ಯೋಚನೆ ಮಾಡಿ. ದಿಸ್ ಈಸ್ ಎ ವೆರಿ ಬಿಗ್ ಪೊಲಿಟಿಕಲ್ ಫೈಟ್ ಬಿಟ್ವೀನ್ ಸಿಸ್ಟಮ್ ಅಂಡ್ ಫೆಮಿನಿಸಂ. ಯಾಕೆಂತಂದ್ರೆ ಪೇಟ್ರಿಯಾರ್ಕಲ್ ಸಿಸ್ಟಮ್ ಏನಿದೆ ಅದಕ್ಕೆ ಒಂದು ಅಂದ್ರೆ ಶತಮಾನಗಳ ಕಾಲ ಅದು ಬದುಕು ಬಂದಿರೋದೇ ಹೇಗೆ ಅಂತ ಹೇಳಿದ್ರೆ, ತನ್ನ ಎದುರು ನಿಂತವರನ್ನ ಅಲ್ಲಲ್ಲೇ ಹೊಡೆದು ಉರುಳಿಸುವ ತಂತ್ರಗಳನ್ನ ಅದು ರೂಪಿಸ್ಕೊಂಡು ಬಂದಿದೆ. ಇದನ್ನ ಬ್ಯಾಕ್ಲಾಶ್ ಅಂತಾರೆ. ಈ ಬ್ಯಾಕ್ಲಾಶ್ಗಳು ಹೇಗೆ ಆಗ್ತವೆ? ಅದು ನಾನು ಅವಾಗಲೇ ವಿವರಿಸಿದಂತಹ ಎಲ್ಲ ಸಾಂಸ್ಥಿಕ ರಚನೆಗಳನ್ನ, ಮುಖ್ಯವಾಗಿ ಸಮೂಹ ಮಾಧ್ಯಮಗಳನ್ನ ಬಳಸ್ಕೊಳ್ತದೆ ಇದಕ್ಕೆ. ಹೀಗೆ ಬಳಸ್ಕೊಳ್ಳುವಾಗ ಅದು ಏನ್ ಮಾಡ್ತದೆ ಅಂತಂದ್ರೆ, ಬಿಗ್ ಒಪಿನಿಯನ್ ಅಗೇನ್ಸ್ಟ್ ಫೆಮಿನಿಸಂ ಅಂಡ್ ಫೆಮಿನಿಸ್ಟ್ ಅದನ್ನ ಕ್ರಿಯೇಟ್ ಮಾಡ್ತದೆ. ಅಂದ್ರೆ ಜರ್ನಲಿಸಂ ಗೊತ್ತಿದ್ರೆ ಮತ್ತೆ ಇದು ಗೊತ್ತಿದ್ರೆ ಒಪಿನಿಯನ್ ಕ್ರಿಯೇಟ್ ಮಾಡೋದು ಅನ್ನೋದು, ಮ್ಯಾನುಫ್ಯಾಕ್ಚರಿಂಗ್ ಒಪಿನಿಯನ್ ಅನ್ನೋದ್ರ ಬಗ್ಗೆ ಗೊತ್ತಿರುತ್ತೆ. ಒಪಿನಿಯನ್ ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಇದು. ಸೊ ಫೆಮಿನಿಸ್ಟ್ಗಳ ಬಗೆಗೆ, ಫೆಮಿನಿಸಂ ಬಗೆಗೆ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ತೀವ್ರವಾದಂತಹ ಬ್ಯಾಕ್ಲಾಶ್ಗಳು ಶುರುವಾಗಿದೆ.
ಇದು ಯಾತಕ್ಕೆ ಈ ಬ್ಯಾಕ್ಲಾಶ್ ಶುರುವಾಗಿದೆ ಅಂತ ಹೇಳಿದ್ರೆ, ನಮ್ಗೆ ಇಂಡಿಯಾದಲ್ಲಿ ವಿಶೇಷ ಕನ್ನಡದ ಸಂದರ್ಭದಲ್ಲಿ ಅಷ್ಟು ಕಾಣಲ್ಲ, ಆದ್ರೆ ಸ್ವಲ್ಪ ಮಟ್ಟಿಗೆ ಸ್ತ್ರೀವಾದದ ಧ್ವನಿ ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಹೆಚ್ಚು ಲೌಡ್ ಆಗಿ ಕೇಳಿಸಕ್ ಶುರುವಾಗಿದೆ. ಮತ್ತು ಜನಸಾಮಾನ್ಯರಿಗೆ ಅದು ರೀಚ್ ಆಗ್ತಿದೆ ಅನ್ನುವ ಅನುಮಾನ ಪೇಟ್ರಿಯಾರ್ಕಲ್ ಸೊಸೈಟಿಗೆ, ಕಲ್ಚರ್ಗೆ ಇದೆ. ಸೊ ಇದನ್ನ ಅದು ರಿಪೇರಿ ಮಾಡುವ ವಿಧಾನ ಅಂತ ಹೇಳಿದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಒಪಿನಿಯನ್ ಅಗೇನ್ಸ್ಟ್ ಫೆಮಿನಿಸಮ್ ಅಂಡ್ ಫೆಮಿನಿಸ್ಟ್, ಇದೊಂದಾಗ್ತದೆ. ಅದು ಒಂದು ಒಪಿನಿಯನ್ ಕ್ರಿಯೇಟ್ ಮಾಡೋದು, ಇನ್ನೊಂದು ಥ್ರೆಟ್, ಭಯವನ್ನ ಉಂಟು ಮಾಡ್ತದೆ. ಸೊ ಫೆಮಿನಿಸಮ್ ಮಾತಾಡ್ದವ್ರಿಗೆ, ವ್ಯವಸ್ಥೆಯ ವಿರುದ್ಧ ಯಾವುದಾದ್ರೂ ಒಂದು ಸಣ್ಣ ನಡೆಯನ್ನ ಉಂಟು ಮಾಡಿದವರಿಗೆ ಬಹು ಬಗೆಯ ಶಿಕ್ಷೆಗಳು, ಪ್ರಹಾರಗಳು ಉಂಟಾಗ್ತವೆ. ಇತ್ತೀಚಿನದ್ರಲ್ಲಿ ನಾನು ಸುಮ್ಮನೆ ಇದನ್ನ ಒಂದು ಪ್ರಾಸಂಗಿಕವಾಗಿ ಹೇಳ್ತೀನಿ. ಯಾರೋ ಒಬ್ಬ ನಟಿ, ಭಾವನಾ ಅನ್ನುವ ನಟಿ, ಆಕೆ ಏನು ಗರ್ಭಧಾರಣೆ ಮಾಡಲಂತೆ IVF ಇಂದ. ಯಾರ ಗಂಟೆ ಯಾಕೆ ಹೋಗ್ಬೇಕು? ವೈ ಸೋ ಸೀರಿಯಸ್ ಡಿಸ್ಕಷನ್ ಅಬೌಟ್ ದಟ್? ಒಬ್ಬ ಭಾವನೆಗೆ ಏನಾಗಿರೋದಿಲ್ಲ, ಬಟ್ ಬೇರೆಯ ಹೆಣ್ಣು ಮಕ್ಕಳಲ್ಲಿ, ಧೈರ್ಯ ವಹಿಸುವ ಹೆಣ್ಣು ಮಕ್ಕಳಲ್ಲಿ ಭಯವನ್ನು ಉಂಟು ಮಾಡಕ್ಕೆ, ಥ್ರೆಟನ್. ಈ ಬಗೆಯ ಒಂದು ಪ್ರಹಾರಗಳು ನಡೀತದೆ. ಸಮೂಹ ಮಾಧ್ಯಮಗಳೇ ಅದಕ್ಕೆ ನಗಾರಿ ಬಾರಿಸ್ತಾ ಇರುತ್ತಾನೆ. ಇಲ್ದಾದ್ರೆ ಆಕೆ ಒಬ್ಬ ತಾಯಿ ಆಗೋದು ಜಗತ್ತಿಗೆಲ್ಲ ಏನು ಗೊತ್ತಾಗ್ಬೇಕಾಗಿಲ್ಲ. ಇನ್ನು ನೀವು ಸೀರಿಯಸ್ ಆದ ಆತಂಕಗಳ ಬಗ್ಗೆ ಕೆಲವನ್ನ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ದಲಿತ್ ಫೆಮಿನಿಸಮ್ ಬಗ್ಗೆ. ದಲಿತ್ ಫೆಮಿನಿಸಮ್ ಮಾತ್ರ ಅಲ್ಲ, ಫೆಮಿನಿಸಮ್ ವೆಸ್ಟ್ ಅಲ್ಲಿ ಆದಾಗ್ಲೂ ಕೂಡ ವೆಸ್ಟಿನ ವೈಟ್ ವುಮನ್ ಮಾತ್ರ ಅದರೊಳಗಡೆ ಭಾಗವಹಿಸಿದ್ ಮಾತ್ರ ಅಲ್ಲ, ತಮ್ಮ ಜೊತೆಗೆ ಇದ್ದಂತಹ ಬ್ಲಾಕ್ ಫೆಮಿನಿಸ್ಟ್ಗಳನ್ನ, ಬ್ಲಾಕ್ ವಿಮೆನ್ ಅನ್ನ ತುಂಬಾ ಕಡೆಗಣಿಸಿ ನೋಡಿದ್ರು. ಮತ್ತು ಅವರನ್ನ ತಾವು ಬಳಕೆ ಮಾಡಿಕೊಳ್ಳಬಹುದಾದಂತಹ ಒಂದು ಸ್ಟಡಿ ಮೆಟೀರಿಯಲ್ ಅನ್ನೋ ತರದಲ್ಲಿ ನೋಡಿದ್ರು. ಬಿಕಾಸ್ ಬ್ಲಾಕ್ ವಿಮೆನ್ ವರ್ ಅವೇರ್, ಅವರು ಕೂಡ ಇಂಟೆಲಿಜೆಂಟ್ ಆಗಿದ್ರು, ಅವ್ರು ವೆರಿ ಸೀರಿಯಸ್ ಫೆಮಿನಿಸ್ಟ್. ಸೊ ಹಾಗಾಗಿ ಅವರಿಗೆ ಕ್ವಶನ್ ಮಾಡ್ಬೇಕು ಅಂದ್ರೆ, ಹೌ ಟು ಕ್ವಶನ್ ದಮ್, ವೇರ್ ಟು ಅಟ್ಯಾಕ್ ದಮ್, ಆರ್ ವೇರ್ ಟು ಕನ್ವಿನ್ಸ್ ದಮ್. ಈ ಎಲ್ಲಾ ಪ್ರಯತ್ನಗಳಿಗೂ ಅವ್ರಿಗೆ ಗೊತ್ತಿದ್ವು. ಸೊ ಆ ಹೋರಾಟದ ಸ್ವರೂಪನೇ ದೊಡ್ಡ ಚರಿತ್ರೆ ಇದೆ. ಸೊ ಈ ದಲಿತ್ ಫೆಮಿನಿಸಮ್ಮು ಹಾಗೆ ನೋಡಿದ್ರೆ, ಭಾರತದಲ್ಲಿ ಫೆಮಿನಿಸಮ್ ಅಷ್ಟಾಗಿ ಏನು ಸೀರಿಯಸ್ ಆಗಿ ಇಲ್ಲ. ಮಾತಾಡ್ತಿರೋರೆಲ್ಲ ಶೈಕ್ಷಣಿಕವಾಗಿ ಯಾವುದೋ ಚರ್ಚೆಗಳಲ್ಲಿ ಇದರಲ್ಲಿ ಮಾತಾಡ್ತಿದ್ದೀವಿ ಹೊರತು ಜನಸಾಮಾನ್ಯರಿಗೆ ಆ ಪದಾನು ಗೊತ್ತಿಲ್ಲ ಇನ್ನು. ಇರ್ಲಿ, ಶೈಕ್ಷಣಿಕವಾಗಿ ಆಗ್ಲಿ. ಇದು ಬಂದಾಗ ದಲಿತ್ ಫೆಮಿನಿಸಮ್, ದ ಅದರ್ ಫೆಮಿನಿಸಮ್, ಈ ಎರಡು ಫೆಮಿನಿಸಮ್ಗಳ ಪರಸ್ಪರ ಯಾವ ಬಗೆಯ ಪ್ರಶ್ನೋತ್ತರಗಳು ನಡೀತಿವೆ. ಅವ್ರು ಸಪರೇಟ್ ಆಗಿ ಅವ್ರು ಬೈಕೊಳ್ಳೋದು, ಇವ್ರು ಸಪರೇಟ್ ಆಗಿ ಇವ್ರು ಬೈಕೊಳ್ಳೋದು, ಅಥವಾ ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲದೆ, ಯಾವ ಬಗೆಯ ಸಂಬಂಧಗಳು ಇಲ್ಲದೆ ನಮ್ಮ ಗುಂಪುಗಳಲ್ಲಿ ನಾವು ಚರ್ಚೆಗಳು ಮಾಡ್ಕೊಳ್ಳೋದು. ದಿಸ್ ವೋಂಟ್ ವರ್ಕ್. ಸೊ ಒಳಗೊಳ್ಳುವಿಕೆ ಅನ್ನುವ ರಾಜಕಾರಣ ಇದೆಯಲ್ಲ, ಇಟ್ಸ್ ಎ ಬಿಗ್ ಪಾಲಿಟಿಕ್ಸ್. ಒಳಗೊಳ್ಳುವಿಕೆಯನ್ನ ಆಗು ಮಾಡೋದು ಹೇಗೆ ಅಂತನ್ನೋದು ಬಹಳ ದೊಡ್ಡ ಟೆಕ್ನಿಕ್. ಇವನ್ನ ಪ್ರಾಯೋಗಿಕವಾಗಿ ಮಾಡೋದಕ್ಕೆ ಸಾಧ್ಯ ಆದಾಗ ಬಹುಶಃ ಭಾರತದಲ್ಲಿ ದಲಿತ್ ಫೆಮಿನಿಸಮ್ ಗೆಟ್ಸ್ ಎ ಸ್ಟ್ರಾಂಗ್ ಹೋಲ್ಡ್. ಆವಾಗ ಅವ್ರಿಗೆ
ವಿರೋಧಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಒಳಗೊಂಡು ಕೆಲಸ ಮಾಡೋದು ಹೇಗೆ, ಇವುಗಳನ್ನ ಈ ದಾರಿಗಳನ್ನ ಹುಡುಕೊಳ್ಳಕ್ಕೆ ನಮಗೆ ಸಾಧ್ಯ ಆಗ್ಬೇಕು ಅನ್ಸುತ್ತೆ ಕಾವ್ಯ. ಐ ಡೋಂಟ್ ನೋ ನಿಮ್ಗೆ ಏನ್ ಕನ್ವಿನ್ಸ್ ಆಯ್ತಾ ಇಲ್ವಾ ಗೊತ್ತಿಲ್ಲ. ಕನ್ವಿನ್ಸ್ ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮಸ್ತೆ. ಓಕೆ, ಹೇಳಿ ವಸಂತ್. ವಸಂತ್ ಕುಮಾರ್ ಅಂತ ಹೇಳಿ ಮೇಡಮ್. ನನ್ನಲ್ಲಿ 2 ಪ್ರಶ್ನೆಗಳಿದೆ ಮೇಡಮ್. ಒಂದು, ಈಗ ಕಾವ್ಯ ಅವರು ಕೇಳಿದ್ದಕ್ಕೇನೆ ಸಂವಾದಿಯಾಗಿನೂ ಇರಬಹುದು ಈ ಪ್ರಶ್ನೆ. ಮೊದಲನೇದು, ಭಾರತೀಯ ಸ್ತ್ರೀವಾದ ಜಾತಿ ಪ್ರಾತಿನಿಧ್ಯವನ್ನ ಹೇಗ್ ನೋಡುತ್ತೆ ಅನ್ನೋದು ಒಂದು. ಎರಡನೇದು, ಜಾತಿ ಪ್ರಾತಿನಿಧ್ಯವನ್ನ. ಎರಡನೇದು, ಬಸವಣ್ಣನವರಲ್ಲಿ ಬರುವ ಸ್ತ್ರೀ ವಿಚಾರಗಳನ್ನ ಕುರಿತು ವಿನಯ ಒಕ್ಕುಂದ ಅವರು ಎತ್ತಿದಂತ ಪ್ರಶ್ನೆಗೆ ಬಂದಂತ ಪ್ರತಿಕ್ರಿಯೆಗಳು 18-19ನೇ ಶತಮಾನದಲ್ಲಿ ಉಟ್ಕೊಂಡಂತಹ ಸ್ತ್ರೀವಾದವನ್ನ 12ನೇ ಶತಮಾನದಲ್ಲಿದ್ದಂತ ಬಸವಣ್ಣನಲ್ಲಿ ನೋಡೋದು ತಪ್ಪು ಅನ್ನುವಂತ ಒಂದು ಪ್ರತಿಕ್ರಿಯೆ ಬಂತು. ಇದಕ್ಕೆ ತಮ್ಮ ಅಭಿಪ್ರಾಯ ಏನು ಅಂತ ಹೇಳಿ 2 ಪ್ರಶ್ನೆಗಳಿದೆ. ಒಂದು, ಭಾರತದಲ್ಲಿ ಫೆಮಿನಿಸಂ ಜಾತಿ ಪ್ರಶ್ನೆಯನ್ನ ಒಳಗೊಂಡಿದ್ಯಾ ಅಂತ ನೀವು ಮೊದಲನೇ ಪ್ರಶ್ನೆ ಕೇಳಿದ್ರಲ್ಲ, ಅದಕ್ಕೆ ಭಾರತದಲ್ಲಿ ಫೆಮಿನಿಸಂ ಸೀರಿಯಸ್ ಆಗಿ ಇದೆಯಾ ಅಂತಲೇ ನನಗೆ ಗೊತ್ತಿಲ್ಲ. ಅಂದ್ರೆ ನಾನ್ ದೊಡ್ಡ ಇದರಂತ ಮಾತಾಡ್ತಿಲ್ಲ, ದೊಡ್ಡ ಇಂಟೆಲೆಕ್ಚುಯಲ್ ಅನ್ನೋ ತರದಲ್ಲಿ ಮಾತಾಡ್ತಿಲ್ಲ. ಫೆಮಿನಿಸಂ ಒಂದು ನಮ್ಮಲ್ಲಿ ಸಣ್ಣ ಸಣ್ಣ ಗುಂಪುಗಳಲ್ಲಿ ಬೇರೆ ಬೇರೆಯಾಗಿ ಪ್ರತ್ಯೇಕ ಎಳೆಗಳಲ್ಲಿ ಇದೆಯೇ ಹೊರತು ಯಾವತ್ತೂ ಅದು ಜಾಯಿಂಟ್ ಆಗಿ ಇಲ್ವೇ ಇಲ್ಲ. ಸೊ ಹಾಗಾಗಿ ಜಾತಿ ಪ್ರಶ್ನೆಯನ್ನ ಒಳಗೊಳ್ಳೋದು ಅಂತಂದ್ರೆ, ಜಾತಿ ಪ್ರಶ್ನೆಯನ್ನ ಒಳಗೊಳ್ಳೋ ಸ್ತ್ರೀವಾದ ಅಂದ್ರೆ ಅಲ್ಲಿಗೆ ನೀವು ಯಾವುದೋ ಒಂದು ಸ್ತ್ರೀವಾದವನ್ನ ಪ್ರಧಾನ ದಾರಿಯ ಸ್ತ್ರೀವಾದ ಅಂತ ಹೇಳ್ತಾ ಇದ್ದೀರಿ. ಭಾರತದಲ್ಲಿ ಅಂತ ಒಂದು ಪ್ರಧಾನ ದಾರಿಯ ಸ್ತ್ರೀವಾದ ಇದೆಯಾ? ನನಗೆ ತಿಳಿದ ಮಟ್ಟಿಗೆ ಇನ್ನ ಹೇಳ್ಬೇಕು ಅಂದ್ರೆ ಎಲ್ರದು ಜನರಲ್ ಸ್ತ್ರೀವಾದ, ದಲಿತ ಸ್ತ್ರೀವಾದನೇ ನಿಜವಾಗ್ಲೂ ದಲಿತರ ಬಗ್ಗೆ ಅಂದ್ರೆ ಜಾತಿಯನ್ನ ಒಳಗೊಂಡ ಮಾತಾಡ್ತಿರುವ ಸ್ತ್ರೀವಾದ ಅಂತ. ಇನ್ ಮಿಕ್ಕಿದ್ದ ಸ್ತ್ರೀವಾದ ಮಾತಾಡ್ತಿರೋರು ಎಲ್ರೂನು ಎಲ್ಲವನ್ನು ಒಂದು ಚೀಲಕ್ಕೆ ತುಂಬಿ ಯಾವುದನ್ನ ಸ್ಪಷ್ಟವಾಗಿ ಕಾಣಿಸದೆ ಮಾತಾಡಿಸ್ತಾ ಇದ್ದಾರೆ. ಸೊ ಸಮುದಾಯವನ್ನು ಒಳಗೊಳ್ಳುವ ಸ್ತ್ರೀವಾದ ಯಾಕಿಲ್ಲ ಭಾರತದಲ್ಲಿ? ಸ್ಪೆಷಲಿ ಕನ್ನಡ ಸಂದರ್ಭದಲ್ಲಿ ಹೇಳ್ತೀನಿ ನಾನು. ಕನ್ನಡ ಸಂದರ್ಭದಲ್ಲಿ ಹೇಳ್ಬೇಕಾದ್ರೆ, ಕನ್ನಡದಲ್ಲಿ ಎಲ್ಲ ಜ್ಞಾನ ವಲಯಗಳನ್ನ, ಸಮೂಹ ಮಾಧ್ಯಮಗಳನ್ನ, ಸಾಂಸ್ಥಿಕ ರಚನೆಗಳನ್ನ ಪ್ರಶ್ನೆ ಮಾಡುವ, ಅಲ್ಲಿನ ಪಿತೃಪ್ರಧಾನ ಆಶಯಗಳನ್ನ ಪ್ರಶ್ನೆ ಮಾಡುವ ಸ್ವರೂಪದ ಸ್ತ್ರೀವಾದದ ಚಿಂತನೆಗಳು ಬೆಳೆದೇ ಇಲ್ಲ. ಇಲ್ಲಿ ಬೆಳೆದಿರೋದು ಒಂದೇ ಒಂದು, ಏನಂತಂದ್ರೆ ಸಾಹಿತ್ಯದಲ್ಲಿ ಬೇರೆ ಬೇರೆ ಇಸಮ್ಗಳನ್ನ ಒಳಗೊಂಡು ವಿಮರ್ಶೆಗಳು ಪರಿಕರಗಳನ್ನಾಗಿ ಇಟ್ಕೊಂಡು ಕೆಲಸ ಮಾಡಕ್ ಶುರು ಮಾಡುದು. ಮಾರ್ಕ್ಸ್ವಾದ ಇರ್ಬೋದು, ಸಮಾಜವಾದ ಇರ್ಬೋದು, ಎಲ್ಲ ಬೇರೆ ಬೇರೆ ವಾದಗಳನ್ನ ಇಟ್ಕೊಂಡು ಮಾಡಿದ್ರು. ಆಧುನಿಕೋತ್ತರವಾದ, ಆಧುನಿಕವಾದ, ಪೂರ್ವವಾದ, ಯಾವ್ಯಾವ ವಾದಗಳನ್ನ ಇಟ್ಕೊಳ್ಬೇಕೋ ಎಲ್ಲಾ ವಾದಗಳನ್ನು ಇಟ್ಕೊಂಡು ಮಾತಾಡಿದ್ದಾಯ್ತು. ಆದ್ರೆ ಹಾಗೇನೆ ಫೆಮಿನಿಸಂ ಅನ್ನೋದು ಯಾವುದೋ ಒಂದು ವಾದ ಅನ್ನೋ ತರದಲ್ಲಿ, ಅಂದ್ರೆ ಸ್ತ್ರೀವಾದ ಅನ್ನೋದನ್ನ ವಾಸ್ತವದಲ್ಲಿ ಸಾಹಿತ್ಯ ವಲಯದವರು ಸ್ತ್ರೀವಾದಿ ವಿಮರ್ಶೆಯ ಒಂದು ಆಯಾಮ ಅನ್ನೋ ತರದಲ್ಲಿ ಮಾತಾಡ್ತಿದ್ದಾರೆ ಹೊರತು ಸ್ತ್ರೀವಾದವನ್ನ ಸಮಗ್ರವಾಗಿ ಮಾತಾಡಿದ್ದಿಲ್ವೇ ಇಲ್ಲ. ಯಾಕೆಂದ್ರೆ ಸಾಹಿತ್ಯದವ್ರು ಬಿಟ್ಟು ಬೇರೆ ಯಾರು ಸ್ತ್ರೀವಾದವನ್ನ ಇಲ್ಲಿ ಮಾತಾಡ್ತಿಲ್ಲ. ಸ್ತ್ರೀವಾದ ಮಾತಾಡ್ಬೇಕಾಗಿರೋ ಸಾಹಿತ್ಯದವ್ರು ಮಾತ್ರ ಅಲ್ಲ, ಎಲ್ರೂ ಮಾತಾಡ್ಬೇಕು. ಸಾಹಿತ್ಯದವ್ರು ಮಾತಾಡ್ತಿದ್ದಾರೆ, ಸಾಹಿತ್ಯದ ನೆಲೆಯಿಂದ ಮಾತ್ರ ಮಾತಾಡ್ತಿದ್ದಾರೆ. ಆದ್ರಿಂದ ಸಮಗ್ರವಾಗಿ ಸ್ತ್ರೀವಾದವನ್ನ
ಒಳಗೊಂಡೇ ಇಲ್ಲ ಇಲ್ಲಿ ಅಂತನ್ನೋದು. ನಿಮ್ಮ 2ನೇ ಪ್ರಶ್ನೆ ಸ್ವಲ್ಪ ಮಿಸ್ ಆಯ್ತು, ಹೇಳಿ. ಮೇಡಮ್ ಅದೇ ಇದು ಬಸವಣ್ಣನವರ ಸ್ತ್ರೀ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೇಳಿ. ಬಂದಂತ ಒಂದ್ ನಿಮಿಷ. ಕನ್ನಡದಲ್ಲಿ ಮತ್ತೆ ಅಗೇನ್ ಸಾಹಿತ್ಯದವ್ರದೇ ಇದು ಕತೆ. ಸ್ತ್ರೀವಾದಿ ಚಿಂತನೆ ಅಂತನ್ನೋದು ಎಲ್ಲೆಲ್ಲಿದೆ ಅಂತ ಹುಡುಕ್ತಾರಪ್ಪ. ಎಲ್ಲಿಂದ ಹುಡುಕ್ತಾರೆ? ಬೇರೆ ಕಡೆನೂ ಹುಡುಕ್ತಾರೆ, ಪಂಪನಲ್ಲೂ ಹುಡುಕ್ತಾರೆ, ಬೇಕಾದ್ರೆ ಹರಿಹರನಲ್ಲೂ ಹುಡುಕ್ತಾರೆ, ಕುಮಾರವ್ಯಾಸನಲ್ಲೂ ಹುಡುಕ್ತಾರೆ, ವಚನಕಾರರಲ್ಲಂತೂ ಸ್ಪಷ್ಟವಾಗಿ ಹುಡುಕ್ತಾರೆ. ವಚನಕಾರರು ಸಾಮಾಜಿಕ ಚಿಂತನೆಗಳನ್ನ ಮಾಡಿದವರು, ಒಂದು ಸಮಷ್ಟಿಯಾದಂತಹ ಒಂದು ಚಳುವಳಿಗೆ ಕಾರಣವಾದವರು, ಬೇರೆ ಬೇರೆ ಆಯಾಮಗಳಿಂದ ಸಾಮಾಜಿಕರಲ್ಲಿ ಸಮಾನತೆಯನ್ನು ತರೋದಕ್ಕೆ ಪ್ರಯತ್ನಿಸಿದವರು ಎಲ್ಲಾ ಬಗೆಯದು ನಿಜ. ಆದ್ರೆ ಸ್ತ್ರೀವಾದಿ ಚಿಂತನೆಗಳನ್ನ ಅಲ್ಲಿಗೆ ಆರೋಪಿಸಿ ನೋಡ್ಬೋದಾ ಅಂತಂದ್ರೆ, ವಿನಯ ಒಕ್ಕುಂದ ಅವ್ರ ಮಾತನ್ನ ನಾನು ಅಲ್ಲಿ ಒಂದು ಎಳೆ ಒಪ್ಕೊಂತೀನಿ. ನಾನು ಆಗಲ್ಲ ಹಾಗೆ ಒಪ್ಕೊಳ್ಳೋಕೆ. ಬಟ್ ವಾಟ್ ಈಸ್ ದಾಟ್? ಅಂದ್ರೆ ಹೆಣ್ಣಿನ ಪರವಾಗಿ ಮಾತಾಡಿದ್ದೆಲ್ಲ ಸ್ತ್ರೀವಾದ ಅಲ್ಲ. ಹೆಣ್ಣಿನ ಪರವಾಗಿ ಮಾತಾಡಿದವರು ಮನುಷ್ಯ ಕುಲದಲ್ಲಿ ಹುಟ್ಟದಾಗ್ಲಿಂದ ಪಿತೃಪ್ರಧಾನತೆಯೂ ಮಾತಾಡದಪ್ಪ ಹೆಣ್ಣಿನ ಪರವಾಗಿ. ಉದಾಹರಣೆಗೆ, ಕೊನೆ ಪಕ್ಷ ಅಧೀನದಲ್ಲಿರುವ ಹೆಂಗಸನ್ನ ನೀನು ಕ್ರೂರವಾಗಿ ನಡೆಸ್ಕೊಳ್ಬೇಡ, ದಯೆಯಿಂದ ನಡೆಸ್ಕೊ ಅಂತ ಹೇಳ್ತದೆ. ಅದನ್ನ ಸ್ತ್ರೀವಾದ ಆಗ್ಬಿಡಕ್ಕಾಗತ್ತಾ? ಅನ್ನಕ್ಕಾಗಲ್ಲ. ಸೊ ಹಾಗೆ ಯಾವುದೇ ದೊಡ್ಡ ಚಿಂತನೆಗಳು, ಮಹಾತ್ಮ ಗಾಂಧಿ ಇರ್ಲಿ, ಯಾವ್ದಾದ್ರೂ ಇರ್ಲಿ, ಅವ್ರು ಯಾರು ಮಾತಾಡುವಾಗ ಗಂಡಸರು ಹೆಂಗಸರಲ್ಲಿ ತಾರತಮ್ಯದ ದೃಷ್ಟಿ ಮಾಡಬಾರ್ದು ಅಂತ ಮಾತಾಡ್ತಾರೆ. ತಾರತಮ್ಯದ ದೃಷ್ಟಿ ಮಾಡಬಾರ್ದು ಅಂತ ಮಾತಾಡೋದೆಲ್ಲ ಸ್ತ್ರೀವಾದ ಅಲ್ಲ, ಅದು ಸ್ತ್ರೀ ಪರವಾದ. ಹೆಣ್ಣಿನ ಪರವಾಗಿ ಇವಾಗ ನೋಡಿ ನಮ್ಮ ಸುಧಾರಣಾ ಸುಧಾರಣಾವಾದಿ ಚಳುವಳಿಗಳು ಹಾಗೆ ಅಲ್ವಾ? ಸ್ತ್ರೀಯರ ಪರವಾಗಿ ಮಾತಾಡ್ಬೋವು. ಏನ ದೌರ್ಜನ್ಯ ಏನಿತ್ತು, ಕ್ರೌರ್ಯ ಏನಿತ್ತು, ಹಿಂಸೆ ಏನಿತ್ತು ನಮ್ಮ ಪದ್ಧತಿಗಳಲ್ಲಿ, ಆ ಪದ್ಧತಿಗಳನ್ನ ಕೈ ಬಿಡಿ ಅಂತ ಹೇಳಿದ್ರು. ಬಟ್ ದೆನ್ ನೆವರ್ ಕ್ವಶನ್ ಪೇಟ್ರಿಯಾರ್ಕಿ. ಪುರುಷಾಧಿಕಾರವನ್ನು ಕ್ವಶನ್ ಮಾಡಲಿಲ್ಲ, ಪೇಟ್ರಿಯಾರ್ಕಿಯನ್ನ ಕ್ವಶನ್ ಮಾಡಲಿಲ್ಲ. ಸೊ ವಚನಗಳು ಕೂಡ ಹೆಣ್ಣಿನ ಪರವಾಗಿ ಎಷ್ಟೇ ಮಾತಾಡಿದ್ರು ಕೂಡ ಎಲ್ಲೂ ಅದು ಪೇಟ್ರಿಯಾರ್ಕಿಯನ್ನ ಕ್ವಶನ್ ಮಾಡಲ್ಲ. ಅಂದ್ರೆ ಸ್ತ್ರೀವಾದವು ಹೇಳುವ ಮೂಲ ಪ್ರಶ್ನೆಯನ್ನ ಅದು ಎತ್ತಲ್ಲ. ಅನ್ಲೆಸ್ ಯು ರೈಸ್ ಕ್ವಶನ್ಸ್ ಅಗೇನ್ಸ್ಟ್ ಪೇಟ್ರಿಯಾರ್ಕಿ, ಅದು ಫೆಮಿನಿಸಮ್ ಅಲ್ಲ, ಅದು ಸ್ತ್ರೀ ಪರ ಯೋಚನೆಗಳು, ಸ್ತ್ರೀ ಪರ ಚಿಂತನೆಗಳು. ಹಾಗಾಗಿ ಬಸವಣ್ಣವರು ಸ್ತ್ರೀವಾದಿನೇ, ಅಕ್ಕಮಹಾದೇವಿನೂ ಸ್ತ್ರೀವಾದಿನೇ, ಅಲ್ಲಮಾನು ಸ್ತ್ರೀವಾದಿನೇ. ಅದೇ ದಿಸ್ ಆರ್ ಆಲ್ ಒಂದು ರೀತಿಯ ಎಕ್ಸಾಜರೇಷನ್. ಅಂದ್ರೆ ಅವರ ಮಾತುಗಳನ್ನ, ಅಲ್ಲಮನ್ನ, ಬಸವಣ್ಣ, ಅಕ್ಕಮಹಾದೇವಿನ ಅವ್ರನ್ನ ಯಾವುದೋ ಒಂದು ಅಂಚಿಗೆ ತಳ್ಳ ಮಾತಲ್ಲ ಇದು. ಅವ್ರ ಕೆಲ್ಸಗಳು ಬೇರೆ ಇದೆ, ಮಹತ್ತರವಾದ ಕೆಲಸ ಇದೆ. ಬಟ್ ಹೂ ಎವರ್ ಕ್ವಶನ್ಸ್ ಪೇಟ್ರಿಯಾರ್ಕಿ, that's feminism and they are feminists. Otherwise they are not feminists. ಅವ್ರು ಬೇರೆ ಏನಾದ್ರೂ ಮಾತಾಡ್ಲಿ, ಪೇಟ್ರಿಯಾರ್ಕಿಯನ್ನ ಕ್ವಶನ್ ಮಾಡ್ತಾರೆ. ನೋಡಿ, ನಮ್ಮ ಕನ್ನಡದಲ್ಲಿ ಸ್ತ್ರೀವಾದಿ ವಿಮರ್ಶೆ ಅಂತ ಮಾತಾಡ್ತಿದಾರಲ್ಲ, ಅವರು ಪುರುಷಾಧಿಪತ್ಯ ಅಂತ ಮಾತಾಡೋಷ್ಟು ಸಲೀಸಾಗಿ ಪಿತೃಪ್ರಧಾನತೆ ಅಂತ ಮಾತಾಡಲ್ಲ. ವೆರಿ ರೇರ್ಲಿ ಐ ಹಿಯರ್, unless you raise your voice against patriarchy. ಹೆಂಗಸರಾಗ್ಲಿ ಗಂಡಸರಾಗ್ಲಿ, you become feminist when you raise questions against patriarchy. That's all. ಅಷ್ಟೇ. ಹೌದಾ ಇಲ್ವಾ? ಹೌದು ಮೇಡಮ್, ಹೌದು.
ಓಕೆ. Just wonderful, madam. Just wonderful. Hats off to you. ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ಹೇಳಿ ದಿವೇಶ್ರೀ. ಹಾ ಮೇಡಮ್, ನನ್ ಕ್ವಶನ್, ಪುರುಷ ಪ್ರಧಾನ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡಕ್ ಶುರು ಮಾಡಿದ ನಂತರ ನಿಧಾನಕ್ಕೆ ಮನೆಯವರಿಂದ ದೂರ ಆಗೋ ಸಂದರ್ಭ ಬರುತ್ತೆ. ಅಂದ್ರೆ ಯಾವ್ದೋ ಒಂದ್ ರೀತಿಲಿ ನೀನ್ ಬೇರೆ ಅನ್ನೋ ತರ ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ಫ್ರೆಂಡ್ಸ್ ಗಳು ನೀ ನಮ್ ತರ ಅಲ್ಲ ಅಂತ ಬ್ಲೇಮ್ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ನಮಗೂ ಅವ್ರ ಜೊತೆ ಹೊಂದಾಣಿಕೆ ಕಷ್ಟ ಆಗುತ್ತೆ. ಕೊನೆಗೆ ಇದೆಲ್ಲ ಬೇಕಿತ್ತಾ, ಊರಿನ ಹುಡ್ಗಿರ್ತಾರೆ ನಾನು ಇರ್ಬೋದಿತ್ತಲ್ಲ ಅನ್ನೋಕ್ ಶುರು ಆಗತ್ತೆ. ಇಂಥ ಪರಿಸ್ಥಿತಿಯನ್ನ ನಾವು ಫಸ್ಟ್ ಸ್ಟೇಜ್ ಅಲ್ಲಿ ಇರೋರು ಹೇಗೆ ಫೇಸ್ ಮಾಡ್ಬೇಕು? ಮತ್ತೆ ಹಳ್ಳಿ ಜನರ ಜೀವನಕ್ಕೆ ಸಂಬಂಧಿಸಿದಂತೆ ಅವ್ರ ಜೊತೆ ಇಂಥ ವಿಷಯದಲ್ಲಿ ಹೊಂದಾಣಿಕೆ ಮತ್ತೆ ಅವ್ರನ್ನ ಕನ್ವಿನ್ಸ್ ಮಾಡೋ ವಿಧಾನ ಯಾವುದು? ದಿವೇಶ್, ಒಂದು ಫಸ್ಟ್ ನಿಮ್ಮ ಮಾತಲ್ಲೇನೆ ಪುರುಷಾಧಿಕಾರವನ್ನ ಪ್ರಶ್ನಿಸೋದು ಅಂತ ಮಾಡ್ಬೇಡಿ. ನಮ್ಗೆ ಕುಟುಂಬ ಬೇಕು, ಮದುವೆ ಬೇಕು, ಮಕ್ಕಳು ಬೇಕು, ಸಂಬಂಧಗಳು ಬೇಕು. ನಾವು ಏನ್ ಕ್ವಶನ್ ಮಾಡ್ತಿರೋದು ಅಂತಂದ್ರೆ ಅಲ್ಲಿರುವ ಪಿತೃಪ್ರಧಾನ ನಿಯಮಗಳನ್ನ, ಆಶಯಗಳನ್ನ ನಮ್ಮ ಮೇಲೆ ಹೇರ್ಬೇಡಿ, ನೀವು ಫಾಲೋ ಮಾಡ್ಬೇಡಿ ಅಂತ ಗಂಡಸರಿಗೂ ಹೇಳಿ. ನೀವು ಫಾಲೋ ಮಾಡ್ಬೇಡಿ. ಏನೋ ಪಿತೃಪ್ರಧಾನತೆ ಚಿಂತನೆ ಅಂದ್ರೆ ಅಷ್ಟೇನೆ. ಏನಂತ ಹೇಳಿದ್ರೆ ನಾನು ಶ್ರೇಷ್ಠ ಅಂತ ಗುದ್ದಾಟ. ಹೌ ಒಂದ್ ಫ್ಯಾಮಿಲಿ ಒಳಗಡೆ ವಿ ಆರ್ ಆಲ್ ಈಕ್ವಲ್ ಮೆಂಬರ್ಸ್. ವಯಸ್ಸಿಂದ ಹಿರಿಯರು, ಇದರಿಂದ ಹಿರಿಯರು, ಅದೆಲ್ಲ ಮಾತು ಒಂದು ಭಾಗ. ಇನ್ನೆಲ್ಲ ರೀತಿಯಲ್ಲೂ ನಾವು ಸಹಭಾಗಿತ್ವ ಇದೆ ನಮಗೆ. ಅದು ಗಂಡ ಹೆಂಡತಿ ಆಗಿರ್ಲಿ, ತಂದೆ ತಾಯಿ ಮಕ್ಕಳಾಗಿರ್ಲಿ. ಪಿತೃಪ್ರಧಾನತೆ ಇರೋ ಕಡೆ ಮಕ್ಕಳು ಕೂಡ ತಾಯಿ ಮೇಲೆ ಅಧಿಕಾರ ಸ್ಥಾಪಿಸ್ತಾರೆ. ಪುರುಷಾಧಿಕಾರ ಅಂದ್ರಲ್ಲ, ಯಾವ ಪುರುಷಾಧಿಕಾರ? ಮಗಳು ಸಾಧಿಸ್ತಲ್ಲ. ಅಂದ್ರೆ ಅಮ್ಮ ಏನಾದ್ರು ಆ ತರ ಇದ್ರೆ ಅವಳ ಮೇಲೆ ನೀನ್ ಯಾಕೋ ಸರಿಯಾಗಿ ಅಡುಗೆ ಮಾಡಿಲ್ಲ ಅಂತ ಕೂಡ ಜಗಳ ಮಾಡ್ತಾಳೆ. ಉಪ್ಪು ಸಾಲದು ಅಂತ ಹೇಳಿ ತಟ್ಟೆ ತೆಗೆದು ಮುಖದ ಮೇಲೆ ಎಸಿತಾಳೆ. ಸೊ ದಿಸ್ ಈಸ್ ಪೆಟ್ರಿಯಾರ್ಕಿ, ಪುರುಷಾಧಿಕಾರ ಅಲ್ಲ. ಸೊ ಮನೆಯಲ್ಲಿ ನೀವು ಎದುರಾಕೊಳ್ಳೋದು ಅಂತಂದ್ರೆ ಫಸ್ಟ್ ಜನರೇಷನ್ ಅವ್ರಿಗೆ ಈ ಸಂಘರ್ಷ ಅನಿವಾರ್ಯ. ಇವಾಗ ನೀವಿನ್ನ ಚಿಕ್ಕವರು, ತುಂಬಾ ಯಾವ ವಯಸ್ಸಿನವರು ಗೊತ್ತಿಲ್ಲ. ನನ್ಗೆ 75 ವರ್ಷ. 75 ವರ್ಷದಲ್ಲಿ ನಾನ್ ಚಿಕ್ಕವಳಿದ್ದಾಗ ವೆರಿ ಸ್ಟ್ರಾಂಗ್ ಪೆಟ್ರಿಯಾರ್ಕಲ್ ಫ್ಯಾಮಿಲಿ ಒಳಗಡೆ, ಜಾಯಿಂಟ್ ಫ್ಯಾಮಿಲಿ ಒಳಗಡೆ, ಪುರೋಹಿತರ ಮನೆಯಲ್ಲಿ ಹುಟ್ಟಿದವಳು ನಾನು. ಸೊ ರೆಸಿಸ್ಟಿಂಗ್ ಅನ್ನೋದಿರ್ಲಿ, ಹೂವಮೈ ಅಂತ ನನ್ ಕಂಡ್ಕೊಳ್ಳೋ ಹೊತ್ತಿಗೆನೆ ನನಗೆ ಮಧ್ಯ ವಯಸ್ಸು ದಾಟಿತ್ತು. ನಾಟ್ ದಟ್ ಈಸಿ. ನಾನು ಹೇಳಿದ್ನಲ್ಲ, ನಮ್ಮ ವ್ಯಕ್ತಿತ್ವ ವಿಸ್ಮೃತಿಗೆ ಸರಿದು ಹೋಗತ್ತೆ. ನಾವು ನಾವಾಗಿರೋದಿಲ್ಲ. ಸೊ ನಾವ್ ಯಾರು ಅಂತ ಕಂಡ್ಕೊಳಕ್ಕೆ ನಮ್ಗೆ ಇಷ್ಟೊಂದು ಇದಿದೆ. ಸೊ ನೀವು ಯಾವುದೋ ಸ್ತ್ರೀವಾದ ಅನ್ನುವ ಬೌದ್ಧಿಕವಾಗಿ ನಿಮಗೆ ಪರಿಚಯವಾಗಿರುವ ಒಂದು ಸ್ತ್ರೀವಾದವನ್ನ ಹಿಡ್ಕೊಂಡು ಬದುಕಿನಲ್ಲಿ ಅದೇ ಫೋರ್ಸ್ ಅಲ್ಲಿ ಮುನ್ನುಗ್ಗಕ್ಕಾಗಲ್ಲ. ಬೌದ್ಧಿಕವಾಗಿ ತಿಳ್ಕೊಂಡಿರೋದೇ ಬೇರೆ, ನಿಮ್ಮ ವ್ಯಕ್ತಿತ್ವದೊಳಗಡೆ ಅದನ್ನ ಇಳಿಸ್ಕೊಳ್ಳೋದೇ ಬೇರೆ. ಕ್ವಶನ್ ಮಾಡಿದ್ಮೇಲೆ ಕ್ವಶನಿಂಗ್ ಆಲ್ವೇಸ್ ಬ್ರಿಂಗ್ಸ್ ಯು ಬಿಗ್ ರೆಸ್ಪಾನ್ಸಿಬಿಲಿಟಿ. ಕ್ವಶನ್ ಮಾಡೋದಂದ್ರೆ ಬಿಡುಗಡೆಗಲ್ಲ. ಪೇಟ್ರಿಯಾರ್ಕಿನ ಕ್ವಶನ್ ಮಾಡಿದ್ರೆ ಅದು ನಿನ್ನನ್ನ ಸಮಾಜದಿಂದ ಬಹಿಷ್ಕರಿಸುತ್ತೆ. ಯು ಮಸ್ಟ್ ಬಿ ರೆಡಿ ಟು ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ, ಚಾಲೆಂಜ್.
ಸೊ ಅದಕ್ಕೆ ನಿಮಗೆ ಸಿದ್ಧತೆಗಳು ಬೇಕು. ಆದ್ರಿಂದ ಕ್ವಶನ್ ಮಾಡೋದಕ್ ಮುಂಚೆ ನಿಮ್ಮ ಸರ್ವೈವಲ್ಗೆ ನೀವು ಮಾಡ್ಕೊಂಡಿರುವ ಸಿದ್ಧತೆಗಳೇನು, ಅಂದ್ರೆ ಉದ್ಯೋಗ ಆ ತರದ್ದೆಲ್ಲ ಹೇಳಿದ್ದು. ವಿಲ್ ಯು ಬಿ ಏಬಲ್ ಟು ಟೇಕ್ ದಟ್ ಚಾಲೆಂಜ್? ಬೇರೆ ಬೇರೆ ಬಗೆಯಲ್ಲಿ ನೀವು ಅದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಸ್ವಾತಂತ್ರ್ಯ ಅನ್ನೋದು, ಬಿಡುಗಡೆ ಅಂತ ಅನ್ನೋದು, ಇಟ್ ಕಮ್ಸ್ ವಿತ್ ಬಿಗ್ ರೆಸ್ಪಾನ್ಸಿಬಿಲಿಟಿ. ಸೊ ಅದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಮನೆಯವ್ರನ್ನ ಹೇಗೆ ಎದುರಿಸೋದು, ಅಕ್ಕಪಕ್ಕದವ್ರನ್ನ ಹೇಗೆ ಎದುರಿಸೋದು, ಎಲ್ಲವನ್ನು ಕಲ್ತ್ಕೊಳ್ತೀರಿ. ಬಟ್ ಇಟ್ ಕಮ್ಸ್ ವಿತ್ ಲೈಫ್ ಎಕ್ಸ್ಪೀರಿಯನ್ಸ್ ಅಂಡ್ ನಿಮ್ಮ ಒಳಗಡೆ ನಿಮ್ಮ ಸ್ವಂತ ವ್ಯಕ್ತಿತ್ವವನ್ನು ಕೂಡಿಸ್ಕೊಳ್ಳೋಕ್ಕೆ ನಿಮ್ಗೆ ಎಷ್ಟು ಸಾಧ್ಯ ಆಗಿದೆ ಅನ್ನೋದ್ರ ಮೇಲೆ ಈ ಸಾಮರ್ಥ್ಯ ನಿಮಗೆ ಬರುತ್ತೆ. ಹೌದಾ? ಓಕೆ ಮೇಡಮ್, ಥ್ಯಾಂಕ್ ಯು. ಮೇಡಮ್ ನಮಸ್ಕಾರ, ನಾನು ವಿಜಯಪುರದಿಂದ ಮಲ್ಲಮ್ಮ ಅಂತ ಹೇಳಿ ಮಾತಾಡೋದು. ಹೇಳಿ ಮಲ್ಲಮ್ಮ. ಗ್ರಾಮೀಣ ಪ್ರದೇಶದಲ್ಲಿ ಸಿಟಿಯಲ್ಲಿ ಕೂಡ ಬಹಳಷ್ಟು ಮಹಿಳೆಯರು ಪುರುಷನೇ ಶ್ರೇಷ್ಠ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ, ಅವರಷ್ಟಿಗೆ ಅವರನ್ನೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಯಾವಾಗಲೂ ಪುರುಷ ಹೇಳಿದ್ದನ್ನೇ ನಾವು ಕೇಳಬೇಕು, ನಾವು ಹೆಂಗಸರು ಇರುವುದನ್ನೇ ಹೀಗೆ, ನಮ್ಮನ್ನ ದೇವರು ಸೃಷ್ಟಿ ಮಾಡಿದ್ದೇ ಹೀಗೆ ಅಂತ. ಅದನ್ನ ನಾವು ಬದಲಾವಣೆ ಮಾಡ್ಬೇಕಾದ್ರೆ ಹೇಗ್ ಮಾಡ್ಬೋದು, ಎಷ್ಟು ಜನರಿಗೆ ಅಂತ ಮಾಡ್ಲಿಕ್ಕೆ ಆಗುತ್ತೆ? ಲಕ್ಷಾಂತರ ಕೋಟ್ಯಾಂತರ ಜನರ ಮಹಿಳೆಯರಿಗೆ ಇದೇ ಭಾವನೆನೇ ಇದೆ ಇವತ್ತಿನ ಕೂಡ. ಇಲ್ಲಮ್ಮ ಮಲ್ಲಮ್ಮ, ಒಂದು ದಿಕ್ಕಿನಲ್ಲಿ ಯೋಚನೆ ಮಾಡಿ, ಪುರುಷರು ಅವರಷ್ಟುಗವ್ರೆ ತಿಳ್ಕೊಂಡಿಲ್ಲ ಅವ್ರ ಶ್ರೇಷ್ಠರು ಅಂತ. ಮಹಿಳೆಯರು ತಿಳ್ಕೊಂಡಿದ್ದಾರೆ ಪುರುಷರೇ ಶ್ರೇಷ್ಠರು ಅಂತ. ಹೌದು ಹೌದು, ಅಂದ್ರೆ ಅದ್ರ ಬಗ್ಗೆ ಕೋಪ ಇದೆ ಅಷ್ಟೇ ಅವ್ರಿಗೆ. ನೀವೇ ಯಾಕೆ ಶ್ರೇಷ್ಠರು ಅಂತ ಕೇಳ್ತಾರೆ, ಆದ್ರೆ ನೀವು ಶ್ರೇಷ್ಠರು ಅಂತ ಅವ್ರಿಗೆ ಮನ್ಸಲ್ಗೆನೆ ಒಂಥರ ಒಪ್ಪಿಗೆ ಅದು. ಸೊ ನಮಗೆ ಸಾಮಾಜಿಕರಣ, ನಮಗೆ ಟ್ರೈನಿಂಗ್, ಸೋಷಿಯಲ್ ಟ್ರೈನಿಂಗ್ ಆಗಿರೋದು ಹಾಗೆ. ಸೊ ಹಾಗಾಗಿ ಯಾರನ್ನ ಯಾರು ಬದಲಾಯಿಸ್ಬೇಕಮ್ಮ? ಅದೇ ದೊಡ್ಡ ಪ್ರಶ್ನೆ. ಫಸ್ಟ್ ನಿಮ್ಮನ್ನ ನೀವು ಬದಲಾಯಿಸಿ. ನಾನು ಅಧೀನಳು, ಕೀಳು, ನನ್ನ ಸ್ಥಾನ ಇದು, ಕೆಳಗಿನ ಸ್ಥಾನ ನಂದು ಅಂತ ಯು ಹ್ಯಾವ್ ಅಕ್ಸೆಪ್ಟೆಡ್. ಸಂಬಂಧ ಒಂದ್ ಕಡೆ ಹೇಳ್ತಾರಮ್ಮಕ್ಕೆ, ನನ್ನ ಒಪ್ಪಿಗೆ ಇಲ್ಲದೆ ಯಾರು ನನ್ನನ್ನ ಅಧೀನ ಮಾಡ್ಕೊಳಕ್ ಆಗಲ್ಲ ಅಂತ. ಸಮ್ವೇರ್ ಐ ಹ್ಯಾವ್ ಅಗ್ರೀಡ್ ಟು ದಟ್ ಸಿಚುಯೇಷನ್ ಅಲ್ವಾ? ಅಧೀನವಾಗಿರು ಅಂತಂದ್ರೆ ನಾನು ಅಧೀನವಾಗಿ ಇರ್ತೀನಿ ಅಂದ್ರೆ ಇರ್ಬೋದಷ್ಟೇ. ನಂಗೆ ಅದಕ್ಕೆ ಕಾರಣ ಎರಡು ಇರ್ಬೋದು. ಒಂದು ಭಯ, ಇನ್ನೊಂದು ತಿಳುವಳಿಕೆ ಇಲ್ಲದೆ ಇರೋದು. ಹೌದಾ? ಈ ತಿಳುವಳಿಕೆ ಬಂದ್ರೆ ಭಯ ತನಗ್ ತಾನೇ ಹೋಗುತ್ತೆ. ಆವಾಗ ನೀವು ನನಗಿಂತ ಯಾರೋ ಶ್ರೇಷ್ಠರಿದ್ದಾರೆ ಅಂತ ಆ ಕಲ್ಪನೆಯನ್ನೇ ನಿರಾಕರಿಸ್ತೀರಿ. ಯಾರಿಗಿಂತ ಯಾರು ಶ್ರೇಷ್ಠರಲ್ಲ. ಕೋಪ ಹೇಳದ್ ಮಾತು ಜ್ಞಾಪಿಸ್ಕೊಳ್ಳಿ, ಇಲ್ಲಿ ಯಾರು ಶ್ರೇಷ್ಠರು ಅಲ್ಲ, ಕನಿಷ್ಠರು ಅಲ್ಲ, ಏನೂ ಅಲ್ಲ. ನಾವೆಲ್ಲ ನಮ್ಮ ಬದುಕನ್ನ ಬದುಕಕ್ ಇರೋರು. ಆ ತಿಳುವಳಿಕೆಯನ್ನ ಮಹಿಳೆಯರಿಗೆ ಹೆಂಗ ಮುಟ್ಟಿಸ್ಬೇಕು ಅಂತ ಯಾರು ಒಪ್ಸಕ್ಕಾಗಲ್ಲ. ಅವ್ರನ್ನ ಅವರು ಎಚ್ಚರ ಮಾಡ್ಕೊಳ್ಬೇಕು. ಸ್ತ್ರೀವಾದಿಗಳ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಹಾಗೆ ಎಚ್ಚರಗೊಳ್ಳಕ್ಕೆ ಬೇಕಾಗಿರುವಂತಹ ಕೆಲವು ಎಕ್ಸರ್ಸೈಸಸ್ ಅನ್ನ ಅವ್ರ ಮುಂದೆ ಇಡ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಒಕ್ಕೂಟದಿಂದಲೇನೆ, ನೀವು ಒಕ್ಕೂಟದವ್ರು ಅನ್ಕೋತೀನಿ, ಹೌದಾ? ಹೌದು ಹೌದು ಮೇಡಮ್, ಹೌದು. ನಿಮ್ಮ ಒಕ್ಕೂಟದಿಂದಲೇ ಜಾಗೃತಿ ಶಿಬಿರಗಳು ನಡೆಸ್ತಾ ಇದ್ದೀರಿ. ವಾಟ್ ಡಸ್ ಇಟ್ ಮೀನ್? ಯಾವ್ದೋ ಒಂದು ವಿಚಾರದ ಬಗ್ಗೆ ಮಾತಾಡ್ತೀರಿ, ಮಾತಾಡ್ತಾ ನೀವು ಪ್ರತಿಯೊಬ್ಬರು ಅದನ್ನ ಹೊರಗಿನ ಚಟುವಟಿಕೆ ಅಂತ ತಿಳ್ಕೊಳ್ತೀರೋ, ಅಥವಾ ಆ ಚಟುವಟಿಕೆ ನಿಮ್ ಒಳಗಡೆ ಇಳಿತಾ ಇದೆಯಾ? ಆ ಚಟುವಟಿಕೆ ನಿಮ್ ಒಳಗಡೆ ಇಳಿತಾ ಇದ್ರೆ
ಯು ವಿಲ್ ಬಿಕಮ್ ಫೆಮಿನಿಸ್ಟ್. ಇಲ್ಲ ಅದು ಒಂದು ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಿದೆ ಅಂತಂದ್ರೆ ಯು ವಿಲ್ ನೆವರ್ ನೋ ಫೆಮಿನಿಸಮ್. ಸಾಧ್ಯ ಆಗಲ್ಲ ನಿಮಗೆ ಫೆಮಿನಿಸಮ್ ಅರ್ಥ ಮಾಡ್ಕೊಳಕ್ಕೆ. ಫೆಮಿನಿಸಮ್ ಅಂದ್ರೆ ಯಾರೋ ಮಣಿಸೋದು, ಯಾರಿಗೋ ಒಪ್ಸೋದು, ಈ ತರ ಯಾವ ಕೆಲ್ಸಾನು ಇಲ್ಲಮ್ಮ. ನಮ್ಮನ್ನ ನಾವು ಕಟ ಕಂಡಿದ್ದೀವಿ. ಪುರುಷ ಪ್ರಧಾನತೆ ನಮ್ಮ ಮೇಲೆ ಮುಗುಚಾಕಿರುವಂತ ಭ್ರಾಮಕ ಅಸ್ತಿತ್ವವನ್ನು ಒಪ್ಕೊಂಡಿದ್ದೀವಿ. ಈ ಭ್ರಾಮಕ ಅಸ್ತಿತ್ವವನ್ನ ನಿರಾಕರಿಸಿ ನಿಮ್ಮ ಸ್ವಂತ ಅಸ್ತಿತ್ವವನ್ನ ನೀವು ಪಡ್ಕೊಳಕ್ ಸಾಧ್ಯ ಆದ್ರೆ ಎವ್ರಿಥಿಂಗ್ ಬಿಕಮ್ಸ್ ಈಸಿ. ಈಸಿ ಅಂದ್ರೆ ನಿಮ್ಗೆ ಏನ್ ಮಾಡ್ತಿದ್ದೀನಿ ಅಂತ ಗೊತ್ತಿರುತ್ತೆ, ಬಟ್ ಭೌತಿಕವಾಗಿ ನಿಮಗೆ ಅನೇಕ ಕಷ್ಟಗಳಿರ್ಬೋದು, ಕಷ್ಟಗಳಾಗತ್ತೆ, ಬಟ್ ಮಾನಸಿಕವಾಗಿ ವಿಲ್ ಬಿ ಫ್ರೀ. ಸಮಾಜದಿಂದ ಬಹಿಷ್ಕೃತರಾಗ್ತೀರಿ, ಯಾರ್ಯಾರಿಂದಲೋ ಒದೆ ತಿಂತೀರಿ. ಸೊ ಅದನ್ನೆಲ್ಲ ನಿಭಾಯಿಸ್ಬೇಕಾದಂತ ವಿಧಾನಗಳು ಸಮುದಾಯದೊಂದಿಗೆ ಸೇರಿದಾಗ ಮಾತ್ರ ಸಾಧ್ಯ. ಏಕಾಕಿಯಾಗಿ ನೀವೇನು ಮಾಡಕ್ಕಾಗಲ್ಲ. ಏಕಾಕಿಯಾಗಿ ಮಾಡಕ್ ಹೋಗ್ತೀನಿ ಅಂತ ನಿಂತ್ಕೊಂಡು ಮೂರ್ಖತನ ತೋರಿಸ್ಬಾರದು. ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಗೆ ಹೋಗ್ತೀರಿ. ಇಲ್ಲದೆ ಇದ್ರೆ ಸಾಯ್ನೇ ಹೊಡಿತಾರೆ ಮೇಡಮ್. ಆತ್ಮಹತ್ಯೆ ಮಾಡ್ಕೊಳ್ಳೋದ್ರೆ ಆಗ್ಬೋದು, ಇಲ್ಲದ ಅವ್ರನ್ನ ಸಾಯ್ನೇ ಹೊಡೆದ್ ಬಿಡ್ತಾರೆ. ಹೇಳಿದ ಮಾತು ಕೇಳಲ್ಲ, ನಾವ್ ಹೇಳ್ದಂಗ ಇದು ಮಾಡಲ್ಲ ಅಂತ ಹೇಳಿ. ಅದನ್ನ ರೆಸಿಸ್ಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಅರಿವು ಇರ್ಬೇಕು. ಥ್ಯಾಂಕ್ ಯು ಮ್ಯಾಮ್. ಮೇಡಮ್ 9 ಗಂಟೆ ಆಗ್ತಾ ಬಂತು. ಹಾ, ಓಕೆ. ನಮ್ಗೆ ಒಂದು ಬೊಗಸೆ ಅಷ್ಟು ಸಿಕ್ಕಿದೆ, ಅಂದ್ರೆ ಇನ್ನು ಬಹಳ ಇದೆ. ನೀವು ಮುಂದೆ ತುಂಬಾ ಇದೆ. ನನ್ಗೆ ಸಾಹಿತ್ಯವನ್ನ ಕೇಂದ್ರೀಕರಿಸ್ಕೊಂಡು ಏನು ಮಾತಾಡಕ್ ಆಗ್ಲಿಲ್ಲ. ಅಲ್ಲ, ನಂಗೆ ಇವತ್ತು ಆಗಲ್ಲ ಅಂತ ಗೊತ್ತಿತ್ತು. ತಾತ್ವಿಕವಾಗಿ ಚರ್ಚೆ ಮಾಡೋ ಹೊತ್ತಿಗೆ ಹೌದು, ಅದೇ ನಾವು ಸೀರೀಸ್ ಅಲ್ವಾ ಇದು, ಹೆಂಗೋ ನಾವು ಮತ್ತೆ ಸಾಹಿತ್ಯದ್ದೇ ಒಂದ್ ಬೇರೆ ಇಡ್ಬಹುದು. ಯಾರೋ ಏನೋ ಕೇಳ್ತಾ ಇದಾರೆ, ಹೇಳಿ. ಸಬಿತಾ ಮೇಡಮ್, ನಾನ್ ಧನಂಜಯ ಮೂರ್ತಿ. ನಾನು ಮೇಡಮ್ ಆನ್ವಯಿಕವಾಗಿ ಹೇಳ್ತಾ ಕಾರಂತರ ಕಾದಂಬರಿಗಳನ್ನ ತಂದ್ರು, ಬಟ್ ಅವ್ರು ಏನ್ ಹೇಳಿ ಕೊಟ್ಟಿದ್ರು ಅನ್ನೋದು ನನಗೆ ಕುತೂಹಲ ಹಾಗೆ ಉಳ್ಕೊಳ್ತು. ಕಾರಂತರ ಕಾದಂಬರಿಗಳಲ್ಲಿ ಬರೋ ಸ್ತ್ರೀಯರ ಬಗ್ಗೆ ಮೇಡಮ್ ಮಾತಾಡಿ ಮತ್ತೆ ಡಿವಿಯೇಟ್ ಆದ್ರು. ಮೇಡಮ್ ಅದ್ರ ಬಗ್ಗೆ ತಾವ್ ಏನ್ ಹೇಳಿ ಕೊಟ್ಟಿದ್ರಿ ಅನ್ನೋದು ನಿಮ್ಮೊಂದು ಕುತೂಹಲ ಇದೆ ಅಂತ ತಿಳ್ಕೊಬೇಕಂತ. ಅಲ್ಲ, ನಿಮ್ ಹೆಸರು ಗೊತ್ತಾಗ್ಲಿಲ್ಲ ಮೇಡಮ್. ಧನಂಜಯ ಮೂರ್ತಿ ಮೇಡಮ್. ಓಕೆ. ಅಂದ್ರೆ ನಾನ್ ಹೇಳಕ್ ಹೊರಟಿದ್ದು ತುಂಬಾ ಸುದೀರ್ಘವಾದ ಚರ್ಚೆ. ನಾನು ಒಂದು ಸಣ್ಣ ಎಳೆಯನ್ನ ಮಾತ್ರ ಹೇಳಿದೆ. ಸಾಧಾರಣವಾಗಿ ಕಾರಂತರ ಕಾದಂಬರಿಗಳಲ್ಲಿ ಮಹಿಳೆಯರು ಅಂತಲೋ ಹೆಂಗಸರು ಅಂತಲೋ ಏನೋ ಒಂದು ಟೈಟ್ಲ್ ಕೊಟ್ಬಿಟ್ಟು ಸ್ತ್ರೀವಾದ ಚರ್ಚೆಗಳು ನಮ್ಮಲ್ಲಿ ಆಗದೆ ಹೇಗೆ ಒಂದು ಯಾವ್ದೋ ಸೆಮಿನಾರ್ನಲ್ಲಿ, ದೊಡ್ಡ ಸೆಮಿನಾರ್ನಲ್ಲಿ ಒಂದು ಕೊನೆಯ ಬಾಲಂಗೋಚಿ ಪೇಪರ್ ಅದು. ಆ ಬಾಲಂಗೋಚಿ ಪೇಪರು ಹೆಂಗಸರೇ ಮಾತಾಡ್ಬೇಕು ಅಂತ ಬೇರೆ ಫಿಕ್ಸ್ ಮಾಡ್ತಾರೆ. ಈಗ ಅಪರೂಪಕ್ಕೆ ಒಬ್ಬೊಬ್ರು ಗಂಡಸರು ಮಾತಾಡ್ತಿದ್ದಾರೆ, ಆ ಮಾತು ಬೇರೆ ಇರ್ಲಿ, ಆ ತಮಾಷೆ ಮಾತಿರ್ಲಿ. ಇಲ್ಲಿ ಮಾತಾಡುವಾಗೆಲ್ಲ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆ ಹೆಂಗಸರು ಕುಟುಂಬವನ್ನ ಸುಸ್ಥಿರವಾಗಿ ನಿಲ್ಸೋದ್ರಲ್ಲಿ ಅದೆಷ್ಟು ಸಾಮರ್ಥ್ಯವನ್ನ ತೋರಿಸಿದ್ರು ಅನ್ನೋದನ್ನ ತುದಿಗೆ ತಗೊಂಡೋಗಿ ಹೊಗಳ್ತೀವಿ. ಹಾಗಾದ್ರೆ ಆ ವಿಮರ್ಶೆಯ ಕೇಂದ್ರದಲ್ಲಿ ಇರುವವರು ಯಾರು? ಪುರುಷ ತಾನೇ ಇರೋದಲ್ಲಿ. ಸ್ತ್ರೀವಾದಿ ವಿಮರ್ಶೆ ಅಂತಂದ್ರೆ, ಸ್ತ್ರೀವಾದಿ ಸಾಹಿತ್ಯದ ಓದು ಅಂತಂದ್ರೆ, ಸ್ತ್ರೀವಾದಿ ಚರ್ಚೆಗಳು ಅಂತ ಹೇಳಿದ್ರೆ, ಆ ಚರ್ಚೆಯಲ್ಲಿ ಕೇಂದ್ರದಲ್ಲಿ ಇರಬೇಕಾದ್ದು ಹೆಣ್ಣು ಬದುಕು. ಆದ್ರೆ ನಮ್ಮ ಚರ್ಚೆಗಳಲ್ಲಿ ಏನಾಗ್ತಿದೆ ಅಂತಂದ್ರೆ, ಪಿತೃಪ್ರಧಾನತೆಯ ಅದೇ ಆಶಯ, ಪುರುಷ ಕೇಂದ್ರಿತ ಬದುಕಿನಲ್ಲಿ ಮಹಿಳೆ ಅದಕ್ಕೆ ಅವನ್ ಸುತ್ತಾ ಇರ್ತಾಳೆ.
ಈ ಸುತ್ತುವಿಕೆಯನ್ನ ವಿವರಿಸ್ಕೊಳ್ಳೋದೇನೆ ಸ್ತ್ರೀವಾದಿ ವಿಮರ್ಶೆ ಅನ್ಕೋತೀವಿ. ಸ್ತ್ರೀವಾದಿ ವಿಮರ್ಶೆ ಇದಾಗ್ಬೇಕಾಗಿಲ್ಲ. ಹೆಣ್ಣು ಕೇಂದ್ರವಾಗಿದ್ರೆ ಆ ಹೆಣ್ಣಿನ ಅದ್ರಲ್ಲಿ ಈ ಚರ್ಚೆಯನ್ನ ಮುಂದಿನ ಸತಿ ಯಾವಾಗ್ಲಾದ್ರೂ ಬೆಳೆಸ್ಬೋದು ಸಾಹಿತ್ಯದಲ್ಲಿ ಚರ್ಚೆ. ಸಾಹಿತ್ಯದ್ದೇ ಒಂದು ಇಡೋಣ ಮೇಡಮ್, ಸಾಹಿತ್ಯನ್ನೇ ಕೇಂದ್ರವಾಗಿಟ್ಕೊಂಡು ಒಂದ್ ಚರ್ಚೆ ಇಡೋಣ. ಮಾಡ್ಬೋದು. ಅಂದ್ರೆ ಗಂಡಿಗೆ ಬೇಕಾದ ರೀತಿಯ ಹೆಣ್ಣಿನ ಚಿತ್ರಣ ಏನಿದೆ ಅಂದ್ರೆ ಹೆಣ್ಣಿನ ಕುಟುಂಬಕ್ಕೆ ತೆಗೆದುಕೊಳ್ಳೋದು, ಅದನ್ನೇ ಎತ್ತಿ 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 ಹೇಳೋದು. ಓ ನೋಡಿ ಹಿಂಗಿದೆ ಅಂತ ಹೇಳೋದೇ ಸ್ತ್ರೀವಾದ ಅನ್ನೋ ತರ ಪಾತ್ರಗಳನ್ನ ಇದ್ ಮಾಡ್ತಾ ಅಂದ್ರೆ ಅವಳ ಹೋಗ್ತಿದ್ದಾರೆ. ಅವಳ ಸಾಮರ್ಥ್ಯನೂ ಅದೇ, ಅವಳ ಗುಣನೂ ಅದೇ, ಅವಳ ಸ್ವಭಾವನೂ ಅದೇ ಅನ್ನೋ ತರ. ಆದ್ರೆ ಕಾರಂತರ ಕಾದಂಬರಿ ಆಕ್ಚುಲಿ ಅದನ್ನ ಹೇಳ್ತಿರಲ್ಲ. ನಾನ್ ಹೇಳ್ತಿರೋದು ಅದೇ ಹೇಳಿದ್ ನಾನು, ವಿಮರ್ಶೆಗಳು ಹಂಗೆ ಹೇಳ್ತಾ ಇದಾವೆ. ವಿಮರ್ಶೆಯ ಮಾದರಿಗಳು ನಾವು ಸ್ತ್ರೀವಾದಿ ಅಧ್ಯಯನ ಅನ್ನುವಾಗ, ಸ್ತ್ರೀವಾದಿ ವಿಮರ್ಶೆ ಅನ್ನುವಾಗ ವಾಟ್ ಆರ್ ವಿ ಡೂಯಿಂಗ್ ಅನ್ನೋದು ನನ್ನ ಪ್ರಶ್ನೆ. ಹೌದು, ಮುಖ್ಯ ಪ್ರಶ್ನೆ ಅದು ಅಷ್ಟೇ. ಅದೇ ಅದನ್ನೇ ನಾನು ಧನಂಜಯ್ ಅವರಿಗೆ ಅದು ಒಂದ್ ಸೂಚನೆ ಕೊಟ್ಟು ನೆಕ್ಸ್ಟ್ ಒಂದ್ ಅದನ್ನೇ ಇಡೋಣ ಧನಂಜಯ್. ಆಗ್ಲಿ ಮೇಡಮ್. ನನ್ಗೆ ಅಷ್ಟೇ ಮೇಡಮ್ ಆಸಕ್ತಿ ಇದ್ದಿದ್ದು ಶಿವರಾಮ್ ಕಾರಂತ ಕಾದಂಬರಿಗಳ ಮೇಲೆ ಮೇಡಮ್ ಅವ್ರದ್ದು ನಿಲುವೇನಿದೆ ಅನ್ನೋ ತಿಳ್ಕೊಬೇಕಿತ್ತು ಅಷ್ಟೇನೆ. ಇಲ್ಲ ಅವ್ರ ನಿಲುವು ಹೇಳಲಿಲ್ಲ, ವಿಮರ್ಶೆಯ ನಿಲುವುಗಳನ್ನ ಹೇಳಿದ್ರು. ಅದೊಂದು ಅದನ್ನೇ ಬಹುಶಃ ಇವತ್ತಿಗೆ 2 ಗಂಟೆ ಆಯ್ತು ಸ್ಟಾರ್ಟ್ ಆಗಿ, ಹಾಗಾಗಿ ತುಂಬಾ ಜನಕ್ಕೆ ಸಮಯ ಆಗಿರುತ್ತಲ್ಲ, ತುಂಬಾ ಇದೆ ಅನ್ಸುತ್ತೆ. ತುಂಬಾ ಇದೆ, ಇವತ್ತಿಗೆ ಮುಗಿಸೋಣ. ಥ್ಯಾಂಕ್ ಯು ವೆರಿ ಮಚ್. ಬೇಕಂಬ ಒಂದು ವಂದನಾರ್ಪಣೆ ಮಾಡ್ಬಿಡು. ಆಗತ್ತೆ, ಇದು ತುಂಬಾ ಫಾರ್ಮಲ್ ಆಗತ್ತೆ. ಬಟ್ ಎನಿವೇಸ್ ನನಗೆ ಮಾತ್ರ ಇವತ್ತು ನಾನ್ ನಿಜವಾಗ್ಲೂ ನಾನು ಭ್ರಾಮಕ ಎಷ್ಟು ನಿಜ ಎಷ್ಟು ಅಂತ ಅವಾಗಿಂದ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀನಿ. ನನ್ನ ವ್ಯಕ್ತಿತ್ವದಲ್ಲಿ ಎಷ್ಟು ಭ್ರಮಕ ಇದೆ ಅಂತ. ಇರ್ಲಿ, ಆದ್ರೆ ಬಹಳ ಒಳ್ಳೆಯ ಥಾಟ್ಸ್ ಅನ್ನ ಇವತ್ತು ಹೊಸ ಥಾಟ್ಸ್ ಅನ್ನ ಅಂದ್ರೆ ನಮ್ಗೆ ಕಾಣಿಸ್ಕೊಟ್ಟಿದ್ರ, ಅದು ಬಹಳ ಸರಳವಾಗಿ. ತುಂಬಾ ಖುಷಿ ಆಯ್ತು ಮೇಡಮ್. ಅದ್ ನನ್ಗೆ ಎಷ್ಟು ಹೆಂಗ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಆದ್ರೆ ಮಾತ್ರ ಬಹಳ ಖುಷಿ ಆಯ್ತು. ಎನಿವೆ, ಇಷ್ಟೆಲ್ಲ ಪುರ್ಸತ್ ಮಾಡ್ಕೊಂಡು ಇಷ್ಟ ತನಕ ನಮ್ ಜೊತೆ HS ಶ್ರೀಮತಿ ಅಕ್ಕ ನಮ್ ಜೊತೆಗೆ ಇವತ್ತು ಎಲ್ಲ ನಮಗೆ ತಿಳಿಸ್ಕೊಟ್ಟಿರೋದಕ್ಕೆ ಒಕ್ಕೂಟದ ಪರವಾಗಿ ಮತ್ತು ಕನ್ನಡ ಅಧ್ಯಾಪಕರ ವೇದಿಕೆಯ ಪರವಾಗಿ ನಿಮಗೆ ತುಂಬಾ ವಂದನೆಗಳು. ಮತ್ತೆ ಇದು ಮುಂದಿನ ಸರಿ ಮತ್ತೆ ನಿಮ್ಮನ್ನ ಸ್ವಾಗತಿಸ್ತೀವಿ. ಸೊ ಇಲ್ಲಿ ಸೇರಿರೋ ಎಲ್ಲ ಅಂದ್ರೆ 99-100 ಕೂಡ ಮುಟ್ಟಿತ್ತು. ಇಲ್ಲಿನ ಎಲ್ಲ ಕೇಳುಗರಿಗುನು ಮತ್ತೆ ಇದರ ವ್ಯವಸ್ಥೆಯನ್ನ ಮಾಡಿದಂತ ಎಲ್ರಿಗುನು, ಶ್ರೀಮತಿಯವ್ರಿಗುನು, ಒಟ್ಟಾರೆ ಎಲ್ರಿಗುನು